ನಮಸ್ಕಾರ. ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಸಾಯಂಕಾಲದ ಶುಭ ವಂದನೆಗಳು. ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿಯ ವತಿಯಿಂದ ಎಲ್ಲ ಸ್ಪರ್ಧಾರ್ಥಿಗಳಿಗೋಸ್ಕರ ಆನ್ಲೈನ್ ತರಗತಿಗಳನ್ನು ನಡೆಸ್ತಾ ಇದ್ದೀವಿ. ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ತರಗತಿಗಳು, ಮೋಟಿವೇಶನಲ್ ಕ್ಲಾಸು ಇವುಗಳನ್ನು ನೀವು ಪಡ್ಕೋಬೇಕಾಗಿದ್ರೆ ನಮ್ಮ CCA ಚಾನಲ್ಗೆ ಏನಾಗಬೇಕು ಅಂದ್ಕೊಳ್ಳ್ರೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಆತ್ಮೀಯರೇ, ನಮ್ಮ ಚಾಣಕ್ಯ ಪ್ರಕಾಶನದ ವತಿಯಿಂದ ಇದೇ ಶನಿವಾರ 12ನೇ ತಾರೀಕಿಗೆ ಏನಿರುತ್ತೆ ಅಂತ ಕೇಳಿದ್ರೆ ಚಾಣಕ್ಯ ಪ್ರಕಾಶನದ ರಸಪ್ರಶ್ನೆಯ ಒಂದು ಚಾಣಕ್ಯ ಕಣಜ ಆಧಾರಿತ ರಸಪ್ರಶ್ನೆಯ ಒಂದು ಕಾರ್ಯಕ್ರಮ ಇರುತ್ತೆ. ಪ್ರಶ್ನೆ ಪತ್ರಿಕೆ ಆಧಾರಿತವಾಗಿ ನಮ್ಮ ಸಂಸ್ಥೆಯ ಹೆಮ್ಮೆಯ NM ಬಿರಾದರ್ ಸರ್ ವತಿಯಿಂದ ನಿಮಗೆ ಅದನ್ನು ನಾವು ನಡೆಸ್ತಾ ಇರ್ತೀವಿ. ಅದರ ಸದುಪಯೋಗನ ಪಡಿಸ್ಕೊಳ್ರಿ. ಎಲ್ಲ ರೀತಿಯ ನೋಟಿಫಿಕೇಶನ್ಗಳು ನಿಮಗೇನಾಗ್ತಾ ಇದಾವೆ, ದೊರೀತಾ ಇದಾವೆ. CCA ಚಾನಲ್ ಸಬ್ಸ್ಕ್ರೈಬ್ ಆದರೆ ದೊರೀತಾ ಇದ್ದಾವೆ. ನೀವು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ವಿನಂತಿ. ಓಕೆ ಆತ್ಮೀಯರೇ, ನೀವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ವಿಜ್ಞಾನದ ವಿಭಾಗವಾಗಿರ್ತಕ್ಕಂಥ ಭೌತಶಾಸ್ತ್ರದಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ನೀವೆಲ್ಲ ನೋಡಿರ್ತೀರಿ ಯಾವ್ಯಾವ ರೀತಿ ಪ್ರಶ್ನೆಗಳು ಬಂದಿವೆ, ಯಾವ ಟಾಪಿಕ್ ಅಲ್ಲಿ ಬಂದಿವೆ, ಎಷ್ಟು ಮಟ್ಟದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಾ ಇದ್ದಾನೆ. ಈ UPSC ಮತ್ತು KPSC ಅವರು ಯಾವ ರೀತಿ ಪ್ರಶ್ನೆಗಳನ್ನ ಅರೈಸ್ ಮಾಡ್ತಾ ಇದ್ದಾರೆ, ಆ ರೀತಿಯಾಗಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ನಿಮಗೆ ತರಗತಿಗಳನ್ನ ಕೊಡ್ತಾ ಇದೀವಿ. ಜೊತೆಗೆ ಎಲ್ಲೆಲ್ಲಿ ಯಾವ ಯಾವ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನೀವೇನ್ ಮಾಡ್ತಾ ಇದೀವಿ, ಡಿಸ್ಕಷನ್ಗಳನ್ನ ಮಾಡ್ತಾ ಇದೀವಿ. ಹಾಗಾಗಿ ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಈ ಭೌತಶಾಸ್ತ್ರ ವಿಭಾಗದಲ್ಲಿ ಒಂದು ಟಾಪಿಕ್ ಅನ್ನು ತೆಗೆದುಕೊಂಡು ಅದರಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿವೆ, ವಿಷಯ ವಸ್ತು ಯಾವ ರೀತಿ ಇದೆ ಅನ್ನೋದನ್ನ ನಿಮಗೆ ಮನದಟ್ಟು ಮಾಡ್ತಾ ಇದ್ದೀವಿ. ಓಕೆ ಆತ್ಮೀಯರೇ, ಈ ಉಷ್ಣ ಟಾಪಿಕ್ ಅಂತಿದೆ, ಹೀಟ್ ಅಂತ ಹೇಳ್ತಾ ಇದೀವಿ. ಇಲ್ಲಿ ಕೆಲವು ಅಂಶಗಳಿದಾವೆ. ಏನು ಅಂತ ಕೇಳಿದ್ರೆ ಒಂದೇ ಅಂಶ ಬರುತ್ತೆ, ಉಷ್ಣ ಅಂದ್ರೆ ಏನು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಯಾವುದಕ್ಕೆ ಉಷ್ಣ ಅಂತ ಕರಿತಾ ಇದೀವಿ, ಉಷ್ಣ ಅಂದ್ರೆ ಏನು? ಇಲ್ಲಿ ಉಷ್ಣ ಅಂದ್ರೂ ಒಂದೇ, ಶಾಖ ಅಂದ್ರೂ ಒಂದೇ. ಉಷ್ಣ, ಶಾಖ, ತಾಪಮಾನ ಅಂತ ಹೇಳ್ತಾ ಇದೀವಿ. ತಾಪಮಾನ ಅಲ್ಲ, ತಾಪ. ಉಷ್ಣ, ಶಾಖ, ತಾಪ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ಎರಡು ಪದಗಳನ್ನು ನೋಡ್ತಾ ಇದ್ದೀರಿ. ಉಷ್ಣಕ್ಕೆ ಹೀಟ್ ಅಂತ ಕರೆದೀವಿ, ಇನ್ನೊಂದು ಉಷ್ಣತೆ ಅಂತ ಬರ್ತಾ ಇದೆ, ಟೆಂಪರೇಚರ್ ಅಂತ ಬರ್ತಾ ಇದೆ. ಎರಡಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ, ನೆನ್ಪಿಟ್ಕೊಳ್ಳಿ. ಉಷ್ಣನೇ ಬೇರೆ, ಉಷ್ಣತೆನೇ ಬೇರೆ. ಹಾಗಾದ್ರೆ ಹೀಟ್ ಅಂದ್ರೆ ಏನು, ಉಷ್ಣ ಅಂದ್ರೆ ಏನು ಹೇಳ್ತಾ ಇದ್ದೇನು. ಈ ಉಷ್ಣದ ಕುರಿತು ವೈಜ್ಞಾನಿಕವಾಗಿ ಪ್ರಥಮ ಬಾರಿಗೆ ಪ್ರತಿಪಾದನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಜೇಮ್ಸ್ ಪ್ರೆಸ್ಕೌಟ್ ಜೌಲ್. ಯಾರು ಪ್ರತಿಪಾದನೆ ಮಾಡಿದ್ದಾರೆ? ಜೇಮ್ಸ್ ಪ್ರೆಸ್ಕೌಟ್ ಜೌಲ್ ರವರು. ನೋಡ್ರಿ, ಜೇಮ್ಸ್ ಪ್ರೆಸ್ಕೌಟ್ ಜೌಲ್ ರವರು ಯಾವುದನ್ನ ಪ್ರತಿಪಾದನೆ ಮಾಡಿದ್ರು ಅಂತ ಕೇಳಿದ್ರೆ ಉಷ್ಣವನ್ನ ಕುರಿತು ಏನ್ ಮಾಡಿದ್ರು, ಪ್ರತಿಪಾದನೆ ಮಾಡಿದ್ರು. ಯಾರು? ಜೇಮ್ಸ್ ಪ್ರೆಸ್ಕೌಟ್ ಜೌಲ್. ಹಾಗಾದ್ರೆ ಉಷ್ಣ ಅಂದ್ರೆ ಏನು ಹೇಳುತ್ತೆ ಅಂತ ಕೇಳಿದ್ರೆ, ಒಂದು ವಸ್ತುವಿನಲ್ಲಿರುವ, ನೆನ್ಪಿಟ್ಟುಕೊಳ್ಳಿ, ಒಂದು ವಸ್ತುವಿನಲ್ಲಿರುವ ಒಟ್ಟು ಅಣುಗಳ ಚಲನೆಯಿಂದ, ಒಟ್ಟು ಅಣುಗಳು ಹೇಳ್ತಾ ಇದ್ದಾರೆ, ಒಂದು ವಸ್ತುವಿನಲ್ಲಿರುವ ಒಟ್ಟು ಅಣುಗಳ ಚಲನೆಯಿಂದ ಉಂಟಾದ ಶಕ್ತಿಗೆ ಏನಂತ ಕರೀತಾರೆ?
ಉಷ್ಣ ಶಕ್ತಿ ಅಂತ ಹೇಳ್ತಾ ಇದೀವಿ. ನಿಸರ್ಗದಲ್ಲಿ ಶಕ್ತಿಗಳದಾವ, ಅದರಲ್ಲಿ ಉಷ್ಣವು ಸಹ ಒಂದು ಶಕ್ತಿ ಅಂತ ಹೇಳ್ತಾ ಇದೀವಿ. ಉಷ್ಣನು ಒಂದು ಶಕ್ತಿ, ಶಕ್ತಿಯ ರೂಪಗಳಲ್ಲಿ ಉಷ್ಣನು ಒಂದು. ಹಾಗಾದ್ರೆ ಉಷ್ಣ ಅಂದ್ರೆ ಏನಂತ ಹೇಳ್ತೀವಿ? ಒಂದು ವಸ್ತುವಿನಲ್ಲಿರುವ ಒಟ್ಟು ಅಣುಗಳಿಂದ ಅಥವಾ ಅಣುಗಳ ಚಲನೆಯಿಂದ ಏನಾದ್ರೂ ಶಕ್ತಿ ಬಿಡುಗಡೆ ಆಗ್ತಿತ್ತು ಅಂತಂದ್ರೆ ಇದಕ್ಕೆ ನಾವ್ ಏನಂತ ಕರಿದೀವಿ ಅಂತ ಕೇಳಿದ್ರೆ ಉಷ್ಣ ಅಂತ ಕರಿತಾರೆ. ಒಟ್ಟು ಅಣುಗಳಿಂದ ಶಕ್ತಿ ಬಿಡುಗಡೆ ಆಗ್ತಿತ್ತು ಅಂತಂದ್ರೆ ಉಷ್ಣ ಅಂತ ಕರಿತಾ ಇದೀವಿ. ಹಾಗಾದ್ರೆ ಈ ಉಷ್ಣ ಶಕ್ತಿಯ ರೂಪ ಅಂತ ಹೇಳಿವಿ ನಾವು. ಏನಿದೆ ಅಂತ ಕೇಳಿದ್ರೆ ಉಷ್ಣ ಶಕ್ತಿ ಇದೆ, ಇದು ಶಕ್ತಿಯ ರೂಪವನ್ನ ಪಡೆದುಕೊಂಡಿದೆ ಅಂತ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಉಷ್ಣ ಯಾವತ್ತಿಗೂ ಏನಾಗುತ್ತೆ ಅಂತ ಕೇಳಿದ್ರೆ ವಸ್ತುವಿನ ಬಿಸಿಯ ಮಟ್ಟವನ್ನ ಸೂಚಿಸುತ್ತೆ. ನೆನ್ಪಿಟ್ಟುಕೊಳ್ಳ, ಉಷ್ಣ ಯಾವತ್ತಿಗೂ ಬಿಸಿಯ ಮಟ್ಟವನ್ನ ಸೂಚಿಸುತ್ತೆ. ವಸ್ತುವಿನ ಸಂಪೂರ್ಣ ಬಿಸಿಯ ಮಟ್ಟವನ್ನ ಸೂಚಿಸುವುದು ಯಾವುದು ಅಂತ ಕೇಳಿದ್ರೆ ಉಷ್ಣ, ಶಾಖ, ತಾಪಮಾನ. ಇದು ತಾಪ. ಹಾಗಾದ್ರೆ ಈ ಉಷ್ಣವನ್ನ ಜೇಮ್ಸ್ ಪ್ರೆಸ್ಕೌಟ್ ಜೌಲ್ ಅವರು ಪ್ರತಿಪಾದನೆ ಮಾಡಿದ್ರು ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಈ ಜೇಮ್ಸ್ ಪ್ರೆಸ್ಕೌಟ್ ಜೌಲ್ ಅವರು ಪ್ರತಿಪಾದನೆ ಮಾಡಿರೋದರಿಂದ ಉಷ್ಣದ ಏಕಮಾನ ಯಾವುದು ಅಂತ ಹೇಳ್ತಾ ಇದೀವಿ ಅಂತ ಕೇಳಿದ್ರೆ ಯಾವ್ದು ಹೇಳ್ತಾ ಇದೀವಿ ಅಂತ ಕೇಳಿದ್ರೆ ಜೌಲ್ ಉಷ್ಣದ ಏಕಮಾನ ಅಂತ ಹೇಳ್ತೀವಿ. ಜೌಲ್ ಏನು ಅಂತ ಕೇಳಿದ್ರೆ ಉಷ್ಣದ ಏಕಮಾನ ಅಂತ ಹೇಳ್ತಿದೀವಿ. ಜೌಲ್ ಉಷ್ಣದ ಏಕಮಾನ. ಹಾಗಾದ್ರೆ ಈ ಜೌಲ್ಗಿಂತಲೂ ದೊಡ್ಡ ಏಕಮಾನ ಯಾವುದು ಅಂತ ಕೇಳಿದ್ರೆ ಕಿಲೋ ಜೌಲ್ ಅಂತ ಹೇಳ್ತಾ ಇದೀವಿ. ಕಿಲೋ ಜೌಲ್, ಜೌಲ್ಗಿಂತಲೂ ದೊಡ್ಡ ಏಕಮಾನ ಕಿಲೋ ಜೌಲ್. ಹಾಗಾದ್ರೆ 1 ಕಿಲೋ ಜೌಲ್ ನಲ್ಲಿ ಎಷ್ಟು ಜೌಲ್ಗಳು ಇರ್ತಾವೆ ಅಂತ ಕೇಳಿದ್ರೆ 1 ಕಿಲೋ ಜೌಲ್ ಇಸ್ ಈಕ್ವಲ್ ಟು 1000 ಜೌಲ್ಗಳ ಮೊತ್ತಕ್ಕೆ ಏನಾಗಿರುತ್ತೆ? ಸಮನಾಗಿರುತ್ತೆ. 1 ಕಿಲೋ ಜೌಲ್ ಇಸ್ ಈಕ್ವಲ್ ಟು 1000 ಜೌಲ್ಗಳ ಮೊತ್ತಕ್ಕೆ ಏನಾಗಿರುತ್ತೆ? ಸಮನಾಗಿರುತ್ತೆ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಆತ್ಮೀಯರೇ, ಇನ್ನೊಂದು ನಾವು ಅಂಶವನ್ನ ಗಮನಿಸಬಹುದು. ಯಾವ ಅಂಶ ಅಂತ ಕೇಳಿದ್ರೆ ಇಲ್ಲಿ ಉಷ್ಣದ ಏಕಮಾನ ಏನಂತ ಹೇಳಿವಿ? ಜೌಲ್ ಅಥವಾ ಕಿಲೋ ಜೌಲ್ ಅಂತ ಹೇಳಿವಿ. ಹಿಂದಿನ ಕಾಲದಲ್ಲಿ ಉಷ್ಣದ ಏಕಮಾನ ಯಾವ್ದಾಗಿತ್ತು ಅಂತ ಕೇಳಿದ್ರೆ ಕ್ಯಾಲೋರಿ ಅಂತ ಆಗಿತ್ತು. ಯಾವ್ದಾಗಿತ್ತು? ಕ್ಯಾಲೋರಿ ಅಂತ ಗುರುತಿಸಿದೀವಿ. ಹಾಗಾದ್ರೆ ಉಷ್ಣದ ಏಕಮಾನ ಹಿಂದಿನ ಕಾಲದಲ್ಲಿ ಯಾವ್ದಾಗಿತ್ತು? ಕ್ಯಾಲೋರಿ ಆಗಿತ್ತು. ಯಾವಾಗ ಇದರ ಕುರಿತು ಸ್ಪಷ್ಟವಾಗಿರ್ತಕ್ಕಂಥ ವಿವರಣೆ ಜೇಮ್ಸ್ ಪ್ರೆಸ್ಕೌಟ್ ಜೌಲ್ ಅವರು ಕೊಟ್ಟು ಇವರ ನೆನಪಿಗೋಸ್ಕರ ಏನ್ ಮಾಡಿದೀವಿ ಅಂತ ಕೇಳಿದ್ರೆ ಜೌಲು ಕಿಲೋ ಜೌಲು ಏನಾಯ್ತು ಅಂತ ಕೇಳಿದ್ರೆ ಉಷ್ಣದ ಏಕಮಾನ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ನಾವು ಹೇಳ್ತೀವಿ ಕ್ಯಾಲೋರಿ ಅಂತ ಹೇಳ್ತೀವಿ. ಕ್ಯಾಲೋರಿ ಏನಾಗಿತ್ತು ಅಂತ ಕೇಳಿದ್ರೆ ಏಕಮಾನ ಆಗಿತ್ತು ಅಂತ ಹೇಳ್ತೀವಿ. ಏನು ಅಂತ ಕೇಳಿದ್ರೆ 1 ಕ್ಯಾಲೋರಿ ಇಸ್ ಈಕ್ವಲ್ ಟು ಎಷ್ಟು ಅಂತ ಹೇಳ್ತಿದೀವಿ ಅಂತ ಕೇಳಿದ್ರೆ 4.186 ಜೌಲ್ಗಳ ಮೊತ್ತಕ್ಕೆ ಸಮನಾಗಿರುತ್ತೆ, ಅಥವಾ 4.2 ಜೌಲ್ಗಳ ಮೊತ್ತಕ್ಕೆ ಏನಾಗಿರುತ್ತೆ? ಸಮನಾಗಿರುತ್ತೆ. ನೆನ್ಪಿಟ್ಟುಕೊಳ್ಳಿ. ಹಾಗಾದ್ರೆ ನಾವಿಲ್ಲಿ ಹೇಳ್ತಾ ಇದೀವಿ 1 ಕ್ಯಾಲೋರಿ ಅಂದ್ರೆ ಏನು? 1 ಕ್ಯಾಲೋರಿ ಯಾವುದನ್ನ ಗುರುತಿಸುತ್ತೆ ಅಂತ ಕೇಳಿದ್ರೆ 1 ಕ್ಯಾಲೋರಿ ಅಂದ್ರೆ ಏನ್ ಹೇಳುತ್ತೆ? 1 ಗ್ರಾಂ ನೀರಿನ ತಾಪವನ್ನು 1 ಗ್ರಾಂ ನೀರಿನ ತಾಪವನ್ನು 1 ಡಿಗ್ರಿ ಸೆಲ್ಸಿಯಸ್ ನಷ್ಟು ಹೆಚ್ಚಿಸಲು ಹೇಳುತ್ತೆ. 1 ಗ್ರಾಂ ನೀರಿನ ತಾಪವನ್ನು 1 ಡಿಗ್ರಿ ಸೆಲ್ಸಿಯಸ್ ನಷ್ಟು ಹೆಚ್ಚಿಸಲು ಈ ನೀರಿಗೆ ನೀಡಬೇಕಾದ ಉಷ್ಣದ ಪ್ರಮಾಣಕ್ಕೆ ನಾವು ಏನಂತ ಕರಿತೀವಿ ಅಂತ ಕೇಳಿದ್ರೆ ಕ್ಯಾಲೋರಿ ಅಂತ ಕರೀತಾರೆ. ಕ್ಯಾಲೋರಿ ಅಂದ್ರೆ ಏನು? 1 ಗ್ರಾಂ ನೀರಿನ ತಾಪವನ್ನು 1 ಡಿಗ್ರಿ ಸೆಲ್ಸಿಯಸ್ ನಷ್ಟು ಹೆಚ್ಚಿಸಲು ಆ ನೀರಿಗೆ ನೀಡಬೇಕಾದ ಉಷ್ಣದ ಪ್ರಮಾಣವೇ ಕ್ಯಾಲೋರಿ ಅಂತ ಹೇಳ್ತಾ ಇದೀವಿ. ಓಕೆನಾ? ಹಾಗಾದ್ರೆ ಏನಾಗಿತ್ತು ಅಂತ ಕೇಳಿದ್ರೆ ಹಿಂದಿನ ಕಾಲದಲ್ಲಿ ಕ್ಯಾಲೋರಿ ಅಂತಕ್ಕಂಥ ಏಕಮಾನ ಬಳಸ್ತಾ ಇದೀವಿ. ಪ್ರಶ್ನೆಗಳನ್ನ ಕೇಳಿದಾನೆ. 1 ಕ್ಯಾಲೋರಿ ಇಸ್ ಈಕ್ವಲ್ ಟು ಎಷ್ಟು ಜೌಲ್ಗಳ ಮೊತ್ತಕ್ಕೆ ಸಮಾನ ಅಂತ ಪ್ರಶ್ನೆ ಕೇಳಿದಾನೆ. 4.186 ಜೌಲ್ಗಳ ಮೊತ್ತಕ್ಕೆ ಸಮಾನ. ಇನ್ನೊಂದು ಪ್ರಶ್ನೆ ಕೇಳಿದಾನೆ, ಉಷ್ಣದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ನೀವು ಹೇಳ್ಬೋದು. ಕಾರಣ ಏನು ಅಂತ ಕೇಳಿದ್ರೆ ಜೇಮ್ಸ್ ಪ್ರೆಸ್ಕೌಟ್ ಜೌಲ್ ಅವರು ಪ್ರತಿಪಾದನೆ ಮಾಡಿರೋದರಿಂದ ಇದರ ಏಕಮಾನ ಯಾವ್ದಂತ ಇಟ್ಟಿವಿ? ಜೌಲ್ ಅಥವಾ ಕಿಲೋ ಜೌಲ್ ಅಂತ ಇಟ್ಟಿವಿ. ಅರ್ಥ ಆಯ್ತಾ? ಉಷ್ಣ ಅಂದ್ರೆ ಏನು ಅಂತ ಅರ್ಥ ಆಯ್ತು? ಒಂದು ವಸ್ತುವಿನಲ್ಲಿರುವ ಎಲ್ಲಾ ಅಣುಗಳಿಂದ, ಎಲ್ಲಾ ಅಣುಗಳ ಚಲನೆಯಿಂದ ಉಂಟಾದ ಶಕ್ತಿ ಯಾವ ಶಕ್ತಿ? ಉಷ್ಣ ಶಕ್ತಿ.
ಉಷ್ಣ ಏನ್ ಹೊಂದಿದೆ ಅಂತ ಕೇಳಿದ್ರೆ ಶಕ್ತಿಯ ರೂಪವನ್ನ ಹೊಂದಿದೆ. ಉಷ್ಣ ಯಾವತ್ತಿಗೂ ಬಿಸಿಯ ಮಟ್ಟವನ್ನ ಸೂಚಿಸುತ್ತೆ. ಇದನ್ನ ಪ್ರತಿಪಾದನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಜೇಮ್ಸ್ ಪ್ರೆಸ್ಕೌಟ್ ಜೌಲ್ ಅವರು ಪ್ರತಿಪಾದನೆ ಮಾಡಿದ್ರು. ಹಾಗಾಗಿ ಇದರ ಏಕಮಾನ ಜೌಲ್ ಅಥವಾ ಕಿಲೋ ಜೌಲ್ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಒಂದು ಕಿಲೋ ಜೌಲ್ ಅಂದ್ರೆ ಎಷ್ಟು ಜೌಲ್ಗಳ ಮೊತ್ತಕ್ಕೆ ಸಮಾನ? 1000 ಜೌಲ್ಗಳ ಮೊತ್ತಕ್ಕೆ ಸಮಾನ. ಹಿಂದಿನ ಕಾಲದಲ್ಲಿ ಯಾವ ಏಕಮಾನ ಬಳಕೆ ಆಗ್ತಿತ್ತು ಅಂತ ಕೇಳಿದ್ರೆ ಕ್ಯಾಲೋರಿ ಅಂತಕ್ಕಂಥ ಏಕಮಾನ. ಹಾಗಾದ್ರೆ ಕ್ಯಾಲೋರಿ ಅಂದ್ರೆ ಏನ್ ಹೇಳುತ್ತೆ? 1 ಗ್ರಾಂ ನೀರಿನ ತಾಪವನ್ನು 1 ಡಿಗ್ರಿ ಸೆಲ್ಸಿಯಸ್ ನಷ್ಟು ಹೆಚ್ಚಿಸಲು ಅದಕ್ಕೆ ನೀಡಬೇಕಾದ ಉಷ್ಣದ ಪ್ರಮಾಣ ಕ್ಯಾಲೋರಿ. 1 ಕ್ಯಾಲೋರಿ ಅಂದ್ರೆ ಎಷ್ಟು ಜೌಲ್ಗಳ ಮೊತ್ತಕ್ಕೆ ಸಮಾನ? 4.186 ಜೌಲ್ಗಳ ಮೊತ್ತಕ್ಕೆ ಸಮಾನ. ಹಾಗಾದ್ರೆ ನಾವು ಹೇಳ್ತಾ ಇದೀವಿ ಆತ್ಮೀಯರೇ, ಏನು ಅಂತ ಕೇಳಿದ್ರೆ ಈ ಉಷ್ಣವನ್ನ ದಾಖಲಿಸಬೇಕಾಗಿದ್ರೆ ಉಪಕರಣ, ಇವೆಲ್ಲ ಏಕಮಾನಗಳು ಅಂತ ಹೇಳಿದೀವಿ. ಉಷ್ಣವನ್ನ ದಾಖಲಿಸಬೇಕಾಗಿದ್ರೆ ನಮಗೆ ಒಂದು ಉಪಕರಣದ ಅವಶ್ಯಕತೆ ಇದೆ. ಯಾವ ಉಪಕರಣ ನಾವು ಬಳಕೆ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ಉಷ್ಣವನ್ನ ದಾಖಲಿಸಬೇಕಾಗಿದ್ರೆ ಯಾವುದು ಅಂತ ಕೇಳಿದ್ರೆ ಕ್ಯಾಲೋರಿ ಮೀಟರ್ ಅಂತಕ್ಕಂತ ಒಂದು ಸಾಧನ. ನೆನ್ಪಿಟ್ಕೊಳ್ಳಿ, ಕ್ಯಾಲೋರಿ ಮೀಟರ್ ಅಂತಕ್ಕಂಥ ಸಾಧನ ಯಾವುದನ್ನ ದಾಖಲಿಸಬೇಕಾಗಿದ್ರೆ ಅಂತ ಕೇಳಿದ್ರೆ ಉಷ್ಣವನ್ನ ದಾಖಲಿಸಬೇಕಾಗಿದ್ರೆ ಬಳಸ್ತಕ್ಕಂತ ಒಂದು ಉಪಕರಣ. ನೆನ್ಪಿಟ್ಕೊಳ್ಳಿ, ಈ ಟಾಪಿಕ್ ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಒಂದು ಬಾರಿ ನೀವೇನಾದ್ರೂ UPSC ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದ್ರೆ ಪ್ರಶ್ನೆ ಏನ್ ಕೇಳಿದ್ದ ಅಂತ ಕೇಳಿದ್ರೆ ಡೆಫಿನಿಷನ್ ಮೇಲೆ ಪ್ರಶ್ನೆ ಕೇಳಿದ್ದ. ಒಂದು ವಸ್ತುವಿನ ಒಟ್ಟು ಅಣುಗಳನ್ನ, ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ, ಒಂದು ವಸ್ತುವಿನ ಒಟ್ಟು ಅಣುಗಳ ಚಲನೆಯಿಂದ ಉಂಟಾದ ಶಕ್ತಿ ಯಾವುದು ಅಂತ ಕೇಳಿದ್ದ, ಅದು ಉಷ್ಣ ಶಕ್ತಿ. ಇಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ದು ಉಷ್ಣದ ಏಕಮಾನ ಜೌಲು, ಅಂತಾರಾಷ್ಟ್ರೀಯ ಏಕಮಾನ. ಇನ್ನೊಂದು ಪ್ರಶ್ನೆ ಕೇಳಿದ್ದು ಒಂದು ಕ್ಯಾಲೋರಿ ಅಂದ್ರೆ ಎಷ್ಟು ಜೌಲ್ಗಳ ಮೊತ್ತಕ್ಕೆ ಸಮಾನ? 4.186. ಇನ್ನೊಂದು ಪ್ರಶ್ನೆ ಕೇಳಿದ್ದು ಉಷ್ಣವನ್ನ ದಾಖಲಿಸಲು ಬಳಸ್ತಕ್ಕಂಥ ಸಾಧನ ಯಾವುದು ಅಂತ ಕೇಳಿದ್ದ, ಯಾವುದು ಅಂತ ಕೇಳಿದ್ರೆ ಕ್ಯಾಲೋರಿ ಮೀಟರ್. ನೋಡಿ, ಇಲ್ಲೇ ಪ್ರಶ್ನೆಗಳು ನಿಮ್ಗೆ ಏನಾಯ್ತು ಅಂತ ಕೇಳಿದ್ರೆ ಎಕ್ಸಾಮಿನೇಷನ್ ಕೇಳೋದು ಗೊತ್ತಾಯ್ತು. ಹಾಗಾದ್ರೆ ಇನ್ನೊಂದು ನಿಮ್ಗೆ ಕನ್ಫ್ಯೂಷನ್ ಇದೆ. ಇಲ್ಲೆಲ್ಲ ಹೀಟ್ ಅಂತ ಹೇಳಿದೀವಿ, ಇನ್ನೊಂದು ಬರುತ್ತೆ ಟೆಂಪರೇಚರ್ ಅಂತ ಬರುತ್ತೆ. ಉಷ್ಣನೇ ಬೇರೆ, ನಾನು ಹೇಳಿದೀನಿ ನಿಮಗೆ, ಉಷ್ಣನೇ ಬೇರೆ, ಉಷ್ಣತೆನೇ ಬೇರೆ, ಹೀಟೇ ಬೇರೆ, ಟೆಂಪರೇಚರೇ ಬೇರೆ. ನಾವ್ ಹೇಳ್ತೀವಿ ಇಲ್ಲಿ ಏನು ಅಂತ ಕೇಳಿದ್ರೆ ಉಷ್ಣತೆ, ಉಷ್ಣತೆ, ಉಷ್ಣಾಂಶ, ಉಷ್ಣತೆ, ಉಷ್ಣಾಂಶ, ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಏನಂತ ಕರಿತೀವಿ ಅಂತ ಕೇಳಿದ್ರೆ ತಾಪಮಾನ ಅಂತ ಹೇಳ್ತಾ ಇದೀವಿ. ಉಷ್ಣತೆ, ಉಷ್ಣಾಂಶ, ತಾಪಮಾನ ಅಂತ ಹೇಳ್ತಾ ಇದೀವಿ. ಇದಕ್ಕೆ ನಾವ್ ಏನಂತ ಕರಿತೀವಿ ಅಂತ ಕೇಳಿದ್ರೆ ಟೆಂಪರೇಚರ್ ಅಂತ ಕರಿತಾ ಇದೀವಿ. ಏನಂತ ಕರಿತೀವಿ? ಟೆಂಪರೇಚರ್ ಅಂತ ಕರಿತೀವಿ. ನೋಡ್ರಿ, ಹೀಟಕ್ಕೂ ಮತ್ತು ಟೆಂಪರೇಚರ್ಕ್ಕೂ ಏನಿದೆ ಅಂತ ಕೇಳಿದ್ರೆ ಬಹಳಷ್ಟು ವ್ಯತ್ಯಾಸ ಇದೆ. ಹೀಟಕ್ಕೂ ಮತ್ತು ಟೆಂಪರೇಚರ್ಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ನೋಡ್ರಿ, ಇದು ಉಷ್ಣತೆ ಅನ್ನೋದು, ಟೆಂಪರೇಚರ್ ಅನ್ನೋದು ಇದೇನು ಅಂತ ಕೇಳಿದ್ರೆ ಉಷ್ಣದ ಒಂದು ಅನ್ವಯ ರೂಪ. ಅನ್ವಯ ರೂಪ, ಉಷ್ಣದ ಅನ್ವಯ ರೂಪನೇ ಉಷ್ಣತೆ, ಟೆಂಪರೇಚರ್ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಇದನ್ನ ಯಾರು ಪ್ರತಿಪಾದನೆ ಮಾಡಿದ್ರು ಅಂತ ಕೇಳ್ತಾ ಇದೀವಿ. ಈ ಉಷ್ಣತೆಯನ್ನ ಯಾರು ಪ್ರತಿಪಾದನೆ ಮಾಡಿದ್ರು ಅಂತ ಕೇಳಿದ್ರೆ ಲಾರ್ಡ್ ಕೆಲ್ವಿನ್ ಅಂತಕ್ಕಂಥವ್ರು. ಉಷ್ಣತೆಯನ್ನ ಪ್ರತಿಪಾದನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಲಾರ್ಡ್ ಕೆಲ್ವಿನ್. ಉಷ್ಣವನ್ನ ಪ್ರತಿಪಾದನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಜೇಮ್ಸ್ ಪ್ರೆಸ್ಕೌಟ್ ಜೌಲ್. ಲಾರ್ಡ್ ಕೆಲ್ವಿನ್ ಅವರು ಉಷ್ಣತೆಯನ್ನ ಪ್ರತಿಪಾದನೆ ಮಾಡಿದ್ರು. ಹಾಗಾದ್ರೆ ಉಷ್ಣತೆ ಅಂದ್ರೆ ಏನ್ ಹೇಳುತ್ತೆ ಅಂತ ಕೇಳಿದ್ರೆ ಇಲ್ಲಿ ನಾವು ಹೇಳಿದೀವಿ ಎಲ್ಲಾ ಅಣುಗಳಿಂದ ಶಕ್ತಿ ಬಿಡುಗಡೆ ಆಗ್ತಿತ್ತು ಅಂದ್ರೆ ಉಷ್ಣ. ಹಾಗಾದ್ರೆ ನಾವ್ ಹೇಳ್ತೀವಿ ಎಲ್ಲಾ ಅಣುಗಳಿಂದ ಶಕ್ತಿ ಬಿಡುಗಡೆ ಆದ್ರೆ ಉಷ್ಣ, ಕೆಲವು ಅಣುಗಳಿಂದ ಹೇಳುತ್ತೆ. ಒಂದು ವಸ್ತುವಿನಲ್ಲಿ ಕೆಲವೇ ಅಣುಗಳಿಂದ ಏನಾದ್ರೂ ಶಕ್ತಿ ಬಿಡುಗಡೆ ಆಗ್ತಿತ್ತು ಅಂತಂದ್ರೆ ಅದು ಯಾವ್ದಾಗಿರುತ್ತೆ ಅಂತ ಕೇಳಿದ್ರೆ ಉಷ್ಣತೆ ಆಗಿರುತ್ತೆ. ಒಂದು ವಸ್ತುವಿನಲ್ಲಿರುವ ಕೆಲವೇ ಅಣುಗಳಿಂದ, ಕೆಲವೇ ಅಣುಗಳ ಚಲನೆಯಿಂದ ಏನಾದ್ರೂ ಶಕ್ತಿ ಬಿಡುಗಡೆ ಆಗ್ತಿತ್ತು ಅಂತ ಕೇಳಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಟೆಂಪರೇಚರ್. ಹೇಳ್ತಾ ಇದೀವಿ ಏನು ಅಂತ ಕೇಳಿದ್ರೆ ಉಷ್ಣತೆ ಅಂತ ಹೇಳ್ತಾ ಇದೀವಿ. ಉಷ್ಣತೆಯನ್ನ ಯಾರು ಪ್ರತಿಪಾದನೆ ಮಾಡಿದ್ರು? ಲಾರ್ಡ್ ಕೆಲ್ವಿನ್ ಅವರು ಪ್ರತಿಪಾದನೆ ಮಾಡಿದ್ರು. ಹಾಗಾಗಿ ಲಾರ್ಡ್ ಕೆಲ್ವಿನ್ ಅವರು ಪ್ರತಿಪಾದನೆ ಮಾಡಿರೋದರಿಂದ ಈ ಉಷ್ಣತೆಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದ್ರೆ ಕೆಲ್ವಿನ್ ಅಂತ ಹೇಳ್ತಾ ಇದೀವಿ. ಏನಂತ ಹೇಳ್ತಾ ಇದೀವಿ? ಕೆಲ್ವಿನ್ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಒಂದು ಇನ್ನೊಂದು ನಿಮಗೆ ಗೊತ್ತಾಗ್ಬೋದು, ಉಷ್ಣದಲ್ಲಿ ವಸ್ತು ಕೇವಲ ಬಿಸಿಯ ಮಟ್ಟವನ್ನ ಮಾತ್ರ ಸೂಚಿಸ್ತಿತ್ತು.
ಇಲ್ಲಿ ಏನಾಗುತ್ತೆ, ಕೆಲವೇ ಅಣುಗಳಿಂದ ಶಕ್ತಿ ಬಿಡುಗಡೆ ಆಗುವುದರಿಂದ ಇದು ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಉಷ್ಣತೆ ವಸ್ತುವಿನ ಬಿಸಿಯ ಮಟ್ಟವನ್ನು ಸೂಚಿಸುತ್ತೆ, ಜೊತೆಗೆ ವಸ್ತುವಿನ ತಂಪಾದ ಮಟ್ಟವನ್ನು ಸೂಚಿಸುತ್ತೆ. ನೆನ್ಪಿಟ್ಕೊಳ್ಳಿ, ವಸ್ತುವಿನ ಬಿಸಿಯ ಮತ್ತು ತಂಪಾದ ಮಟ್ಟ ಎರಡೂ ಸೂಚಿಸೋದು ಯಾವುದು ಅಂತ ಕೇಳಿದ್ರೆ ಉಷ್ಣತೆ ಅಂತ ಹೇಳ್ತಾ ಇದೀವಿ. ಉಷ್ಣತೆ ಅಂತಾರಾಷ್ಟ್ರೀಯ ಏಕಮಾನ ಕೆಲ್ವಿನ್ ಅಂತ ಹೇಳ್ತಾ ಇದೀವಿ. ಇತರ ಏಕಮಾನಗಳು ಬರ್ತಾ ಇದಾವೆ. ಸಾಮಾನ್ಯ ರೂಢಿಯಲ್ಲಿ ಉಷ್ಣತೆ ಏಕಮಾನ ಅತಿ ಹೆಚ್ಚು ಇರತಕ್ಕಂಥದ್ದು ಯಾವುದು ಬಳಕೆ ಆಗುತ್ತೆ ಅಂತ ಕೇಳಿದ್ರೆ ಡಿಗ್ರಿ ಸೆಲ್ಸಿಯಸ್ ಪದ್ಧತಿ, ಡಿಗ್ರಿ ಸೆಲ್ಸಿಯಸ್ ನಾವು ಬಳಕೆ ಮಾಡ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ಇತರ ಏಕಮಾನ ಪದ್ಧತಿಗಳು ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನ್ಹೀಟ್, ಕೆಲ್ವಿನ್, ಡಿಗ್ರಿ ರೂಮರ್, ಇತರ ಏಕಮಾನ ಪದ್ಧತಿಗಳು ಬರ್ತಾ ಇದಾವೆ. ಅದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಉಷ್ಣತೆಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಕೆಲ್ವಿನ್ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಈ ಉಷ್ಣತೆಯನ್ನ ದಾಖಲಿಸಬೇಕಾಗಿದ್ರೆ ನಮಗೆ ಏನಾಯ್ತು ಅಂತ ಕೇಳಿದ್ರೆ ಏಕಮಾನ ಗೊತ್ತಾಯ್ತು. ಈ ಉಷ್ಣತೆಯನ್ನ ದಾಖಲಿಸಬೇಕಾಗಿದ್ರೆ ನಮಗೆ ಉಪಕರಣದ ಅವಶ್ಯಕತೆ ಇದೆ. ಈ ಉಷ್ಣತೆಯನ್ನ ದಾಖಲಿಸಬೇಕಾಗಿದ್ರೆ ಉಪಕರಣದ ಅವಶ್ಯಕತೆ ಇದೆ. ಹಾಗಾದ್ರೆ ಹೇಳ್ತಾ ಇದೀವಿ, ಈ ಉಷ್ಣತೆಯನ್ನ ದಾಖಲಿಸಲು ಪ್ರಥಮ ಬಾರಿಗೆ ಪ್ರಯತ್ನಿಸಿದವರು ಯಾರು ಅಂತ ಕೇಳಿದ್ರೆ ಗ್ಯಾಲಿಲಿಯೋರವರು. ನೋಡ್ರಿ, ಪ್ರಥಮ ಬಾರಿಗೆ ಉಷ್ಣತೆಯನ್ನ ದಾಖಲಿಸಲು ಪ್ರಯತ್ನಿಸಿದವರು ಯಾರು ಅಂತ ಕೇಳಿದ್ರೆ ಗ್ಯಾಲಿಲಿಯೋರವರು. ಗ್ಯಾಲಿಲಿಯೋರವರು ಉಷ್ಣತೆಯನ್ನ ದಾಖಲಿಸಲು ಪ್ರಯತ್ನಿಸಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಉಷ್ಣ ದರ್ಶಕ ಅಂತ ಹೇಳ್ತಾ ಇದೀವಿ. ಉಷ್ಣ ದರ್ಶಕ ಅಂತಕ್ಕಂಥ ಸಾಧನವನ್ನ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಕಂಡಿಡಿದ್ರು. ಆದ್ರೆ ಇದರಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ನೀರನ್ನ ಬಳಸಿದ್ರು. ನೋಡ್ರಿ, ಉಷ್ಣ ದರ್ಶಕ ಅಂತಕ್ಕಂಥ ಸಾಧನದಲ್ಲಿ ನೀರನ್ನ ಬಳಸಿರೋದರಿಂದ ಇದು ನಿಖರವಾದ ಉಷ್ಣತೆಯನ್ನ ದಾಖಲಿಸಲು ವಿಫಲ ಆಯಿತು. ನೆನ್ಪಿಟ್ಟುಕೊಳ್ಳಿ, ಪ್ರಥಮ ಬಾರಿಗೆ ಉಷ್ಣತೆಯನ್ನ ದಾಖಲಿಸಲು ಪ್ರಯತ್ನಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ಗ್ಯಾಲಿಲಿಯೋ. ಅದಕ್ಕೆ ಉಷ್ಣ ದರ್ಶಕ ಅಂತಕ್ಕಂಥ ಹೆಸರನ್ನ ಕೊಟ್ರು. ಆದ್ರೆ ಅದು ಏನಾಯ್ತು ಅಂತ ಕೇಳಿದ್ರೆ ನಿಖರವಾದ ಉಷ್ಣತೆಯನ್ನ ದಾಖಲಿಸಲು ಏನಾಯ್ತು ಅಂತ ಕೇಳಿದ್ರೆ ವಿಫಲ ಆಯ್ತು. ಮುಂದೆ ನಾವ್ ಹೇಳ್ತಾ ಇದೀವಿ ಆತ್ಮೀಯರೇ, ಮುಂದೆ ಏನಾಯ್ತು ಅಂತ ಕೇಳಿದ್ರೆ 1869ರಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಯಾರು ಅಂತ ಕೇಳಿದ್ರೆ ಗೇಬ್ರಿಯಲ್, ಹೇಳ್ತಾ ಇದೀವಿ ಗೇಬ್ರಿಯಲ್ ಡೇನಿಯಲ್ ಫ್ಯಾರನ್ಹೀಟ್. ನೋಡ್ರಿ, ಗೇಬ್ರಿಯಲ್ ಡೇನಿಯಲ್ ಫ್ಯಾರನ್ಹೀಟ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ, ಗೇಬ್ರಿಯಲ್ ಡೇನಿಯಲ್ ಫ್ಯಾರನ್ಹೀಟ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಹೊಸದಾಗಿರ್ತಕ್ಕಂಥ ಆಧುನಿಕವಾಗಿರ್ತಕ್ಕಂಥ ಒಂದು ಸಾಧನವನ್ನ ಕಂಡುಹಿಡಿದ್ರು. ಅದಕ್ಕೆ ನಾವು ಏನಂತ ಕರಿತೀವಿ ಅಂತ ಕೇಳಿದ್ರೆ ಉಷ್ಣತಾಮಾಪಕ ಅಥವಾ ತಾಪಮಾಪಕ ಅಂತ ಕರಿತೀವಿ. ಉಷ್ಣತಾಮಾಪಕ, ಇದಕ್ಕೇನು ಅಂತ ಕೇಳಿದ್ರೆ ತಾಪಮಾಪಕ ಅಂತ ಕರಿತೀವಿ. ಯಾರು ಆಧುನಿಕವಾಗಿರ್ತಕ್ಕಂಥ ಸಾಧನವನ್ನು ಕಂಡುಹಿಡಿದ್ರು ಅಂತ ಕೇಳಿದ್ರೆ ಗೇಬ್ರಿಯಲ್ ಡೇನಿಯಲ್ ಫ್ಯಾರನ್ಹೀಟ್. ಎಷ್ಟರಲ್ಲಿ ಅಂತ ಕೇಳಿದ್ರೆ 1869ರಲ್ಲಿ ಕಂಡುಹಿಡಿದ್ರು. ಹಾಗಾದ್ರೆ ಈ ಗೇಬ್ರಿಯಲ್ ಡೇನಿಯಲ್ ಫ್ಯಾರನ್ಹೀಟ್ ರವರು ಈ ತಾಪಮಾಪಕದಲ್ಲಿ, ಉಷ್ಣತಾಮಾಪಕದಲ್ಲಿ ಏನ್ ಬಳಕೆ ಮಾಡಿದ್ರು? ಇವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಈ ಒಂದು ಗ್ಯಾಲಿಲಿಯೋರವರು ನೀರನ್ನ ಬಳಕೆ ಮಾಡಿದ್ರು. ಇದು ನಿಖರವಾದ ಉಷ್ಣತೆಯನ್ನ ದಾಖಲಿಸಲು ವಿಫಲ ಆಯ್ತು ಉಷ್ಣದರ್ಶಕ. ಇವ್ರ ನಂತರ ತಾಪಮಾಪಕ, ಉಷ್ಣತಾಮಾಪಕ ಅಂತ ಕರಿತೀವಿ. ಇದಕ್ಕೆ ಥರ್ಮೋಮೀಟರ್ ಅಂತ ಕರಿತಾ ಇದೀವಿ. ಈ ಥರ್ಮೋಮೀಟರ್ ಅನ್ನ ಗೇಬ್ರಿಯಲ್ ಡೇನಿಯಲ್ ಫ್ಯಾರನ್ಹೀಟ್ ಅವ್ರು ಕಂಡುಹಿಡಿದ್ರು. ಇದ್ರಲ್ಲಿ ಏನ್ ಬಳಕೆ ಮಾಡಿದ್ರು ಅಂತ ವಿಚಾರ ಮಾಡಿದ್ರೆ ಇವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಪಾದರಸವನ್ನ ಬಳಕೆ ಮಾಡಿದ್ರು. ಹಾಗಾಗಿ ಇದಕ್ಕೆ ಪಾದರಸದ ತಾಪಮಾಪಕ, ಮರ್ಕ್ಯೂರಿಕ್ ಥರ್ಮೋಮೀಟರ್ ಅಂತ ಕರಿತಾ ಇದೀವಿ, ಪಾದರಸದ ತಾಪಮಾಪಕ. ಹಾಗಾದ್ರೆ ಇಲ್ಲಿ ಉಷ್ಣತಾಮಾಪಕದಲ್ಲಿ, ತಾಪಮಾಪಕದಲ್ಲಿ ಪಾದರಸವನ್ನೇ ಯಾಕೆ ಬಳಸಿದ್ರು? ನಾವ್ ಹೇಳ್ತೀವಿ ಗೇಬ್ರಿಯಲ್ ಡೇನಿಯಲ್ ಫ್ಯಾರನ್ಹೀಟ್ ಅವರು ಪಾದರಸವನ್ನೇ ಯಾಕೆ ಬಳಸಿದ್ರು ಅಂತ ವಿಚಾರ ಮಾಡಿದ್ರೆ ಇದು ಏನು ಅಂತ ಕೇಳಿದ್ರೆ ಪಾದರಸ ಯಾವ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಲೋಹ ಅಂತ ಕೇಳಿದ್ರೆ ದ್ರವ ರೂಪದಲ್ಲಿ ಇರ್ತಕ್ಕಂಥ ಒಂದು ಲೋಹ. ನೆನ್ಪಿಟ್ಕೊಳ್ಳಿ, 1ನೇ ಅಂಶ ದ್ರವ ರೂಪದಲ್ಲಿ ಇರ್ತಕ್ಕಂಥ ಲೋಹ. ಇನ್ನ 2ನೇ ಅಂಶ ನಾವು ಗಮನಿಸ್ತಾ ಇದೀವಿ, ಪಾದರಸವನ್ನ ಬಳಸಲು ಕಾರಣವಾಗಿರ್ತಕ್ಕಂಥ ಇನ್ನೊಂದು ಅಂಶ ಏನು ಅಂತ ಕೇಳಿದ್ರೆ ಪಾದರಸ ಯಾವುದೇ ಗಾಜಿಗೆ ಅಂಟಿಕೊಳ್ಳುವುದಿಲ್ಲ. ಪಾದರಸ ಏನ್ ಮಾಡಲ್ಲ ಅಂತ ಕೇಳಿದ್ರೆ ಗಾಜಿಗೆ ಅಂಟಿಕೊಳ್ಳುವುದಿಲ್ಲ, ಗಾಜಿಗೆ ಅಂಟಿಕೊಳ್ಳುವ ಗುಣಧರ್ಮ ಹೊಂದಿಲ್ಲ. ಯಾವುದೇ ಗಾಜಿನ ನಳಿಕೆ ತಗೊಳ್ರಿ, ಗಾಜು ತಗೊಳ್ರಿ,
ಸಿಂಥೆಟಿಕ್ ಮೆಟೀರಿಯಲ್ ಆಗಿರತಕ್ಕಂಥ ಗಾಜು ತಗೊಳ್ರೆ ಈ ಗಾಜಿಗೆ ಅಂಟಿಕೊಳ್ಳುವ ಗುಣಧರ್ಮವನ್ನ ಪಾದರಸ ಹೊಂದಿಲ್ಲ. ಇಂಪಾರ್ಟೆಂಟ್ ಆಗಿರತಕ್ಕಂಥ ಗುಣಧರ್ಮ ಇದೆ, ಗಾಜಿಗೆ ಅಂಟಿಕೊಳ್ಳುವುದಿಲ್ಲ. ಇನ್ನು ನೆಕ್ಸ್ಟ್ ಹೇಳ್ತಾ ಇದೀವಿ, ಪಾದರಸ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಉಷ್ಣತೆಗೆ ಸ್ಪಂದಿಸುವ ಗುಣಧರ್ಮ ಹೊಂದಿದೆ. ಉಷ್ಣತೆಗೆ ಸ್ಪಂದಿಸುತ್ತದೆ ಯಾವುದು ಅಂತ ಕೇಳಿದ್ರೆ ಪಾದರಸ. ಉಷ್ಣತೆಗೆ ಸ್ಪಂದಿಸುವ ಗುಣಧರ್ಮ ಹೊಂದಿದೆ ಯಾವುದು ಅಂತ ಕೇಳಿದ್ರೆ ಪಾದರಸ. ಉಷ್ಣತೆಗೆ ಸ್ಪಂದಿಸುವುದರಿಂದ ಇದು ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಉಷ್ಣ ವ್ಯಾಕೋಚನೆಯ ಪರಿಣಾಮದ ಮೇಲೆ ನೆನ್ಪಿಟ್ಟುಕೊಳ್ಳಿ, ಪಾದರಸ ಏನಾಗುತ್ತೆ ಅಂತ ಕೇಳಿದ್ರೆ ಉಷ್ಣಾಂಶದ ಮಟ್ಟ ಹೆಚ್ಚಳವಾದಂತೆ ಹಿಗ್ಗುತ್ತದೆ. ಪಾದರಸದ ಅಣುಗಳು ಉಷ್ಣಾಂಶದ ಮಟ್ಟ ಹೆಚ್ಚಳವಾದಂತೆ ಪಾದರಸದ ಅಣುಗಳು ಏನಾಗ್ತವೆ ಅಂತ ಕೇಳಿದ್ರೆ ವ್ಯಾಕೋಚನೆಗೊಳಗಾಗ್ತವೆ. ಹಾಗಾಗಿ ಪಾದರಸದ ಮಟ್ಟ ಏರಿಕೆ ಆಗುತ್ತೆ. ನೆನ್ಪಿಟ್ಟು, ಹಾಗಾಗಿ ಯಾವಾಗ ಉಷ್ಣಾಂಶದ ಮಟ್ಟ ಕಡಿಮೆ ಆಗುತ್ತಾ ಹೋಗುತ್ತೆ, ಪಾದರಸದ ಮಟ್ಟದಲ್ಲಿ ಇಳಿಕೆ ಆಗುತ್ತೆ. ಹಾಗಾಗಿ ಉಷ್ಣತೆಗೆ ಬಹುಬೇಗನೆ ಸ್ಪಂದಿಸುತ್ತದೆ ಯಾವುದು ಅಂತ ಕೇಳಿದ್ರೆ ಈ ಒಂದು ಪಾದರಸ. ಹಾಗಾಗಿ ಪಾದರಸ ಏನು ಅಂತ ಕೇಳಿದ್ರೆ ಉಷ್ಣ ವ್ಯಾಕೋಚನೆಯ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಎಕ್ಸಾಮಿನೇಷನ್ ಪ್ರಶ್ನೆ ಕೇಳಿರ್ತಕ್ಕಂಥದ್ದು, ಪಾದರಸ ಯಾವ ಪರಿಣಾಮದ ಮೇಲೆ, ಇದು ಏನು ಅಂತ ಕೇಳಿದ್ರೆ ತಾಪಮಾಪಕ ಯಾವ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುತ್ತೆ ಅಂತ ಕೇಳಿದ್ರೆ ಉಷ್ಣ ವ್ಯಾಕೋಚನೆಯ ಪರಿಣಾಮ. ಹಾಗಾದ್ರೆ ಇನ್ನೊಂದು ಹೇಳ್ತಾ ಇದೀವಿ, ಈ ಪಾದರಸದ ಸಹಾಯದಿಂದ ನಾವ್ ಏನ್ ಮಾಡ್ಬೋದು ಅಂತ ಕೇಳಿದ್ರೆ -39 ಡಿಗ್ರಿ ಸೆಲ್ಸಿಯಸ್ ನಿಂದ 360 ಡಿಗ್ರಿ ಸೆಲ್ಸಿಯಸ್ ನವರೆಗೆ ಉಷ್ಣತೆಯನ್ನ ದಾಖಲಿಸಬಹುದು. ನಾವ್ ಹೇಳ್ತಾ ಇದೀವಿ ಇಲ್ಲೇನು ಅಂತ ಕೇಳಿದ್ರೆ 0 ಡಿಗ್ರಿ ಸೆಲ್ಸಿಯಸ್ ಇದೆ, 0ದಿಂದ ಈ -39 ಡಿಗ್ರಿ ಸೆಲ್ಸಿಯಸ್ ನವರೆಗೆ ಉಷ್ಣತೆಯನ್ನು ದಾಖಲಿಸಬಹುದು. ಜೊತೆಗೆ 360 ಡಿಗ್ರಿ ಸೆಲ್ಸಿಯಸ್ ನವರೆಗೆ ಉಷ್ಣತೆಯನ್ನು ದಾಖಲಿಸಬಹುದು. ಇಲ್ಲಿ ಬಳಕೆ ಆಗ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಪಾದರಸದ ತಾಪಮಾಪಕ, ಮರ್ಕ್ಯೂರಿಕ್ ಥರ್ಮೋಮೀಟರ್, ಪಾದರಸ ತಾಪಮಾಪಕ. ಅಷ್ಟೇ ಅಲ್ಲದೆ ನಾವು ಹೇಳ್ತಾ ಇದೀವಿ ಈ ಒಂದು ಉಷ್ಣತಾ ಮಾಪಕ ಇದೆಯಲ್ಲ, ತಾಪಮಾಪಕ ಇದೆಯಲ್ಲ, ಇಲ್ಲಿ -39 ಅಂತ ಹೇಳಿದೀವಿ. ಈ -39 ಡಿಗ್ರಿ ಸೆಲ್ಸಿಯಸ್ ಗಿಂತಲೂ ಕಡಿಮೆ ಮಟ್ಟದ ಉಷ್ಣತೆಯನ್ನು ದಾಖಲಿಸಬೇಕಾಗಿದ್ರೆ ಒಂದು ಸಾಧನ ಬರುತ್ತೆ, ಉಪಕರಣ ಬರುತ್ತೆ. ಯಾವುದು ಅಂತ ಕೇಳಿದ್ರೆ ಮಧ್ಯಸಾರ ತಾಪಮಾಪಕ. ಮಧ್ಯಸಾರ ತಾಪಮಾಪಕ ಅಂತ ಹೇಳ್ತಾ ಇದೀವಿ, ಆಲ್ಕೋಹಾಲಿಕ್ ಥರ್ಮೋಮೀಟರ್ ಅಂತ ಹೇಳ್ತಾ ಇದೀವಿ. ಏನು ಅಂತ ಕೇಳಿದ್ರೆ -39 ಡಿಗ್ರಿ ಸೆಲ್ಸಿಯಸ್ ಗಿಂತಲೂ ಕಡಿಮೆ ಮಟ್ಟದ ಉಷ್ಣತೆಯನ್ನ ದಾಖಲಿಸಲು ಬಳಕೆ ಆಗ್ತಕ್ಕಂತ ಒಂದು ಸಾಧನ. ಇನ್ನು ನಾವು ಹೇಳ್ತೀವಿ ಈ 360 ಡಿಗ್ರಿ ಸೆಲ್ಸಿಯಸ್ ಗಿಂತಲೂ ಹೆಚ್ಚಿನ ಮಟ್ಟದ ಉಷ್ಣತೆಯನ್ನು ದಾಖಲಿಸಬೇಕಾಗಿದ್ರೆ ಇಲ್ಲಿ ಬಳಕೆ ಆಗೋದು ಏನು ಅಂತ ಕೇಳಿದ್ರೆ ಜಲಜನಕದ ತಾಪಮಾಪಕ ಅಂತ ಹೇಳ್ತಾ ಇದಾರೆ, ಅಥವಾ ಅನಿಲ ತಾಪಮಾಪಕ ಅಂತ ಹೇಳ್ತಾ ಇದೀವಿ. ನೆನ್ಪಿಟ್ಟುಕೊಳ್ಳಿ, ಈ ತಾಪಮಾಪಕ ಇದೆಯಲ್ಲ 0 ಡಿಗ್ರಿ ಸೆಲ್ಸಿಯಸ್ ಇಂದ ಪಾದರಸದ ತಾಪಮಾಪಕ -39 ಡಿಗ್ರಿ ಸೆಲ್ಸಿಯಸ್, ಇದೇ 0 ಡಿಗ್ರಿ ಸೆಲ್ಸಿಯಸ್ ಇಂದ 360 ಡಿಗ್ರಿ ಸೆಲ್ಸಿಯಸ್ ನವರೆಗೆ ಉಷ್ಣತೆ ದಾಖಲಿಸುತ್ತೆ. ಇದಕ್ಕಿಂತಲೂ ಕಡಿಮೆ ಮಟ್ಟ ತಾಪಮಾನವನ್ನು ದಾಖಲಿಸಬೇಕಾಗಿದ್ರೆ ಮಧ್ಯಸಾರ ತಾಪಮಾಪಕ, 360 ಡಿಗ್ರಿ ಸೆಲ್ಸಿಯಸ್ ಗಿಂತಲೂ ಹೆಚ್ಚಿನ ಮಟ್ಟದ ಉಷ್ಣತೆ ದಾಖಲಿಸಬೇಕಾಗಿದ್ರೆ ಅನಿಲ ತಾಪಮಾಪಕ ಅಥವಾ ಜಲಜನಕದ ತಾಪಮಾಪಕ ಬಳಸ್ತಾ ಇದೀವಿ. ಹಾಗಾದ್ರೆ ನಾವು ಹೇಳ್ತಾ ಇದೀವಿ ಇಲ್ಲೇನು ಪ್ರಶ್ನೆಗಳನ್ನ ಕೇಳಿದಾನೆ, ಉಷ್ಣತೆಯನ್ನ ದಾಖಲಿಸಬೇಕಾಗಿದ್ರೆ ಬಳಸ್ತಕ್ಕಂಥ ಸಾಧನ ಯಾವುದು ಅಂತ ಕೇಳಿದ್ರೆ ಥರ್ಮೋಮೀಟರ್, ಉಷ್ಣತಾ ಮಾಪಕ. ಸಾಮಾನ್ಯವಾಗಿ ಉಷ್ಣತಾ ಮಾಪಕದಲ್ಲಿ ಬಳಕೆ ಆಗ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಪಾದರಸ. ಈ ಪಾದರಸದ ತಾಪಮಾಪಕ ಕಂಡಿದವರು ಗೇಬ್ರಿಯಲ್ ಡೇನಿಯಲ್ ಪ್ಯಾರಾನೀಟರ್ ಅವರು 1869ರಲ್ಲಿ. ಈ ಪಾದರಸವನ್ನ ಬಳಸುವ ಉದ್ದೇಶ ಏನು ಅಂತ ಕೇಳಿದ್ರೆ ಇದು ದ್ರವ ರೂಪದಲ್ಲಿದೆ. ದ್ರವ ರೂಪದಲ್ಲಿರ್ತಕ್ಕಂಥ ಲೋಹ. ಎರಡನೇ ಅಂಶ ಗಾಜಿಗೆ ಅಂಟಿಕೊಳ್ಳುವ ಗುಣಧರ್ಮವನ್ನ ಹೊಂದಿಲ್ಲ. ಮೂರನೇ ಅಂಶ ಉಷ್ಣತೆಗೆ ಬಹುಬೇಗನೆ ಸ್ಪಂದಿಸುತ್ತೆ. ಉಷ್ಣತೆಯ ಮಟ್ಟ ಹೆಚ್ಚಳವಾದಂತೆ ಹಿಗ್ಗುತ್ತೆ ಅಣುಗಳು, ಉಷ್ಣತೆಯ ಮಟ್ಟ ಕಡಿಮೆ ಆದಂತೆ ಅಣುಗಳು ಕುಗ್ಗುತ್ತವೆ. ಇನ್ನು ಈ ಉಷ್ಣ ವ್ಯಾಕೋಚನೆಯ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುತ್ತೆ. ಈ ಒಂದು ಪಾದರಸದ ತಾಪಮಾಪಕದಿಂದ ನಾವೇನ್ ಮಾಡಬಹುದು ಅಂತ ಕೇಳಿದ್ರೆ -39 ಡಿಗ್ರಿ ಸೆಲ್ಸಿಯಸ್ ನಿಂದ 360 ಡಿಗ್ರಿ ಸೆಲ್ಸಿಯಸ್ ನವರೆಗೆ ಉಷ್ಣತೆಯನ್ನು ದಾಖಲಿಸಬಹುದು. ಓಕೆನಾ. ಸೂಕ್ಷ್ಮ ಕಡಿಮೆ ಮಟ್ಟದ -39ಕ್ಕಿಂತಲೂ ಕಡಿಮೆ ಮಟ್ಟದ ಉಷ್ಣ ದಾಖಲಿಸಬೇಕಾಗಿದ್ರೆ
ಮಧ್ಯಸಾರ ತಾಪಮಾಪಕ. 360 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಿನ ಮಟ್ಟದ ಉಷ್ಣತೆ ದಾಖಲಿಸಬೇಕಾಗಿದ್ರೆ ಜಲಜನಕದ ತಾಪಮಾಪಕವನ್ನ ಬಳಸ್ತಾ ಇದೀವಿ. ಓಕೆನಾ? ಗೊತ್ತಾಯ್ತು ನಿಮಗೆ? ಎರಡು ಅಂಶಗಳ ಕ್ಲಿಯರ್ ಆದೋ. ಉಷ್ಣ ಅಂದ್ರೆ ಏನು, ಉಷ್ಣತೆ ಅಂದ್ರೆ ಏನು. ಹಾಗಾದ್ರೆ ನಾವು ಹೇಳ್ತಾ ಇದೀವಿ ಆತ್ಮೀಯರೇ, ಏನು ಅಂತ ಕೇಳಿದ್ರೆ ಇಲ್ಲಿ ತಾಪಮಾಪಕ ಪದ್ಧತಿಗಳು, ಇಲ್ಲಿ ಉಷ್ಣತೆಯನ್ನು ದಾಖಲಿಸಬೇಕಾಗಿದ್ರೆ ಈ ಏನು ತಾಪಮಾಪಕ ಪದ್ಧತಿಗಳದಾವೆ, ನಾವ್ ಹೇಳ್ತಾ ಇದೀವಿ ಉಷ್ಣತೆ ದಾಖಲಿಸಬೇಕಾಗಿದ್ರೆ ಏಕಮಾನ ಬಳಕೆ ಆಗ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಕೆಲ್ವಿನ್ ಅಂತ ಹೇಳಿದೀವಿ. ಹಾಗಾದ್ರೆ ಈ ಉಷ್ಣತೆ ದಾಖಲಿಸಬೇಕಾಗಿದ್ರೆ 4 ತಾಪಮಾಪಕ ಪದ್ಧತಿಗಳದಾವೆ. ತಾಪಮಾಪಕ ಪದ್ಧತಿಗಳು ಸಾಮಾನ್ಯವಾಗಿ ರೂಢಿಯಲ್ಲಿ ಇರ್ತಕ್ಕಂಥವು 3. ಹಾಗಾದ್ರೆ ಇನ್ನೊಂದು ಹೇಳ್ತಾ ಇದೀವಿ 4 ತಾಪಮಾಪಕ ಪದ್ಧತಿಗಳು. ಹಾಗಾದ್ರೆ ಯಾವ್ಯಾವ ತಾಪಮಾಪಕ ಪದ್ಧತಿಗಳು ಅಂತ ಹೇಳ್ತಾ ಇದೀವಿ, ಏನು ಅಂತ ಕೇಳಿದ್ರೆ ಒಂದನೇದ್ದು ಸೆಲ್ಸಿಯಸ್ ಪದ್ಧತಿ. ಒಂದನೇದು ಯಾವುದು? ಸೆಲ್ಸಿಯಸ್ ಪದ್ಧತಿ. ಸೆಲ್ಸಿಯಸ್ ಪದ್ಧತಿ. ಈ ಸೆಲ್ಸಿಯಸ್ ಪದ್ಧತಿಯನ್ನ ಯಾರು ಗುರುತಿಸಿದ್ರು ಅಂತ ಕೇಳಿದ್ರೆ ಆಂಡರ್ ಸೆಲ್ಸಿಯಸ್ ಅವರು ಗುರುತಿಸಿದ್ರು. ಹಾಗಾಗಿ ಆಂಡರ್ ಸೆಲ್ಸಿಯಸ್ ಅವರು ಸೆಲ್ಸಿಯಸ್ ಪದ್ಧತಿಯನ್ನ ಗುರುತಿಸುವುದರಿಂದ ಇದಕ್ಕೆ ನಾವು ಏನಂತ ಕರಿತೀವಿ ಅಂತ ಕೇಳಿದ್ರೆ ಸೆಲ್ಸಿಯಸ್ ಪದ್ಧತಿ ಅವ್ರ ಹೆಸರೇ ಇಟ್ಟಿವಿ. ಇನ್ನೊಂದು, ಈ ನೀರಿನ ಘನೀಕರಣ ಬಿಂದು ನೀರಿನ ಆವಿಕರಣ ಬಿಂದುವಿಗೆ ಅನುಗುಣವಾಗಿ ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ಗುರುತಿಸ್ತಾ ಇದೀವಿ ನೀರಿನ ಘನೀಕರಣ. ಇನ್ನೊಂದು ಏನು ಅಂತ ಕೇಳಿದ್ರೆ ನೀರಿನ ಆವಿಕರಣ ಹೇಳ್ತೀವಿ. ಇಲ್ಲಿ ನೀರಿನ ಘನೀಕರಣ ಆವಿಕರಣ ಅಂತ ಹೇಳ್ತಾ ಇದೀವಿ. ನೀರು ಏನು ಅಂತ ಕೇಳಿದ್ರೆ 0 ಡಿಗ್ರಿ ಸೆಲ್ಸಿಯಸ್ 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಘನೀಕರಣಗೊಳ್ಳುತ್ತೆ. ನೀರು ಏನು ಅಂತ ಕೇಳಿದ್ರೆ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಆವಿಕರಣಗೊಳ್ಳುತ್ತೆ. ಹೇಳ್ತೀವಿ ಸೆಲ್ಸಿಯಸ್ ಪದ್ಧತಿ. ಹಾಗಾದ್ರೆ ಇನ್ನು ಎರಡನೇ ಪದ್ಧತಿ ಹೇಳ್ತಾ ಇದೀವಿ ಕೆಲ್ವಿನ್ ಪದ್ಧತಿ. ಕೆಲ್ವಿನ್ ಪದ್ಧತಿ ನಾವು ಹೇಳ್ತೀವಿ ಅಂತಾರಾಷ್ಟ್ರೀಯ ಏಕಮಾನ ಪದ್ಧತಿಯಲ್ಲಿ ಬಳಕೆ ಆಗ್ತಕ್ಕಂಥದ್ದು ಯಾವ ಪದ್ಧತಿ ಅಂತ ಕೇಳಿದ್ರೆ ಕೆಲ್ವಿನ್ ಪದ್ಧತಿ ಬಳಕೆ ಆಗುತ್ತೆ. ಇದನ್ನು ಯಾರು ಗುರುತಿಸಿದ್ರು ಅಂತ ಕೇಳಿದ್ರೆ ಲಾರ್ಡ್ ಕೆಲ್ವಿನ್ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಗುರುತಿಸಿದ್ರು. ಯಾವ ಪದ್ಧತಿಯನ್ನ? ಕೆಲ್ವಿನ್ ಪದ್ಧತಿಯನ್ನ. ಹಾಗಾದ್ರೆ ಕೆಲ್ವಿನ್ ಪದ್ಧತಿಯಲ್ಲಿ ಏನು ಅಂತ ಕೇಳಿದ್ರೆ 273 ಕೆಲ್ವಿನ್ ಇಂದ 373 ಕೆಲ್ವಿನ್ ಇದೆ ಕೆಲ್ವಿನ್ ಪದ್ಧತಿಯಲ್ಲಿ. ಓಕೆನಾ? ಇನ್ನು ನಾವು ನೆಕ್ಸ್ಟ್ ಹೇಳ್ತಾ ಇದೀವಿ ಏನು ಅಂತ ಕೇಳಿದ್ರೆ ಫ್ಯಾರನ್ಹೀಟ್ ಪದ್ಧತಿ ಅಂತ ಹೇಳ್ತೀವಿ. ಈ ಫ್ಯಾರನ್ಹೀಟ್ ಪದ್ಧತಿ ಅಂತ ಹೇಳ್ತೀವಿ. ಈ ಫ್ಯಾರನ್ಹೀಟ್ ಪದ್ಧತಿಯನ್ನ ಯಾರು ಗುರುತಿಸಿದ್ರು ಅವ್ರ ಹೆಸರು ಇಟ್ಟಿದೀವಿ ನಾವು. ಏನು ಅಂತ ಕೇಳಿದ್ರೆ ಗೇಬ್ರಿಯಲ್ ಡೇನಿಯಲ್ ಫ್ಯಾರನ್ಹೀಟ್ ಅವ್ರು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಈ ಪದ್ಧತಿಯನ್ನ ಗುರುತಿಸಿದ್ದಾರೆ ಹೇಳ್ತೀವಿ ನಾವು. ಗೇಬ್ರಿಯಲ್ ಡೇನಿಯಲ್ ಫ್ಯಾರನ್ಹೀಟ್ ಅವರು ಈ ಪದ್ಧತಿಯನ್ನ ಗುರುತಿಸಿದ್ದಾರೆ. ಈ ಫ್ಯಾರನ್ಹೀಟ್ ಪದ್ಧತಿ ಅಂತ ಹೇಳ್ತಾ ಇದೀವಿ. ಈ ಫ್ಯಾರನ್ಹೀಟ್ ಪದ್ಧತಿಯಲ್ಲಿ ನಾವು ಹೇಳ್ತಾ ಇದೀವಿ 32 ಡಿಗ್ರಿ ಫ್ಯಾರನ್ಹೀಟ್ ನಿಂದ ಎಷ್ಟು ಅಂತ ಕೇಳಿದ್ರೆ 212 ಡಿಗ್ರಿ ಫ್ಯಾರನ್ಹೀಟ್ ನವರೆಗೆ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ಫ್ಯಾರನ್ಹೀಟ್ ಪದ್ಧತಿಯಲ್ಲಿ ಗುರುತಿಸ್ತಾರೆ. ಫ್ಯಾರನ್ಹೀಟ್ ಪದ್ಧತಿಯಲ್ಲಿ. ಹಾಗಾದ್ರೆ ನಾವ್ ಹೇಳ್ತಾ ಇದೀವಿ ಇನ್ನೊಂದು ಪದ್ಧತಿ ಬರ್ತಾ ಇದೆ ಡಿಗ್ರಿ ರೂಮರ್ ಪದ್ಧತಿ ಅಂತ ಬರ್ತಾ ಇದೆ. ರೂಮರ್ ಪದ್ಧತಿ ಅಂತ ಹೇಳ್ತಾ ಇದೀವಿ. ಈ ರೂಮರ್ ಪದ್ಧತಿಯಲ್ಲಿ ಏನು ಅಂತ ಕೇಳಿದ್ರೆ ಓಲ್ ಕ್ರಿಸ್ಟಿನ್ಸನ್ ರೂಮರ್ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಈ ಪದ್ಧತಿಯನ್ನು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಗುರುತಿಸಿದ್ರು. ಓಲ್ ಕ್ರಿಸ್ಟಿನ್ಸನ್ ರೂಮರ್ ಅವರು. ಈ ರೂಮರ್ ಪದ್ಧತಿಯಲ್ಲಿ ಏನು ಅಂತ ಕೇಳಿದ್ರೆ 0 ಡಿಗ್ರಿ ರೂಮರ್ ನಿಂದ 80 ಡಿಗ್ರಿ ರೂಮರ್ ಅನ್ನ ನಾವು ಗುರುತಿಸ್ತಾ ಇದೀವಿ. ಹಾಗಾದ್ರೆ ಬಹುಮುಖ್ಯವಾಗಿ ಪ್ರಚಲಿತದಲ್ಲಿರ್ತಕ್ಕಂಥ ಪದ್ಧತಿಗಳು ಯಾವ ಪದ್ಧತಿಗಳು ಅಂತ ಕೇಳಿದ್ರೆ ಸೆಲ್ಸಿಯಸ್, ಕೆಲ್ವಿನ್, ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಫ್ಯಾರನ್ಹೀಟ್ ಪದ್ಧತಿ. 0 ಡಿಗ್ರಿ ಸೆಲ್ಸಿಯಸ್ ಇಂದ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ, ಕೆಲ್ವಿನ್ ಅಲ್ಲಿ 273 ಕೆಲ್ವಿನ್ ಇಂದ 373 ಕೆಲ್ವಿನ್, ಇನ್ನೇನು ಅಂತ ಕೇಳಿದ್ರೆ 32 ಡಿಗ್ರಿ ಫ್ಯಾರನ್ಹೀಟ್ ಇಂದ 212 ಡಿಗ್ರಿ ಫ್ಯಾರನ್ಹೀಟ್. ಇಲ್ಲೇನು ಅಂತ ಕೇಳಿದ್ರೆ 0 ಡಿಗ್ರಿ ರೂಮರ್ ನಿಂದ 80 ಡಿಗ್ರಿ ರೂಮರ್ ಇದೆ. ಇಲ್ಲಿ ಮಾನವನ ದೇಹದ ತಾಪಮಾನ ನಾವು ಹೇಳ್ತಾ ಇದೀವಿ. ಇಲ್ಲಿ ತಾಪಮಾಪಕ ಪದ್ಧತಿಗಳಲ್ಲಿ ಏನಾಗುತ್ತಾ ಹೋಗುತ್ತೆ ಅಂತ ಕೇಳಿದ್ರೆ ವ್ಯತ್ಯಾಸವಾಗುತ್ತಾ ಹೋಗುತ್ತೆ. ನಾವ್ ಹೇಳ್ತಿದೀವಿ ಈ ತಾಪಮಾಪಕ ಪದ್ಧತಿಗಳನ್ನ ವರ್ಗಾವಣೆ ಮಾಡ್ತಾ ಇದೀವಿ. ಯಾವ್ಯಾವ ರೀತಿ ತಾಪಮಾಪಕ ಪದ್ಧತಿಗಳನ್ನ ವರ್ಗಾವಣೆ ಮಾಡ್ತಾ ಇದೀವಿ ಅಂತಂದ್ರೆ ನಾವ್ ಹೇಳ್ತೀವಿ
ಸೆಲ್ಸಿಯಸ್ ಈ ಪ್ಯಾರನೀಟ್ ಇದೆಯಲ್ಲ, ಈ ಸೆಲ್ಸಿಯಸ್ ಮತ್ತು ಪ್ಯಾರನೀಟ್ಗೆ ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ ತಾಪಮಾಪಕ ಪದ್ಧತಿಗಳ ವರ್ಗಾವಣೆಯಲ್ಲಿ. ಸೆಲ್ಸಿಯಸ್ ಇಂದ ಪ್ಯಾರನೀಟ್ಗೆ, ಪ್ಯಾರನೀಟ್ ಇಂದ ಸೆಲ್ಸಿಯಸ್ ಕನ್ವರ್ಟ್ ಮಾಡ್ಬೋದು. ಅದೇ ರೀತಿ ಇಲ್ಲೇನು ಅಂತ ಕೇಳಿದ್ರೆ ಡಿಗ್ರಿ ಸೆಲ್ಸಿಯಸ್ ಇಂದ ಕೆಲ್ವಿನ್ಗೆ, ಕೆಲ್ವಿನ್ ಇಂದ ಡಿಗ್ರಿ ಸೆಲ್ಸಿಯಸ್ ಕನ್ವರ್ಟ್ ಮಾಡ್ಬೋದು ತಾಪಮಾಪಕ ಪದ್ಧತಿಗಳ ವರ್ಗಾವಣೆ. ಹಾಗಾದ್ರೆ ಹೇಳ್ತೀವಿ ನಾವು ಇಲ್ಲೇನು ಅಂತ ಕೇಳಿದ್ರೆ ಸೆಲ್ಸಿಯಸ್ ಪ್ಯಾರನೀಟ್ ನಡುವಿನ ಸಂಬಂಧ ಗುರುತಿಸಬೇಕಾಗಿದ್ರೆ ನಾವು ಹೇಳ್ತೀವಿ C=5/9 × F-32 ಅಂತಕ್ಕಂಥ ಸೂತ್ರ ಬಳಸ್ತೀವಿ. ಇಲ್ಲೇನು ಅಂತ ಕೇಳಿದ್ರೆ F=9/5 × C+32 ಅಂತಕ್ಕಂಥ ಒಂದು ಸೂತ್ರವನ್ನ ಬಳಸ್ತಾ ಇದ್ದೀವಿ. ಸೆಲ್ಸಿಯಸ್ ಇದ್ದದ್ದನ್ನ ಪ್ಯಾರನೀಟ್ಗೆ, ಪ್ಯಾರನೀಟ್ ಇದ್ದದ್ದನ್ನ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡೋದು. ಇನ್ನ ಇಲ್ಲಿ ಸೆಲ್ಸಿಯಸ್ ಇದ್ದದ್ದನ್ನ ಕೆಲ್ವಿನ್ಗೆ, ಕೆಲ್ವಿನ್ ಇದ್ದದ್ದನ್ನ ಸೆಲ್ಸಿಯಸ್ ಕನ್ವರ್ಟ್ ಮಾಡ್ಬೇಕಾಗಿದ್ರೆ C=K-273 ಇದೆ. ಇನ್ನೊಂದೇನು ಅಂತ ಕೇಳಿದ್ರೆ K=C+273 ಅಂದ್ರೆ ನಾವು ಹೇಳ್ತಾ ಇದೀವಿ ತಾಪಮಾಪಕ ಪದ್ಧತಿಗಳ ವರ್ಗಾವಣೆ. ಸೆಲ್ಸಿಯಸ್ ಇದ್ದದ್ದನ್ನ ಪ್ಯಾರನೀಟ್ಗೆ ಕನ್ವರ್ಟ್ ಮಾಡ್ಬೋದು, ಪ್ಯಾರನೀಟ್ ಇದ್ದದನ್ನ ಸೆಲ್ಸಿಯಸ್ ಕನ್ವರ್ಟ್ ಮಾಡ್ಬೋದು, ಸೆಲ್ಸಿಯಸ್ ಇದ್ದದನ್ನ ಕೆಲ್ವಿನ್ಗೆ ಕನ್ವರ್ಟ್ ಮಾಡ್ಬೋದು, ಕೆಲ್ವಿನ್ ಇದ್ದದನ್ನ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡ್ಬೋದು. ಹಾಗಾದ್ರೆ ಇಲ್ಲಿ ನಾವು ತಾಪಮಾಪಕ ಪದ್ಧತಿಗಳು ವರ್ಗಾವಣೆ ಆಗ್ತಾ ಇದಾವೆ. ಸೆಲ್ಸಿಯಸ್, ಕೆಲ್ವಿನ್, ಸೆಲ್ಸಿಯಸ್, ಪ್ಯಾರನೀಟ್ ಕನ್ವರ್ಟ್ ಆಗ್ತಾ ಇದಾವೆ. ಬಹುಮುಖ್ಯವಾಗಿರ್ತಕ್ಕಂಥ ಪದ್ಧತಿಗಳು ಈ ಮೂರು ಪದ್ಧತಿಗಳು. ಈ ಮಾನವನ ದೇಹದ ತಾಪಮಾನ ಎಷ್ಟು ಅಂತ ಕೇಳಿದ್ರೆ ಸೆಲ್ಸಿಯಸ್ ಅಲ್ಲಿ 37 ಡಿಗ್ರಿ ಸೆಲ್ಸಿಯಸ್. ಮತ್ತೆ ಏನು ಅಂತ ಕೇಳಿದ್ರೆ ಇಲ್ಲಿ ಹೇಳ್ತಾ ಇದೀವಿ ಏನು ಅಂತ ಕೇಳಿದ್ರೆ 310 ಕೆಲ್ವಿನ್. ಇಲ್ಲಿ ಏನು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಪ್ಯಾರನೀಟ್ ಅಲ್ಲಿ ಎಷ್ಟು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ನಾವು ಏನು ಅಂತ ಕೇಳಿದ್ರೆ ಸೆಲ್ಸಿಯಸ್ ಪ್ಯಾರನೀಟ್ ಕನ್ವರ್ಟ್ ಮಾಡುವಾಗ ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಪ್ಯಾರನೀಟ್ ಪದ್ಧತಿಯಲ್ಲಿ ಸಾಮಾನ್ಯವಾಗಿ 98.6 ಡಿಗ್ರಿ ಪ್ಯಾರನೀಟ್ ಅಂತ ಬರ್ತಾ ಇದೆ. 98.6 ಡಿಗ್ರಿ ಪ್ಯಾರನೀಟ್. ಇಲ್ಲಿ ಸೆಲ್ಸಿಯಸ್, ಕೆಲ್ವಿನ್, ಪ್ಯಾರನೀಟ್ ಇದೆಯಲ್ಲ, ಈ ಪ್ಯಾರನೀಟ್ ಅಲ್ಲಿ ಏನಾಗ್ತಾ ಇದಾವೆ ಅಂತ ಕೇಳಿದ್ರೆ ಸೆಲ್ಸಿಯಸ್ ಇದ್ದದ್ದು ಪ್ಯಾರನೀಟ್ಗೆ, ಪ್ಯಾರನೀಟ್ ಸೆಲ್ಸಿಯಸ್ ಇದ್ದದ್ದನ್ನ ಕೆಲ್ವಿನ್ ಕನ್ವರ್ಟ್ ಮಾಡ್ಬೋದು. ಹಾಗಾದ್ರೆ ನಾವು ಈ ತಾಪಮಾಪಕ ಪದ್ಧತಿಗಳನ್ನ ನಾವೇನ್ ಮಾಡಿದೀವಿ ಅಂತ ಕೇಳಿದ್ರೆ ತಿಳ್ಕೊಂಡಿವಿ. ಜೊತೆಗೆ ತಾಪಮಾಪಕದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಸೆಲ್ಸಿಯಸ್ ಇದ್ದದ್ದನ್ನ ಪ್ಯಾರನೀಟ್ಗೆ, ಪ್ಯಾರನೀಟ್ ಇದ್ದದ್ದನ್ನ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಿದೀವಿ. ಓಕೆನಾ? ಹಾಗಾದ್ರೆ ಇಲ್ಲಿ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಏನು ಅಂಶ ಅಂತ ಕೇಳಿದ್ರೆ ಇಲ್ಲಿ ನೆಕ್ಸ್ಟ್ ನೋಡ್ತಕ್ಕಂಥ ಒಂದು ಅಂಶ ಬರ್ತಾ ಇದೆ. ಏನು ಅಂತ ಕೇಳಿದ್ರೆ ಉಷ್ಣದ ಪರಿಣಾಮಗಳು. ನೋಡ್ರಿ, ಉಷ್ಣದಿಂದ ಯಾವ ಯಾವ ಪರಿಣಾಮಗಳು ಉಂಟಾಗ್ತಾ ಇದಾವೆ ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಅಂಶ ಬರ್ತಾ ಇದೆ. ಏನು ಅಂತ ಕೇಳಿದ್ರೆ ಇಲ್ಲಿ ಏನು ಅಂತ ಕೆಲವು ಅಂಶಗಳು ಇರ್ತಾ ಇದಾವೆ. ಏನು ಅಂತ ಕೇಳಿದ್ರೆ ಉಷ್ಣದ ವರ್ಗಾವಣೆ ಅಂತ ಬರ್ತಾ ಇದೆ. ಉಷ್ಣದ ವರ್ಗಾವಣೆಯನ್ನ ನೋಡೋಣ ಮೊದಲು. ಉಷ್ಣದ ವರ್ಗಾವಣೆ ಅಂತ ಹೇಳ್ತಾ ಇದೀವಿ. ಉಷ್ಣ ಏನಾಗುತ್ತೆ ಅಂತ ಕೇಳಿದ್ರೆ ವರ್ಗಾವಣೆಗೊಳ್ಳುತ್ತೆ. ಉಷ್ಣದ ವರ್ಗಾವಣೆ ಅಂತಕ್ಕಂಥ ಅಂಶ ಬರುತ್ತೆ. ಈ ಉಷ್ಣದ ವರ್ಗಾವಣೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು 3 ಅಂಶಗಳು ವಿಧಗಳಿದಾವೆ. ಉಷ್ಣ 3 ವಿಧಗಳ ಮೂಲಕ ಏನಾಗುತ್ತೆ ಅಂತ ಕೇಳಿದ್ರೆ ವರ್ಗಾವಣೆಗೊಳ್ಳುತ್ತೆ. ಯಾವ್ಯಾವ 3 ವರ್ಗಾವಣೆ? ಒಂದೇದು ಹೇಳ್ತಾ ಇದೀವಿ ಯಾವುದು ಅಂತ ಕೇಳಿದ್ರೆ ಉಷ್ಣ ವಹನ. ಒಂದ್ ಯಾವುದು ಅಂತ ಕೇಳಿದ್ರೆ ಉಷ್ಣ ವಹನ ಅಂತ ಹೇಳ್ತಾ ಇದೀವಿ. 2 ಯಾವುದು ಅಂತ ಕೇಳಿದ್ರೆ ಉಷ್ಣ ಸಂವಹನ ಅಂತ ಹೇಳ್ತಾ ಇದೀವಿ. 2 ಯಾವುದು? ಉಷ್ಣ ಸಂವಹನ ಅಂತ ಹೇಳ್ತಾ ಇದೀವಿ. 3 ಯಾವುದು ಅಂತ ಕೇಳಿದ್ರೆ ಉಷ್ಣ ವಿಕಿರಣ ಅಂತ ಹೇಳ್ತಾ ಇದೀವಿ. ನೋಡ್ರಿ, ಉಷ್ಣದ ವರ್ಗಾವಣೆಯಲ್ಲಿ 3 ವಿಧಗಳನ್ನ ನಾವು ಗುರುತಿಸ್ತಾ ಇದೀವಿ. 1 ಉಷ್ಣ ವಹನ, 2 ಉಷ್ಣ ಸಂವಹನ, 3 ಉಷ್ಣ ವಿಕಿರಣ. ಇಲ್ಲಿ ಉಷ್ಣ ವಹನಕ್ಕೆ ಏನಂತ ಕರೀತಾರ ಅಂತ ಕರೆ ಕಂಡಕ್ಷನ್ ಆಫ್ ಹೀಟ್. ಕಂಡಕ್ಷನ್ ಆಫ್ ಹೀಟ್. ಎರಡನೇದೇನು ಅಂತ ಕೇಳಿದ್ರೆ ಉಷ್ಣ ಸಂವಹನ ಅಂತ ಹೇಳಿದ್ರೆ ಕನ್ವೆನ್ಷನ್ ಆಫ್ ಹೀಟ್. ಕನ್ವೆನ್ಷನ್ ಆಫ್ ಹೀಟ್. ಇನ್ನೊಂದು ಬರ್ತಾ ಇದೆ ಉಷ್ಣ ವಿಕಿರಣ ಅಂದ್ರೆ ಏನು ಅಂತ ಕೇಳಿದ್ರೆ ರೇಡಿಯೇಷನ್ ಆಫ್ ಹೀಟ್. ರೇಡಿಯೇಷನ್ ಆಫ್ ಹೀಟ್. ಉಷ್ಣ ವಹನ, ಸಂವಹನ, ವಿಕಿರಣ. ಈ ಉಷ್ಣದ ವರ್ಗಾವಣೆ ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ವಸ್ತುಗಳಲ್ಲಿ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ನಾವು ಹೇಳ್ತೀವಿ ಉಷ್ಣ ವಹನ ಕ್ರಿಯೆ ಅಂದ್ರೆ ಏನು? ಉಷ್ಣ ವಹನ ಕ್ರಿಯೆ ಅಂದ್ರೆ ಏನು? ಇಲ್ಲಿ ಹೇಳುತ್ತೆ ಡೆಫಿನಿಷನ್ ಏನ್ ಹೇಳುತ್ತೆ? ಉಷ್ಣ ವಹನ ಕ್ರಿಯೆ ಅಂದ್ರೆ ಯಾವುದೇ ಒಂದು ಮಧ್ಯವರ್ತಿ ಅವಶ್ಯಕತೆಯಲ್ಲಿ
ಮಧ್ಯವರ್ತಿ ನಾವ್ ಹೇಳ್ತಾ ಇದೀವಿ, ಮಧ್ಯವರ್ತಿ ಬಹಳಷ್ಟು ಇಂಪಾರ್ಟೆಂಟ್. ಉಷ್ಣ ವರ್ಗಾವಣೆಗಳು ಬೇಕಾಗಿದ್ರೆ ಯಾವುದೇ ಒಂದು ಮಧ್ಯವರ್ತಿ ಬೇಕು, ಒಂದು ವಸ್ತು ಬೇಕು. ಹಾಗಾದ್ರೆ ಇಲ್ಲಿ ಏನು ಅಂತ ಕೇಳಿದ್ರೆ, ಉಷ್ಣ ಎಂತ ವಸ್ತುಗಳು ನಾವು ಹೇಳ್ತಾ ಇದೀವಿ, ಘನಸ್ಥಿತಿಯ ಲೋಹಗಳು ಅಂತ ಹೇಳ್ತಿದೀವಿ. ಘನಸ್ಥಿತಿಯ ಲೋಹಗಳಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಉಷ್ಣ ವರ್ಗಾವಣೆಗೊಳ್ಳುತ್ತೆ. ಏನಾಗುತ್ತೆ? ಉಷ್ಣ ವರ್ಗಾವಣೆಗೊಳ್ಳುತ್ತೆ. ಹಾಗಾದ್ರೆ ಇಲ್ಲಿ ಏನು ಅಂತ ಕೇಳಿದ್ರೆ, ಯಾವುದೇ ಒಂದು ಮಧ್ಯವರ್ತಿ ಅವಶ್ಯಕತೆಯಲ್ಲಿ, ಮಧ್ಯವರ್ತಿ ಯಾವುದು ಅಂತ ಹೇಳಿವಿ, ಘನಸ್ಥಿತಿಯ ಒಂದು ಲೋಹ, ಘನಸ್ಥಿತಿಯ ವಸ್ತು. ಯಾವುದೇ ಒಂದು ಮಧ್ಯವರ್ತಿ ಅವಶ್ಯಕತೆಯಲ್ಲಿ ಉಷ್ಣ ಏನಾಗುತ್ತೆ ಅಂತ ಕೇಳಿದ್ರೆ, ಅಧಿಕ ತಾಪಮಾನದಿಂದ ಕಡಿಮೆ ತಾಪಮಾನದವರೆಗೆ ವರ್ಗಾವಣೆಗೊಳ್ಳುತ್ತೆ. ಹೇಳ್ತಾ ಇದೀವಿ, ಯಾವುದೇ ಒಂದು ಮಧ್ಯವರ್ತಿ ಅವಶ್ಯಕತೆಯಲ್ಲಿ ಉಷ್ಣವು ಅಧಿಕ ತಾಪಮಾನದಿಂದ ಕಡಿಮೆ ತಾಪಮಾನದವರೆಗೆ ಅಣುಗಳ ಕಂಪನದಿಂದ, ಘನಸ್ಥಿತಿಯ ವಸ್ತುಗಳಲ್ಲಿ ಅಣುಗಳು ಏನಾಗಿರ್ತಾವ, ಬಹಳಷ್ಟು ಒತ್ತೊತ್ತಾಗಿ ಜೋಡಣೆಗೊಂಡಿರ್ತಾವ. ಘನಸ್ಥಿತಿಯ ಲೋಹಗಳಲ್ಲಿ ಅಣುಗಳೇನಾಗಿರ್ತಾವ, ಒತ್ತೊತ್ತಾಗಿ ಜೋಡಣೆಗೊಂಡಿರ್ತಾವ. ಇಲ್ಲಿ ಒತ್ತೊತ್ತಾಗಿ ಜೋಡಣೆಗೊಂಡಿರೋದರಿಂದ ಅಣುಗಳೇನಾಗ್ತಾ ಇದಾವೆ ಅಂತ ಕೇಳಿದ್ರೆ ಕಂಪಿಸುವುದರ ಮೂಲಕ. ನೋಡ್ರಿ, ಅಣುಗಳ ಕಂಪನದ ಮೂಲಕ, ಇಲ್ಲಿ ಅಣುಗಳ ಕಂಪನದ ಮೂಲಕ ಒಂದು ಅಣು ಕಂಪಿಸೋದರಿಂದ ಇನ್ನೊಂದು ಅಣುವಿಗೆ ಉಷ್ಣವು ಏನಾಗುತ್ತೆ ಅಂತ ಕೇಳಿದ್ರೆ ವರ್ಗಾವಣೆಗೊಳ್ಳುತ್ತೆ. ಅಧಿಕ ತಾಪಮಾನದಿಂದ ಕಡಿಮೆ ತಾಪಮಾನದವರೆಗೆ ವರ್ಗಾವಣೆಗೊಳ್ಳುವುದಕ್ಕ ನಾವೇನಂತ ಕರಿತೀವಿ ಅಂತ ಕೇಳಿದ್ರೆ ಉಷ್ಣವಹನ. ಇಲ್ಲಿ ಏನಿದೆ ಅಂತ ಕೇಳಿದ್ರೆ, ಒಂದು ಲೋಹೀಯ ವಸ್ತು ಇದೆ, ಕಬ್ಬಿಣ ಇದೆ. ಈ ಲೋಹೀಯ ವಸ್ತುವಿನಲ್ಲಿ ಉಷ್ಣ ಏನಾಗ್ತಾ ಇದೆ, ಇದನ್ನ ಬಿಸಿ ಮಾಡ್ತಾ ಇದ್ದಾರೆ, ಉಷ್ಣ ಏನಾಗ್ತಾ ಇದೆ, ಈ ಕಡೆಯಿಂದ ಈ ಕಡೆಗೆ ವರ್ಗಾವಣೆಗೊಳ್ಳುತ್ತಲ್ಲ. ಇಲ್ಲಿ ವರ್ಗಾವಣೆಗೊಳ್ಳುತ್ತೆ ಅಂತ ಕೇಳಿದ್ರೆ ಅಣುಗಳು ಏನಾಗಲ್ಲ ಅಂತ ಕೇಳಿದ್ರೆ ಚಲಿಸಲ್ಲ. ನೆನ್ಪಿಟ್ಟುಕೊಳ್ಳಿ, ಅಣುಗಳು ಚಲಿಸಲ್ಲ. ಅಣುಗಳು ಏನಾಗ್ತವೆ ಅಂತ ಕೇಳಿದ್ರೆ ಕಂಪಿಸುತ್ತವೆ. ಅಣುಗಳು ಕಂಪಿಸುವುದರಿಂದ ಉಷ್ಣ ಏನಾಗುತ್ತೆ ಅಂತ ಕೇಳಿದ್ರೆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದು, ಈ ಎ ಬಿಂದುವಿನಿಂದ ಈ ಬಿ ಬಿಂದುವಿಗೆ ಉಷ್ಣ ವರ್ಗಾವಣೆಗೊಳ್ತಾ ಇದೆಯಲ್ಲ, ಹಿಂಗ್ ವರ್ಗಾವಣೆಗೊಳ್ಳುತ್ತೆ ಅಂತ ಕೇಳಿದ್ರೆ ಅಣುಗಳು ಕಂಪಿಸುವುದರ ಮೂಲಕ. ಅಣುಗಳ ಕಂಪನದಿಂದ, ಅಣುಗಳು ಕಂಪಿಸುವುದರಿಂದ ಉಷ್ಣ ಅಧಿಕ ತಾಪಮಾನದಿಂದ ಕಡಿಮೆ ತಾಪಮಾನದವರೆಗೆ ವರ್ಗಾವಣೆಗೊಳ್ಳುತ್ತಿತ್ತು ಅಂತ ಕೇಳಿದ್ರೆ ಅದಕ್ಕೆ ಉಷ್ಣ ವಹನ ಕ್ರಿಯೆ ಅಂದ್ರೆ ಘನಸ್ಥಿತಿಯ ಲೋಹಗಳು. ಘನಸ್ಥಿತಿಯ ಲೋಹಗಳು ಅಂತ ಹೇಳ್ತಾ ಇದೀವಿ ನಾವು. ಕಬ್ಬಿಣ, ತಾಮ್ರ, ಬೆಳ್ಳಿ ಇವೆಲ್ಲ ಏನದಾವ ಅಂತ ಕೇಳಿದ್ರೆ, ಚಿನ್ನ, ಇವೆಲ್ಲ ಏನು ಅಂತ ಕೇಳಿದ್ರೆ ಉಷ್ಣ ವಹನ ಕ್ರಿಯೆಗೆ ಒಳಗಾಗ್ತಾ ಇದಾವೆ. ಇಲ್ಲೇನು ಅಂತ ಕೇಳಿದ್ರೆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಉಷ್ಣ ಏನಾಗ್ತಾ ಇದೆ ಅಂತ ಕೇಳಿದ್ರೆ ವರ್ಗಾವಣೆಗೊಳ್ತಾ ಇದೆ. ಇದಕ್ಕೇನು ಅಂತ ಕೇಳಿದ್ರೆ ಮಧ್ಯವರ್ತಿ ಯಾವುದು ಅಂತ ಕೇಳಿದ್ರೆ ಘನಸ್ಥಿತಿಯ ವಸ್ತುಗಳಲ್ಲಿ. ಇನ್ನು ಎರಡನೇದು ಬರುತ್ತೆ ಉಷ್ಣ ಸಂವಹನ ಅಂತ ಬರುತ್ತೆ. ಉಷ್ಣ ಸಂವಹನ, ಕನ್ವೆಕ್ಷನ್ ಆಫ್ ಹೀಟ್ ಅಂತ ಹೇಳ್ತಾ ಇದೀವಿ, ಉಷ್ಣ ಸಂವಹನ ಕ್ರಿಯೆ ಅಂತ ಹೇಳ್ತಾ ಇದೀವಿ. ಸಂವಹನ ಅಂದ್ರೆ ಚಲನೆ. ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ದ್ರವ ಮತ್ತು ಅನಿಲ ಸ್ಥಿತಿಯ ಪದಾರ್ಥಗಳಲ್ಲಿ ಉಷ್ಣ ಏನಾಗುತ್ತೆ, ವರ್ಗಾವಣೆಗೊಳ್ಳುತ್ತೆ. ದ್ರವ ಮತ್ತು ಅನಿಲ ಸ್ಥಿತಿಯ ವಸ್ತುಗಳಲ್ಲಿ ಉಷ್ಣ ವರ್ಗಾವಣೆಗೊಳ್ಳುತ್ತೆ. ಇಲ್ಲೇನಾಗಿತ್ತು ಅಂತ ಕೇಳಿದ್ರೆ ಅಣುಗಳು ಕಂಪಿಸೋದರಿಂದ, ಒಂದು ಅಣು ಕಂಪಿಸೋದರಿಂದ ಇನ್ನೊಂದು ಅಣುವಿಗೆ ಉಷ್ಣ ಏನಾಗಿತ್ತು ಅಂದ್ರೆ ವರ್ಗಾವಣೆಗೊಳ್ಳುತ್ತೆ. ಆದ್ರೆ ಇಲ್ಲಿ ಇರ್ತಕ್ಕಂಥ ಉಷ್ಣ ಸಂವಹನ ಕ್ರಿಯೆಯಲ್ಲಿ ಏನಾಗುತ್ತೆ, ಇಲ್ಲಿ ಯಾವುದೇ ಮಧ್ಯವರ್ತಿ ಅವಶ್ಯಕತೆಯಲ್ಲಿ, ಮಧ್ಯವರ್ತಿ ಯಾವುದು ಅಂತ ಕೇಳಿದ್ರೆ ದ್ರವ ಮತ್ತು ಅನಿಲ ಸ್ಥಿತಿಯ ವಸ್ತು. ಯಾವುದೇ ಮಧ್ಯವರ್ತಿ ಅವಶ್ಯಕತೆಯಲ್ಲಿ ಉಷ್ಣ ಅಧಿಕ ತಾಪಮಾನದಿಂದ ಕಡಿಮೆ ತಾಪಮಾನದವರೆಗೆ ಅಣುಗಳ ಚಲನೆಯಿಂದ, ಇಲ್ಲಿ ಅಣುಗಳು ಏನಾಗ್ಲಿಲ್ಲ, ಅಣುಗಳು ಚಲಿಸಿಲ್ಲ, ನೆನ್ಪಿಟ್ಟುಕೊಳ್ಳಿ, ಅಣುಗಳು ಕಂಪಿಸಿದ. ನಾವ್ ಹೇಳ್ತಾ ಇದೀವಿ ನೀರನ್ನ ಕಾಯಿಸ್ತಾ ಇದೀವಿ, ನೀರನ್ನ ಕಾಯಿಸುವಾಗ ಉಷ್ಣ ಏನಾಗುತ್ತೆ, ವರ್ಗಾವಣೆಗೊಳ್ಳುತ್ತೆ. ನೀರಿನ ಅಣುಗಳು ನಾವೇನ್ ಮಾಡ್ತಾ ಇದೀವಿ, ಉಷ್ಣ ಶಕ್ತಿಯನ್ನ ಒದಗಿಸ್ತಾ ಇದೀವಿ. ಇಲ್ಲೇನಾಗುತ್ತೆ ಅಂತ ಕೇಳಿದ್ರೆ ಬಿಸಿಯಾದ ಅಣುಗಳು ಹಗುರಗೊಂಡು ಮೇಲಕ್ಕೆ ಹೋಗ್ತಾ ಇದಾವೆ, ಭಾರವಾದ ಅಣುಗಳು ಕೆಳಭಾಗ ಬರ್ತಾ ಇದಾವೆ. ಅಂದ್ರೆ ನೀರನ್ನು ಕಾಯಿಸುವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಅಲ್ಲಿ ಇರ್ತಕ್ಕಂಥ ನೀರಿನ ಅಣುಗಳು, ಬಿಸಿಯಾದ ಅಣುಗಳು ಹಗುರಗೊಂಡು ಇಲ್ಲಿ ಇರ್ತಕ್ಕಂಥ ಅಧಿಕ ತಾಪಮಾನದಿಂದ ಕಡಿಮೆ ತಾಪಮಾನದವರೆಗೆ ಅಣುಗಳ ಚಲನೆಯಿಂದ
ಉಷ್ಣತೆ ವರ್ಗಾವಣೆಗೊಳ್ತಾ ಇದ್ರೆ ಇದಕ್ಕೆ ನಾವೇನಂತ ಕರಿತೀವಿ? ಉಷ್ಣ ಸಂವಹನ. ಸಂವಹನ ಅಂದ್ರೆ ಏನಾಗ್ಬೇಕು ಅಂತ ಕೇಳಿದ್ರೆ ಅಣುಗಳೇನಾಗ್ಬೇಕು? ಚಲಿಸಬೇಕು. ಉಷ್ಣ ಸಂವಹನ ಕ್ರಿಯೆ. ಓಕೆನಾ? ಒಂದೇದು ಹೇಳಿದೀವಿ, ಉಷ್ಣವಹನ ಕ್ರಿಯೆಯಲ್ಲಿ ಘನಸ್ಥಿತಿಯ ವಸ್ತುಗಳ ಬಳಕೆ ಮಾಡಿದೀವಿ. ಇಲ್ಲೇನು ಅಂತ ಕೇಳಿದ್ರೆ ಉಷ್ಣ ಸಂವಹನ ಕ್ರಿಯೆಯಲ್ಲಿ ದ್ರವ ಮತ್ತು ಅನಿಲ ಸ್ಥಿತಿಯ ವಸ್ತುಗಳು. ಇನ್ನೊಂದು ಬರ್ತಾ ಇದೆ ಉಷ್ಣ ವಿಕಿರಣ ಕ್ರಿಯೆ. ಇಲ್ಲಿ ಘನಸ್ಥಿತಿಯ ಮಾಧ್ಯಮ ಇತ್ತು. ಇಲ್ಲೇನು ಅಂತ ಕೇಳಿದ್ರೆ ದ್ರವ ಮತ್ತು ಅನಿಲ ಸ್ಥಿತಿಯ ಮಾಧ್ಯಮ ಇತ್ತು. ಇಲ್ಲಿ ಏನು ಅಂತ ಕೇಳಿದ್ರೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಇರದೆ, ನೆನ್ಪಿಟ್ಕೊಳ್ಳಿ, ಯಾವುದೇ ಮಾಧ್ಯಮದ ಅವಶ್ಯಕತೆ ಇರದೆ ಉಷ್ಣ ಏನಾಗಬೇಕು ಅಂತ ಕೇಳಿದ್ರೆ ಅಧಿಕ ತಾಪಮಾನದಿಂದ ಕಡಿಮೆ ತಾಪಮಾನದವರೆಗೆ ಏನಾಗಬೇಕು? ವರ್ಗಾವಣೆಗೊಳ್ಬೇಕು. ಯಾವುದೇ ಮಾಧ್ಯಮದ ಅವಶ್ಯಕತೆ ಇರದೆ. ಸೂರ್ಯನಿಂದ ನಮಗೆ ಉಷ್ಣ ಶಕ್ತಿ ಬರ್ತಾ ಇದೆ ಅಂತಂದ್ರೆ, ಸೂರ್ಯನಿಂದ ನಾವೆಲ್ಲ ಶಕ್ತಿಯನ್ನ ಪಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ಅಧಿಕ ತಾಪಮಾನದಿಂದ, ಸೂರ್ಯನಲ್ಲಿರ್ತಕ್ಕಂಥ ಅಧಿಕ ತಾಪಮಾನದಿಂದ ಉಷ್ಣತೆ ಏನಾಗ್ತಾ ಇದೆ? ಕಡಿಮೆ ತಾಪಮಾನದವರೆಗೆ ಭೂಮಿಗೆ ವರ್ಗಾವಣೆಗೊಳ್ಳುತ್ತೆ. ಇಲ್ಲೆಲ್ಲ ನಿರ್ವಾತ ಪ್ರದೇಶ ಇದೆ. ನಿರ್ವಾತ ಪ್ರದೇಶದ ಮೂಲಕ ಉಷ್ಣ ವರ್ಗಾವಣೆಗೊಳ್ಳುತ್ತೆ ಅಂತಂದ್ರೆ ನಾವ್ ಹೇಳ್ತಾ ಇದೀವಿ ಉಷ್ಣ ವಿಕಿರಣ ಕ್ರಿಯೆ. ಯಾವುದೇ ಮಧ್ಯವರ್ತಿ ಅವಶ್ಯಕತೆ ಇರದೆ ಉಷ್ಣವು ಅಧಿಕ ತಾಪಮಾನದಿಂದ ಕಡಿಮೆ ತಾಪಮಾನದವರೆಗೆ ವರ್ಗಾವಣೆಗೊಳ್ಳುವುದಕ್ಕ ನಾವೇನಂತ ಕರಿತಾ ಇದ್ದೀವಿ ಅಂತ ಕೇಳಿದ್ರೆ ಯಾವ ಕ್ರಿಯೆ? ಉಷ್ಣ ವಿಕಿರಣ ಕ್ರಿಯೆ ಅಂತ ಕರಿತಾ ಇದ್ದೀವಿ. 3 ಅಂಶಗಳು. ಒಂದು, ಉಷ್ಣತೆಯ ವರ್ಗಾವಣೆಯಲ್ಲಿ ಒಂದನೇದ್ದು ಉಷ್ಣವಹನ ಕ್ರಿಯೆ. ಹೇಳುತ್ತೆ ಡೆಫಿನಿಷನ್, ಯಾವುದೇ ಮಧ್ಯವರ್ತಿ ಅವಶ್ಯಕತೆಯಲ್ಲಿ, ಮಧ್ಯವರ್ತಿ ಯಾವುದು? ಘನಸ್ಥಿತಿಯ ಒಂದು ವಸ್ತು, ಲೋಹ. ಯಾವುದೇ ಮಧ್ಯವರ್ತಿ ಅವಶ್ಯಕತೆಯಲ್ಲಿ ಉಷ್ಣ ಅಧಿಕ ತಾಪಮಾನದಿಂದ ಕಡಿಮೆ ತಾಪಮಾನದವರೆಗೆ ಅಣುಗಳ ಕಂಪನದ ಮೂಲಕ ಉಷ್ಣ ವರ್ಗಾವಣೆಗೊಂಡರೆ ಅದು ಉಷ್ಣವಹನ. 2, ಉಷ್ಣ ಸಂವಹನ ಅಂದ್ರೆ ಏನು? ಯಾವುದೇ ಮಧ್ಯವರ್ತಿ ಅವಶ್ಯಕತೆಯಲ್ಲಿ, ಮಧ್ಯವರ್ತಿ ಅವಶ್ಯಕತೆ ಯಾವುದು ಅಂದ್ಕರೆ ದ್ರವ ಮತ್ತು ಅನಿಲ ಸ್ಥಿತಿಯ ಪದಾರ್ಥಗಳು. ಯಾವುದೇ ಮಧ್ಯವರ್ತಿ ಅವಶ್ಯಕತೆಯಲ್ಲಿ ಉಷ್ಣವು ಏನಾಗುತ್ತೆ? ಅಧಿಕ ತಾಪಮಾನದಿಂದ ಕಡಿಮೆ ತಾಪಮಾನದವರೆಗೆ ಅಣುಗಳ ಚಲನೆಯಿಂದ ವರ್ಗಾವಣೆಗೊಳ್ಳುತ್ತೆ. ಉಷ್ಣ ಸಂವಹನ. ನೀರನ್ನು ಕಾಯಿಸಿದಾಗ ಉದಾಹರಣೆ ಕೊಡ್ತಾ ಇದೀವಿ. ನೀರನ್ನು ಕಾಯಿಸಿದಾಗ ನೀರಿನ ಬಿಸಿಯಾದ ಅಣುಗಳು ಹಗುರಗೊಂಡು ಏನಾಗ್ತಾ ಇದಾವೆ? ಮೇಲಕ್ಕೆ ಹೋಗ್ತಾ ಇದ್ದೇವೆ. ಅಧಿಕ ತಾಪಮಾನದಿಂದ ಕಡಿಮೆ ತಾಪಮಾನ. ಬಿಸಿಯಾದ ಗಾಳಿ ಬೀಸ್ತಾ ಇದೆ. ಬಿಸಿಯಾದ ಗಾಳಿ ಬೀಸ್ತಾ ಇದೆ ಅಂತ ಕೇಳಿದ್ರೆ, ತಂಪಾದ ಪ್ರದೇಶದ ಕಡೆಗೆ ಗಾಳಿ ಬೀಸ್ತಾ ಇದೆ ಅಂತ ಕೇಳಿದ್ರೆ ಅಧಿಕ ತಾಪಮಾನದಿಂದ ಕಡಿಮೆ ತಾಪಮಾನದ ಕಡೆಗೆ ವರ್ಗಾವಣೆಗೊಳ್ಳುತ್ತೆ. ಅಲ್ಲಿ ಏನು ಅಂತ ಕೇಳಿದ್ರೆ ಉಷ್ಣ ಸಂವಹನ. ಇನ್ನೇನು ಅಂತ ಕೇಳಿದ್ರೆ ಉಷ್ಣ ವಿಕಿರಣ ಕ್ರಿಯೆ ಅಂದ್ರೆ ಏನು ಅಂತ ಕೇಳಿದ್ರೆ ಯಾವುದೇ ಮಧ್ಯವರ್ತಿಯ ಅವಶ್ಯಕತೆ ಇರದೆ ಉಷ್ಣ ಅಧಿಕ ತಾಪಮಾನದಿಂದ ಕಡಿಮೆ ತಾಪಮಾನದವರೆಗೆ ವರ್ಗಾವಣೆಗೊಳ್ಳುತ್ತಿತ್ತು ಅಂತ ಕೇಳಿದ್ರೆ ಇದಕ್ಕೆ ನಾವೇನಂತ ಕರಿತೀವಿ? ರೇಡಿಯೇಷನ್ ಆಫ್ ಹೀಟ್. ಒಂದು ಬಾರಿ ಪ್ರಶ್ನೆ ಕೇಳಿದ್ದ, ಕಬ್ಬಿಣದ ಒಂದು ಸಲಾಕೆಯ ಒಂದು ತುದಿಯನ್ನು ಕಾಯಿಸಿದಾಗ ಇನ್ನೊಂದು ತುದಿ ಬಿಸಿಯಾಗಲು ಕಾರಣ ಏನು ಅಂತ ಕೇಳಿದ್ದ. ಅಲ್ಲಿ ಯಾವ ವರ್ಗಾವಣೆಗೊಳ್ಳುತ್ತೆ? ಅಲ್ಲಿ ಉಷ್ಣವಹನ, ಉಷ್ಣ ಸಂವಹನ, ಉಷ್ಣ ವಿಕಿರಣ, ಮೇಲಿನ ಯಾವುದು ಅಲ್ಲ ಅಂತ ಕೇಳಿದ್ದ. ಹಾಗಾಗಿ ನೆನ್ಪಿಟ್ಟುಕೊಳ್ರಿ, ಇಲ್ಲೇನಾಗುತ್ತೆ ಅಂತ ಕೇಳಿದ್ರೆ ಉಷ್ಣ ವಹನ ಕ್ರಿಯೆ ಮೂಲಕ ಉಷ್ಣ ವರ್ಗಾವಣೆಗೊಳ್ಳುತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ನೋಡ್ತಾ ಇದೀವಿ ಏನು ಅಂತ ಕೇಳಿದ್ರೆ ಈ ಉಷ್ಣದ ಪರಿಣಾಮಗಳು ಅಂತ ನೋಡ್ತಾ ಇದ್ದೀವಿ. ನೋಡ್ರಿ, ಈ ಉಷ್ಣದ ಪರಿಣಾಮ ಯಾವ್ಯಾವ ರೀತಿ ಪರಿಣಾಮ, ಉಷ್ಣದಿಂದ ಯಾವ್ಯಾವ ರೀತಿ ಪರಿಣಾಮ, ಉಷ್ಣತೆಯ ಪರಿಣಾಮಗಳು ಅಂತ ಹೇಳ್ತಾ ಇದೀವಿ. ಇಲ್ಲಿ ಉಷ್ಣತೆಯಿಂದ ಯಾವ್ಯಾವ ಪರಿಣಾಮ ಉಂಟಾಗ್ತಾ ಇದೆ? ಉಷ್ಣದ ಪರಿಣಾಮ ನೋಡ್ರಿ, ಉಷ್ಣದ ಪರಿಣಾಮ ಏನಾಗ್ತಾ ಇದೆ? ಒಂದು ವಸ್ತುವಿಗೆ ನಾವೇನಾದ್ರೂ ಉಷ್ಣತೆ ನೀಡಿದೀವಿ ಅಂತ ಕೇಳಿದ್ರೆ ಅಲ್ಲಿ 3 ರೀತಿಯ ಪರಿಣಾಮಗಳು ಉಂಟಾಗ್ತಾ ಇದೆ. ಯಾವ್ಯಾವ ರೀತಿ ಪರಿಣಾಮ ಆಗ್ತಾ ಇದಾವೆ ಅಂತ ನೋಡಿದ್ರೆ ಒಂದೇದು ಹೇಳ್ತಾ ಇದೀವಿ ಏನು ಅಂತ ಕೇಳಿದ್ರೆ ಉಷ್ಣ ವ್ಯಾಕೋಚನೆಯ ಪರಿಣಾಮ. ಒಂದೇದು ಯಾವುದು ಅಂತ ಕೇಳಿದ್ರೆ ಉಷ್ಣ ವ್ಯಾಕೋಚನೆ.
ಉಷ್ಣ ವ್ಯಾಕೋಚನೆ ಆಗುತ್ತೆ. ಎರಡನೇ ಅಂಶ ನೋಡ್ತಾ ಇದ್ದೀವಿ, ಯಾವ ಪರಿಣಾಮ ಬೀರುತ್ತೆ ಅಂತ ಕೇಳಿದ್ರೆ, ಎರಡನೇದ್ದು ವಸ್ತುವಿನ ಸ್ಥಿತಿಯಲ್ಲಿ ಬದಲಾವಣೆ. ವಸ್ತುವಿನ ಸ್ಥಿತಿ ಏನಾಗುತ್ತೆ ಅಂತ ಕೇಳಿದ್ರೆ ಬದಲಾವಣೆಗೆ ಒಳಗಾಗುತ್ತೆ. ವಸ್ತುವಿನ ಸ್ಥಿತಿಯಲ್ಲಿ ಬದಲಾವಣೆ. ಮೂರನೇದು ಹೇಳುತ್ತೆ ಏನು ಅಂತ ಕೇಳಿದ್ರೆ, ವಸ್ತುವಿನ ತಾಪಮಾನದಲ್ಲಿ ಏರಿಕೆ ಉಂಟಾಗುತ್ತೆ. ತಾಪಮಾನದಲ್ಲಿ ಏರಿಕೆ ನೆನ್ಪಿಟ್ಟುಕೊಳ್ಳಿ. ಒಂದು ವಸ್ತುವಿಗೆ ಉಷ್ಣತೆಯನ್ನ ಒದಗಿಸಿದಾಗ ಅಲ್ಲಿ ಎಷ್ಟು ರೀತಿಯ ಪರಿಣಾಮಗಳು ಉಂಟಾಗ್ತಾ ಇದಾವೆ? 3 ರೀತಿಯ ಪರಿಣಾಮಗಳು. ಒಂದು ಉಷ್ಣ ವ್ಯಾಕೋಚನೆ, 2 ವಸ್ತುವಿನ ಸ್ಥಿತಿಯಲ್ಲಿ ಬದಲಾವಣೆ, 3 ಯಾವುದು ಅಂತ ಕೇಳಿದ್ರೆ ತಾಪಮಾನದಲ್ಲಿ ಏರಿಕೆ. ಹಾಗಾದ್ರೆ ಉಷ್ಣ ವ್ಯಾಕೋಚನೆ ಅಂತ ಹೇಳ್ತಾ ಇದೀವಿ, ಎಕ್ಸ್ಪೆನ್ಷನ್ ಆಫ್ ಹೀಟ್ ಅಂತ ಹೇಳ್ತಾ ಇದೀವಿ, ವ್ಯಾಕೋಚನೆ ಹೇಳ್ತೀವಿ. ಯಾವುದೇ ಒಂದು ವಸ್ತುವಿಗೆ ಉಷ್ಣತೆಯನ್ನ ನೀಡಿದಾಗ, ಯಾವುದೇ ಒಂದು ವಸ್ತುವಿಗೆ ಉಷ್ಣತೆಯನ್ನು ನೀಡಿದಾಗ ಅದರ ಉದ್ದ, ಅಗಲ, ವಿಸ್ತೀರ್ಣ, ಗಾತ್ರದಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತು ಅಂತ ಕೇಳಿದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ? ಉಷ್ಣ ವ್ಯಾಕೋಚನೆ. ಉಷ್ಣ ವ್ಯಾಕೋಚನೆ. ವ್ಯಾಕೋಚನೆ ಅಂದ್ರೆ ಅಣುಗಳು ಹಿಗ್ಗೋದು. ವಸ್ತುವಿನ ಉದ್ದದಲ್ಲಿ ಏರಿಕೆ ಹೆಚ್ಚಳ ಆಗುತ್ತೆ, ವಸ್ತುವಿನ ಗಾತ್ರದಲ್ಲಿ ಹೆಚ್ಚಳ ಆಗುತ್ತೆ, ವಸ್ತುವಿನ ವಿಸ್ತೀರ್ಣದಲ್ಲಿ ಹೆಚ್ಚಳ ಆಗುತ್ತೆ. ನಾವು ಇದಕ್ಕೇನಂತ ಕರೆದೀವಿ ಅಂತ ಕೇಳಿದ್ರೆ ಉಷ್ಣ ವ್ಯಾಕೋಚನೆ. ಉಷ್ಣತೆಯ ಪರಿಣಾಮದಿಂದ ವಸ್ತುಗಳ ಅಣುಗಳಲ್ಲಿ ಏನಾಗುತ್ತೆ? ಹೆಚ್ಚಳ ಆಗುತ್ತೆ, ಅಣುಗಳು ಹಿಗ್ಗುತ್ತಾ ಇದ್ದಾವೆ. ಹಾಗಾದ್ರೆ ಈ ಉಷ್ಣ ವ್ಯಾಕೋಚನೆಯ ಪರಿಣಾಮ ಅಂತ ಹೇಳ್ತಾ ಇದೀವಿ. ಉಷ್ಣ ವ್ಯಾಕೋಚನೆಯಿಂದ ಯಾವ್ಯಾವ ಪರಿಣಾಮಗಳು ಉಂಟಾಗ್ತಾ ಇದಾವೆ? ಉಷ್ಣ ವ್ಯಾಕೋಚನೆಯ ಪರಿಣಾಮದ ಅನ್ವಯಗಳು ಯಾವ್ಯಾವ ಆಗ್ತಾ ಇದಾವೆ? ಅನ್ವಯಗಳು ನಾವು ಹೇಳ್ತಾ ಇದೀವಿ, ಹಳ್ಳಿಗಳಲ್ಲಿ ಎತ್ತಿನ ಗಾಡಿ ಅಂತ ಬಳಸ್ತಾ ಇದೀವಿ. ಹಳ್ಳಿಗಳಲ್ಲಿ ಎತ್ತಿನ ಗಾಡಿಯ ಒಂದು ಮರದ ಚಕ್ರ ಇದೆ. ಎತ್ತಿನ ಗಾಡಿಯ ಮರದ ಚಕ್ರಕ್ಕೆ ಉಕ್ಕಿನ ಬಳೆಯನ್ನು ಜೋಡಿಸ್ತಾ ಇದ್ದೀವಿ. ಹಳ್ಳಿಗಳಲ್ಲಿರ್ತಕ್ಕಂಥ ಎತ್ತಿನ ಗಾಡಿಯ ಮರದ ಚಕ್ರಕ್ಕೆ ಒಂದು ಉಕ್ಕಿನ ಬಳೆ, ಲೋಹಿಯ ಮಳೆ, ಉಕ್ಕಿನ ಬಳೆಯನ್ನು ಜೋಡಿಸಬೇಕಾಗಿದ್ರೆ ಅದನ್ನೇನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಕಾಯಿಸ್ತಾ ಇದ್ದಾರೆ, ಬಿಸಿ ಮಾಡ್ತಾ ಇದ್ದಾರೆ, ಉಷ್ಣವನ್ನು ನೀಡ್ತಾ ಇದ್ದಾರೆ. ಉಷ್ಣವನ್ನು ನೀಡಿದಾಗ ಅದರ ಏನಾಗುತ್ತೆ ಅಂತ ಕೇಳಿದ್ರೆ ಹೆಚ್ಚಳ ಆಗುತ್ತೆ. ಅಗಲದಲ್ಲಿ, ವಿಸ್ತೀರ್ಣದಲ್ಲಿ, ಗಾತ್ರದಲ್ಲಿ ಹೆಚ್ಚಳ ಆಗುತ್ತೆ. ಅಲ್ಲಿ ಯಾವ ಒಂದು ಪರಿಣಾಮ ಅನ್ವಯ ಆಗುತ್ತೆ ಅಂತ ಕೇಳಿದ್ರೆ ಉಷ್ಣ ವ್ಯಾಕೋಚನೆ ಪರಿಣಾಮ. ಹಳ್ಳಿಗಳಲ್ಲಿ ಎತ್ತಿನ ಗಾಡಿಯ ಮರದ ಚಕ್ರಕ್ಕೆ ಉಕ್ಕಿನ ಬಳೆಯನ್ನು ಜೋಡಿಸುವುದು. ಎತ್ತಿನ ಗಾಡಿ ನೆಕ್ಸ್ಟ್ ಎಲ್ಲ ಅನ್ವಯ ಆಗುತ್ತೆ ಅಂತ ಕೇಳಿದ್ರೆ ನಾವು ಹೇಳ್ತಾ ಇದೀವಿ ಅನ್ವಯಗಳು. ಈ ಪಾತ್ರೆಗಳಿಗೆ ಬಿಸಿ ಮಾಡಿದಾಗ ಪಾತ್ರೆಯಲ್ಲಿ ಅಣುಗಳು ಏನಾಗ್ತಾ ಇದಾವೆ ಅಂತ ಕೇಳಿದ್ರೆ ವ್ಯಾಕೋಚನೆ ಅಂತದೆ. ಪಾತ್ರೆ ಅಣುಗಳು ವ್ಯಾಕೋಚನೆ ಅಂತದೆ. ಇನ್ನ ನೆಕ್ಸ್ಟ್ ಹೇಳ್ತಾ ಇದೀವಿ, ಈ ಬಾಯ್ಲರ್ ಮತ್ತು ಹಡಗುಗಳ ಭಾಗಗಳ ಜೋಡಣೆಯಲ್ಲಿ, ಬಾಯ್ಲರ್ ಮತ್ತು ಹಡಗುಗಳ ಭಾಗಗಳ ಜೋಡಣೆಯಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಉಷ್ಣ ವ್ಯಾಕೋಚನೆಯ ಪರಿಣಾಮ ಕಂಡು ಬರ್ತಾ ಇದೆ. ಉಷ್ಣ ವ್ಯಾಕೋಚನೆಯಿಂದ ಆ ವಸ್ತುಗಳ ಒಂದು ವಸ್ತು ಇನ್ನೊಂದು ವಸ್ತುವಿನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಕೂಡುವಂತೆ ಮಾಡ್ತಾ ಇದ್ದಾರೆ. ಅಲ್ಲಿಯೂ ಸಹಿತ ವ್ಯಾಕೋಚನೆಯ ಪರಿಣಾಮ ಕಂಡು ಬರ್ತಾ ಇದೆ. ಇನ್ನು ಬೇಸಿಗೆ ಸಂದರ್ಭದಲ್ಲಿ ರೈಲು ಹಳಿಗಳು ಏನಾಗ್ತಾ ಇದಾವೆ ಅಂತ ಕೇಳಿದ್ರೆ ಉಷ್ಣತೆಯ ಪರಿಣಾಮದಿಂದ ವ್ಯಾಕೋಚನೆಯನ್ನ ಹೊಂದುತ್ತಾ ಇದ್ದಾವೆ. ಅಲ್ಲಿ ಉಷ್ಣ ವ್ಯಾಕೋಚನೆ ಪರಿಣಾಮ. ಇನ್ನು ಅದೇ ಬೇಸಿಗೆ ಸಂದರ್ಭದಲ್ಲಿ ಕಾಂಕ್ರೀಟ್ ಗೋಡೆ ಮತ್ತು ರಸ್ತೆಗಳಲ್ಲಿ ಬಿರುಕುಗಳು ಕಾಣಿಸಿಕೊಳ್ತಾ ಇದಾವೆ. ಯಾಕೆ ಬಿರುಕುಗಳು ಕಾಣಿಸಿಕೊಳ್ತವೆ ಅಂತ ಕೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಲೋಹಿಯ ವಸ್ತು ಉಷ್ಣತೆಯ ಪರಿಣಾಮದಿಂದ ಅಣುಗಳು ಏನಾಗ್ತಾ ಇದಾವೆ ಅಂತ ಕೇಳಿದ್ರೆ ಹಿಗ್ಗುತ್ತಾ ಇದಾವೆ, ವ್ಯಾಕೋಚನೆ ಹೊಂದುತ್ತಾ ಇದಾವೆ. ಅಲ್ಲಿ ಉಷ್ಣ ವ್ಯಾಕೋಚನೆಯ ಪರಿಣಾಮ. ಇನ್ನು ನಾವು ನೆಕ್ಸ್ಟ್ ಹೇಳಿದೀವಿ ಪಾದರಸದ ಬಗ್ಗೆ ಹೇಳಿದೀವಿ. ಪಾದರಸ ಇದೆ, ಪಾದರಸಕ್ಕೆ ಉಷ್ಣತೆಯನ್ನು ನಾವು ನೀಡಿದೀವಿ ಅಂತ ಕೇಳಿದ್ರೆ ಪಾದರಸ ಉಷ್ಣತೆ ನೀಡಿದಾಗ ಪಾದರಸದ ಅಣುಗಳು ಹಿಗ್ಗುತ್ತಾ ಇದಾವೆ. ಹಿಗ್ಗುವುದರಿಂದ ಪಾದರಸದ ಮಟ್ಟ ಏರಿಕೆ ಆಗ್ತಾ ಇದೆ. ಯಾವಾಗ ಉಷ್ಣಾಂಶದ ಮಟ್ಟ ಕಡಿಮೆ ಆಗುತ್ತೆ ಪಾದರಸದ ಮಟ್ಟದಲ್ಲಿ, ಅಣುಗಳ ಮಟ್ಟದಲ್ಲಿ ಏನಾಗ್ತಾ ಇದೆ? ಕುಗ್ಗುತ್ತಾ ಇದೆ.
ಅಲ್ಲಿ ಯಾವ ಪರಿಣಾಮ ಅನ್ವಯ ಆಗ್ತಾ ಇದೆ? ಉಷ್ಣ ವ್ಯಾಕೋಚನೆಯ ಪರಿಣಾಮ. ಇನ್ನು ಇದೇ ಬೇಸಿಗೆ ಸಂದರ್ಭದಲ್ಲಿ ನಾವು ನೋಡ್ತಾ ಇದೀವಿ ವಿದ್ಯುತ್ ಕಂಬದ ತಂತಿಗಳದಾವೆ. ವಿದ್ಯುತ್ ಕಂಬದ ತಂತಿಗಳು ಯಾವ ಸಂದರ್ಭದಲ್ಲಿ ಜೋತು ಬೀಳ್ತಾ ಇದಾವೆ ಅಂತ ಕೇಳಿದ್ರೆ, ಯಾವಾಗ ಬೇಸಿಗೆ ಸಂದರ್ಭದಲ್ಲಿ ವಾಯುಮಂಡಲದ ಉಷ್ಣಾಂಶದ ಮಟ್ಟ ಹೆಚ್ಚಳವಾಗಿರುತ್ತೆ ಆ ಸಂದರ್ಭದಲ್ಲಿ ವಿದ್ಯುತ್ ಕಂಬದ ತಂತಿಯಲ್ಲಿರ್ತಕ್ಕಂಥ ಅಣುಗಳು ವ್ಯಾಕೋಚನೆ ಹೊಂದುವುದರಿಂದ ವಿದ್ಯುತ್ ಕಂಬದ ತಂತಿ ಏನಾಗ್ತಾ ಇದೆ? ಜೋತು ಬೀಳ್ತಾ ಇದೆ. ವ್ಯಾಕೋಚನೆಯ ಪರಿಣಾಮ. ಇವೆಲ್ಲ ಏನು ಅಂತ ಕೇಳಿದ್ರೆ ಅನ್ವಯಗಳು. ಅದೇ ರೀತಿ ನಾವು ಹೇಳ್ತಾ ಇದೀವಿ, ಗಾಜಿನ ಬಾಟ್ಲಿ ತಗೋತೀವಿ, ಗಾಜಿನ ಬಾಟ್ಲಿಯನ್ನ ಬಿಸಿ ಮಾಡಿದೀವಿ ಅಂತ ಕೇಳಿದ್ರೆ ಅದರಲ್ಲಿ ಅಣುಗಳು ಏನಾಗ್ತಾ ಇದಾವೆ ಅಂತ ಕೇಳಿದ್ರೆ ವ್ಯಾಕೋಚನೆಗೆ ಒಳಗಾಗ್ತಾ ಇದಾವೆ. ಈ ವ್ಯಾಕೋಚನೆಗೆ ಒಳಗಾಗ್ತಾ ಇದಾವೆ ಅಂತಂದ್ರೆ ಅದರ ಮೇಲೆ ನೀವೇನಾದ್ರೂ ಯಾವುದೋ ಒಂದು ಭಾಗದಲ್ಲಿ ತಂಪಾದ ನೀರನ್ನು ಹಾಕ್ತೀವಿ ಅಂತ ಕೇಳಿದ್ರೆ, ಯಾವ ಭಾಗದಲ್ಲಿ ತಂಪಾದ ನೀರು ಹಾಕಿರ್ತೀರಿ ಆ ಭಾಗದಲ್ಲಿ ಅಣುಗಳು ಸಂಕೋಚನೆಗೆ ಒಳಗಾಗೋದರಿಂದ ಆ ಭಾಗದಲ್ಲಿ ಬಿರುಕು ಕಾಣಿಸಿಕೊಳ್ಳುತ್ತೆ. ನೆನ್ಪಿಟ್ಕೊಳ್ಳಿ. ಅಲ್ಲೆಲ್ಲ ಯಾವ ಪರಿಣಾಮ ಕಂಡು ಬರ್ತಾ ಇದೆ ಅಂತ ಕೇಳಿದ್ರೆ ಉಷ್ಣ ವ್ಯಾಕೋಚನೆಯ ಪರಿಣಾಮ. ನೆನ್ಪಿಟ್ಟುಕೊಳ್ಳೆ. ವ್ಯಾಕೋಚನೆ ಅಂದ್ರೆ ಏನು? ಅಣುಗಳು ಏನಾಗ್ತಾ ಇದಾವೆ ಅಂತ ಕೇಳಿ ಉಷ್ಣದ ಪರಿಣಾಮದಿಂದ ಅಣುಗಳಲ್ಲಿ ಏನಾಗ್ತಾ ಇದೆ? ಉದ್ದ, ಅಗಲ, ಎತ್ತರ ಇವುಗಳಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಹೆಚ್ಚಳ ಕಂಡು ಬರ್ತಾ ಇದೆ. ಓಕೆ. ಇನ್ನು ನಾವು ನೆಕ್ಸ್ಟ್ ಹೇಳ್ತಾ ಇದೀವಿ ವಸ್ತುವಿನ ಸ್ಥಿತಿ ಬದಲಾವಣೆ. ಉಷ್ಣದ ಪರಿಣಾಮದಿಂದ ವಸ್ತುವಿನ ಸ್ಥಿತಿಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ನೋಡ್ರಿ, ಉಷ್ಣದ ಪರಿಣಾಮದಿಂದ ವಸ್ತು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಪರಿವರ್ತನೆ ಹೊಂದುತ್ತಾ ಇದೆ. ಹೇಳ್ತಾ ಇದೀವಿ ಈ ವಸ್ತುವಿನ ಸ್ಥಿತಿ ಬದಲಾವಣೆಯಲ್ಲಿ ಒಂದು ಅಂಶ ಬರುತ್ತೆ, ಗುಪ್ತೋಷ್ಣ ಅಂತ ಬರುತ್ತೆ, ಲ್ಯಾಟೆಂಟ್ ಹೀಟ್ ಅಂತ ಕರಿತಾ ಇದೆ. ಗುಪ್ತೋಷ್ಣ ಲ್ಯಾಟೆಂಟ್ ಹೀಟ್ ಅಂತ ಕರಿತಾ ಇದೆ. ಲ್ಯಾಟೆಂಟ್ ಹೀಟ್, ಗುಪ್ತೋಷ್ಣ. ಈ ಗುಪ್ತೋಷ್ಣವನ್ನ ಯಾರು ಪ್ರತಿಪಾದನೆ ಮಾಡಿದ್ರು ಅಂತ ಕೇಳಿದ್ರೆ ಜೋಸೆಫ್ ಬ್ಲಾಕ್ ಅಂತಕ್ಕಂಥವ್ರು ಪ್ರತಿಪಾದನೆ ಮಾಡಿದ್ರು. ಯಾವುದು ಅಂತ ಕೇಳಿದ್ರೆ ಗುಪ್ತೋಷ್ಣ, ಲ್ಯಾಟೆಂಟ್ ಹೀಟ್. ಹಾಗಾದ್ರೆ ಈ ಗುಪ್ತೋಷ್ಣ ಹೇಳುತ್ತೆ, ನಾವು ಹೇಳಿದೀವಿ ವಸ್ತು ಸ್ಥಿತಿ ಬದಲಾವಣೆ ಹೊಂದುತ್ತೆ ಅಂತ ಕೇಳಿದ್ರೆ ವಸ್ತು ಏನಾಗ್ತಾ ಇದೆ? ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಪರಿವರ್ತನೆ ಹೊಂದ್ತಾ ಇದೆ ಅಂತ ಕೇಳಿದ್ರೆ ಅದಕ್ಕೆ ನಾವು ಏನ್ ನೀಡಬೇಕು ಅಂತ ಕೇಳಿದ್ರೆ ಉಷ್ಣವನ್ನ ನೀಡಬೇಕು. ಕಬ್ಬಿಣದ ಸಲಾಕೆಯನ್ನ ಬಹಳಷ್ಟು ಉಷ್ಣವನ್ನ ನೀಡ್ರಿ. ಕಬ್ಬಿಣದ ಸಲಾಕೆಯನ್ನ ಕಾಯಿಸ್ರಿ. ಕಬ್ಬಿಣದ ಸಲಾಕೆಯನ್ನು ಕಾಯಿಸಿದಾಗ ಕಬ್ಬಿಣ ಘನ ಸ್ಥಿತಿಯಲ್ಲಿ ಇರ್ತಕ್ಕಂಥ ದ್ರವ ಸ್ಥಿತಿಗೆ ಹೋಗುತ್ತೆ. ಅಂದ್ರೆ ಇಲ್ಲಿ ಹೇಳ್ತಾ ಇದೀವಿ ಒಂದು ವಸ್ತು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಪರಿವರ್ತನೆ ಹೊಂದುತ್ತಾ ಇದೆ. ಹಾಗಾದ್ರೆ ಇಲ್ಲಿ ಹೇಳ್ತಾ ಇದೀವಿ ಗುಪ್ತೋಷ್ಣದಲ್ಲಿ ಎರಡು ವಿಧದ ಗುಪ್ತೋಷ್ಣಗಳು. ಇದಕ್ಕಿಂತ ಮುಂಚಿತವಾಗಿ ಈ ಗುಪ್ತೋಷ್ಣ ಅಂದ್ರೆ ಏನು ಅಂತ ಕೇಳಿದ್ರೆ, ಒಂದು ವಸ್ತುವಿಗೆ ಸ್ಥಿರ ಉಷ್ಣತೆಯನ್ನು ನೀಡಿದಾಗ ಆ ಒಂದು ವಸ್ತು ಸಂಪೂರ್ಣವಾಗಿ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಪರಿವರ್ತನೆ ಹೊಂದುತ್ತಾ ಇದೆ ಅಲ್ಲ, ಅದಕ್ಕೆ ಪರಿವರ್ತನೆ ಹೊಂದುವಲ್ಲಿ ನೀಡಬೇಕಾದ ಉಷ್ಣದ ಪ್ರಮಾಣ ಗುಪ್ತೋಷ್ಣ. ಒಂದು ವಸ್ತು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಪರಿವರ್ತನೆ ಹೊಂದಲು, ಒಂದು ವಸ್ತು ಏನು ಅಂತ ಕೇಳಿದ್ರೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಪರಿವರ್ತನೆ ಹೊಂದಲು ಆ ವಸ್ತುವಿಗೆ ನೀಡಬೇಕಾದ ಒಂದು ಉಷ್ಣದ ಪ್ರಮಾಣ ಯಾವುದು ಅಂತ ಕೇಳಿದ್ರೆ ಗುಪ್ತೋಷ್ಣ ಅಂತ ಹೇಳ್ತಾ ಇದೀವಿ. ಏನಂತ ಹೇಳ್ತಾ ಇದೀವಿ? ಗುಪ್ತೋಷ್ಣ, ಲ್ಯಾಟೆಂಟ್ ಹೀಟ್. ಹಾಗಾದ್ರೆ ಈ ಗುಪ್ತೋಷ್ಣದ ಏಕಮಾನ ಯಾವುದು ಅಂತ ಕೇಳಿದ್ರೆ ಜೌಲ್ ಪರ್ ಕಿಲೋಗ್ರಾಮ್ ಅಂತ ಹೇಳ್ತಾ ಇದೀವಿ. ಉಷ್ಣೋತ್ತರ ಏಕಮಾನ ಜೌಲ್ ಪರ್ ಕಿಲೋಗ್ರಾಮ್. ಈ ಉಷ್ಣಾಂಶದಲ್ಲಿ ಈ ಗುಪ್ತೋಷ್ಣದಲ್ಲಿ ಏನಿದಾವೆ ಅಂತ ಕೇಳಿದ್ರೆ ಎರಡು ರೀತಿಯ ಗುಪ್ತೋಷ್ಣ. ಒಂದು ದ್ರವೀಕರಣ ಗುಪ್ತೋಷ್ಣ, ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಆವಿಕರಣ ಗುಪ್ತೋಷ್ಣ. ಒಂದು ದ್ರವೀಕರಣ, ಇನ್ನೊಂದು ಆವಿಕರಣ ಗುಪ್ತೋಷ್ಣ. ಹಾಗಾದ್ರೆ ದ್ರವೀಕರಣ ಗುಪ್ತೋಷ್ಣ ಅಂದ್ರೆ ಏನು? ನಾವು ಹೇಳ್ತಾ ಇದೀವಿ ದ್ರವೀಕರಣ ಗುಪ್ತೋಷ್ಣ ಅಂದ್ರೆ ಏನು ನೋಡ್ರಿ. ಈ ದ್ರವೀಕರಣ ಗುಪ್ತೋಷ್ಣದಲ್ಲಿ ವಸ್ತು ಏನಾಗುತ್ತೆ ಅಂತ ಕೇಳಿದ್ರೆ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಪರಿವರ್ತನೆ ಹೊಂದುತ್ತೆ. ಹೇಳ್ತಾ ಇದೀವಿ ಘನ ಸ್ಥಿತಿಯ ಒಂದು ವಸ್ತು ಸಂಪೂರ್ಣವಾಗಿ ದ್ರವ ಸ್ಥಿತಿಗೆ ಪರಿವರ್ತನೆ ಹೊಂದಲು ಈ ವಸ್ತುವಿಗೆ ನೀಡಬೇಕಾದ ಉಷ್ಣದ ಪ್ರಮಾಣ ಏನು ಅಂತ ಕೇಳಿದ್ರೆ ದ್ರವೀಕರಣ ಗುಪ್ತೋಷ್ಣ.
ವಸ್ತು ಸಂಪೂರ್ಣವಾಗಿ ಘನಸ್ಥಿತಿಯಿಂದ ದ್ರವ ಸ್ಥಿತಿಗೆ ಹೋಗಲು ನಾವೇನು ಉಷ್ಣವನ್ನು ನೀಡ್ತಾ ಇದ್ದೇವೆ ಅದೇ ಯಾವುದು ಅಂತ ಕೇಳಿದ್ರೆ ದ್ರವೀಕರಣ ಗುಪ್ತೋಷ್ಣ. ಉದಾಹರಣೆ ಕೊಡ್ತಾ ಇದ್ದೀವಿ. ಏನು ಅಂತ ಕೇಳಿದ್ರೆ ಕಬ್ಬಿಣ ದ್ರವೀಕರಣ ಗುಪ್ತೋಷ್ಣ ಎಷ್ಟು ಒಂದು ಕೆರೆ 270 ಜೌಲ್ ಪರ್ ಕಿಲೋಗ್ರಾಮ್. ತಾಮ್ರ ಇದೆ 310 ಜೌಲ್ ಪರ್ ಕಿಲೋಗ್ರಾಮ್. ಬೆಳ್ಳಿ ಇದೆ 64 ಜೌಲ್ ಪರ್ ಕಿಲೋಗ್ರಾಮ್. ಹಿಂಗೇನು ಅಂತ ಕೇಳಿದ್ರೆ ವಸ್ತು ಘನಸ್ಥಿತಿಯ ಒಂದು ಲೋಹ, ಘನಸ್ಥಿತಿಯ ಲೋಹ ಸಂಪೂರ್ಣವಾಗಿ ದ್ರವ ಸ್ಥಿತಿಗೆ ಪರಿವರ್ತನೆ ಹೊಂದಲು ಅದಕ್ಕೆ ನೀಡಬೇಕಾದ ಉಷ್ಣದ ಪ್ರಮಾಣ ಯಾವುದು ಅಂತ ಕೇಳಿದ್ರೆ ದ್ರವೀಕರಣ ಗುಪ್ತೋಷ್ಣ. ಓಕೆನಾ? ಹಾಗಾದ್ರೆ ಇನ್ನೊಂದು ಬರುತ್ತೆ ಆವಿಕರಣ ಗುಪ್ತೋಷ್ಣ. ಆವಿಕರಣ ಗುಪ್ತೋಷ್ಣದಲ್ಲಿ ಹೇಳುತ್ತೆ ಏನು ಅಂತ ಕೇಳಿದ್ರೆ ವಸ್ತು ಏನಾಗುತ್ತೆ ದ್ರವ ಸ್ಥಿತಿಯಿಂದ ಸಂಪೂರ್ಣವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆ ಹೊಂದುತ್ತೆ. ವಸ್ತು ಸಂಪೂರ್ಣವಾಗಿ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆ ಹೊಂದಬೇಕಾಗಿದ್ರೆ ಇದಕ್ಕೆ ನೀಡಬೇಕಾಗಿರ್ತಕ್ಕಂಥ ಉಷ್ಣದ ಪ್ರಮಾಣ ಯಾವುದು ಅಂತ ಕೇಳಿದ್ರೆ ಆವಿಕರಣ ಗುಪ್ತೋಷ್ಣ. ವಸ್ತು ಸಂಪೂರ್ಣವಾಗಿ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆ ಹೊಂದಲು ನೀಡಬೇಕಾದ ಉಷ್ಣದ ಪ್ರಮಾಣ ಯಾವುದು ಅಂತ ಕೇಳಿದ್ರೆ ಆವಿಕರಣ ಗುಪ್ತೋಷ್ಣ. ನೀರು ಆವಿಕರಣ ಹೊಂದುತ್ತೆ. ನೀರಿದೆ, ನೀರಿನ ಆವಿಕರಣ ಗುಪ್ತೋಷ್ಣ ಇದೆ. ಏನು ಅಂತ ಕೇಳಿದ್ರೆ 2140 ಜೌಲ್ ಪರ್ ಕಿಲೋಗ್ರಾಮ್ ಇದೆ. 600 ಕೆಲ್ವಿನ್ ಪರ್ ಕಿಲೋಗ್ರಾಮ್ ಅಂತ ಹೇಳ್ತಾ ಇದೀವಿ. ಪಾದರಸ ಇದೆ, ಪಾದರಸ ಆವಿಕರಣ ಹೊಂದಬೇಕಾಗಿದ್ರೆ 900 ಜೌಲ್ ಪರ್ ಕಿಲೋಗ್ರಾಮ್ ಅಂತಿದೆ. ಅಮೋನಿಯಾ ಇದೆ, ಇಥೈಲ್ ಆಲ್ಕೋಹಾಲ್ ಇದೆ. ಇವೆಲ್ಲ ಏನಾಗ್ತಾ ಇದಾವೆ ಅಂತ ಕೇಳಿದ್ರೆ ಸಂಪೂರ್ಣವಾಗಿ ಏನಾಗ್ಬೇಕು ಅಂತ ಕೇಳಿದ್ರೆ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆ ಹೊಂದಬೇಕಾಗಿದ್ರೆ ಇವುಗಳಿಗೆ ನೀಡಬೇಕಾದ ಉಷ್ಣದ ಪ್ರಮಾಣ ಏನು ಅಂತ ಕೇಳಿದ್ರೆ ಆವಿಕರಣ ಗುಪ್ತೋಷ್ಣ. ಘನ ಸ್ಥಿತಿಯಿಂದ ವಸ್ತುವಿನ ಸ್ಥಿತಿ ಬದಲಾವಣೆ ಏನಾಯ್ತು, ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಪರಿವರ್ತನೆ ಹೊಂದುತ್ತೋ ಒಂದು ವಸ್ತು, ಅದೇ ಒಂದು ವಸ್ತು ದ್ರವ ಸ್ಥಿತಿಯಿಂದ ಮತ್ತೆ ಯಾವ ಸ್ಥಿತಿ ಅನಿಲ ಸ್ಥಿತಿಗೆ ಪರಿವರ್ತನೆ ಹೊಂದುತ್ತೋ ಹಿಂಗ ವಸ್ತುವಿನ ಸ್ಥಿತಿಯಲ್ಲಿ ಏನಾಗುತ್ತೆ ಬದಲಾವಣೆಗೊಳ್ಳುತ್ತೆ. ಆದ್ರೆ ಇನ್ನೊಂದು ಇದ್ರಲ್ಲಿ ಅಂಶ ಬರುತ್ತೆ. ಏನು ಅಂತ ಕೇಳಿದ್ರೆ ಘನ ಸ್ಥಿತಿಯಿಂದ ವಸ್ತು ದ್ರವ ಸ್ಥಿತಿಗೆ ಹೋಯ್ತು, ದ್ರವ ಸ್ಥಿತಿಯಿಂದ ವಸ್ತು ಅನಿಲ ಸ್ಥಿತಿಗೆ ಹೋಯ್ತು ಅಂತ ನಾವೆಲ್ಲ ಹೇಳಿದೀವಿ. ಆದ್ರೆ ಇಲ್ಲೇನು ಅಂತ ಕೇಳಿದ್ರೆ ಒಂದು ಬರುತ್ತೆ ಘನ ಬಟ್ಟಿ ಇಳಿಸುವಿಕೆ ಅಥವಾ ಉತ್ಪತನ ಕ್ರಿಯೆ ಅಂತ ಬರುತ್ತೆ. ಘನ ಬಟ್ಟಿ ಇಳಿಸುವಿಕೆ, ಘನ ಬಟ್ಟಿ ಇಳಿಸುವಿಕೆ ಅಥವಾ ಇದಕ್ಕೆ ನಾವ್ ಏನಂತ ಕರಿತೀವಿ ಅಂತ ಕೇಳಿದ್ರೆ ಉತ್ಪತನ ಕ್ರಿಯೆ ಅಂತ ಕರಿತೀವಿ. ಘನ ಬಟ್ಟಿ ಇಳಿಸುವಿಕೆ ಅಥವಾ ಉತ್ಪತನ ಕ್ರಿಯೆ ಅಂತ ಕರಿತಾ ಇದೀವಿ. ಇದನ್ನ ಏನಂತ ಕರೀತಾರ ಅಂತ ಕೇಳಿದ್ರೆ ಸಬ್ಲಿಮೇಷನ್ ಅಂತ ಕರಿತಾ ಇದಾರೆ. ಸಬ್ಲಿಮೇಷನ್ ಅಂತ ಕರಿತಾ ಇದೀವಿ ಘನ ಬಟ್ಟಿ ಇಳಿಸುವಿಕೆ. ನಾವು ಹೇಳಿದೀವಿ ಘನ ಸ್ಥಿತಿಯ ವಸ್ತುವಿಗೆ ಉಷ್ಣ ನೀಡಿದಾಗ ಏನಾಗುತ್ತೆ ದ್ರವ ಸ್ಥಿತಿಗೆ ಪರಿವರ್ತನೆ ಹೊಂದುತ್ತೋ ದ್ರವೀಕರಣ ಗುಪ್ತೋಷ್ಣ. ಅದೇ ರೀತಿ ದ್ರವ ಸ್ಥಿತಿ ವಸ್ತುವಿಗೆ ಉಷ್ಣತೆ ನೀಡಿದಾಗ ಯಾವ ಸ್ಥಿತಿಗೆ ಹೋಯ್ತು ಅಂತ ಕೇಳಿದ್ರೆ ಅನಿಲ ಸ್ಥಿತಿಗೆ ಪರಿವರ್ತನೆ ಹೊಂದುತ್ತೋ. ಆದರೆ ಈ ಘನ ಬಟ್ಟಿ ಇಳಿಸುವಿಕೆಯಲ್ಲಿ ಹೇಳುತ್ತೆ ನಾವು ಕೆಲವು ಘನಸ್ಥಿತಿಯ ವಸ್ತುಗಳಿಗೆ ಉಷ್ಣವನ್ನ ನೀಡಿದಾಗ ಅವುಗಳು ದ್ರವ ಸ್ಥಿತಿಗೆ ಬಾರದೆ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆಗೊಳ್ತಾ ಇದ್ರೆ ನಾವು ಇದಕ್ಕೆ ಏನಂತ ಕರಿತೀವಿ ಅಂತ ಕೇಳಿದ್ರೆ ಸಬ್ಲಿಮೇಷನ್, ಘನ ಬಟ್ಟಿ ಇಳಿಸುವಿಕೆ ಅಥವಾ ಉತ್ಪತನ ಕ್ರಿಯೆ. ಘನ ಬಟ್ಟಿ ಇಳಿಸುವಿಕೆ ಉತ್ಪತನ ಕ್ರಿಯೆ ಅಂದ್ರೆ ಏನು ಅಂತ ಕೇಳಿದ್ರೆ ಒಂದು ವಸ್ತು ಘನಸ್ಥಿತಿಯ ವಸ್ತುವಿಗೆ ಉಷ್ಣತೆಯನ್ನ ನೀಡಿದಾಗ ಅದು ದ್ರವ ಸ್ಥಿತಿಗೆ ಬಾರದೆ ನೇರವಾಗಿ ಘನಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆಗೊಳ್ಳುತ್ತಲ್ಲ, ಇದಕ್ಕೆ ನಾವೇನಂತ ಕರೆದೀವಿ ಘನ ಬಟ್ಟಿ ಇಳಿಸುವಿಕೆ ಅಥವಾ ಉತ್ಪತನ ಕ್ರಿಯೆ ಅಂತ ಕರಿತಾ ಇದೀವಿ. ಮನೆಯಲ್ಲಿ ಬಳಸ್ತಕ್ಕಂಥ ಉಪ್ಪು ಇದೆ, ಸಾಲ್ಟ್ ಇದೆ. ಉಪ್ಪು ಘನಸ್ಥಿತಿಯಲ್ಲಿದೆ, ಅದಕ್ಕೆ ಉಷ್ಣತೆ ನೀಡಿದೀವಿ ಅಂತ ಕೇಳಿದ್ರೆ ಅದೇನಾಗುತ್ತೆ ಅಂತ ಕೇಳಿದ್ರೆ ಘನ ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಹೋಗುತ್ತೆ.
ಕರ್ಪೂರ ಅಂತ ಬಳಸ್ತಾ ಇದೀವಿ. ಕರ್ಪೂರಕ್ಕೆ ಉಷ್ಣವನ್ನ ನಾವು ನೀಡಿದೀವಿ ಅಂತ ಕೇಳಿದ್ರೆ ಕರ್ಪೂರ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಅದು ಘನ ಸ್ಥಿತಿಯಿಂದ ಏನಾಗ್ತಾ ಇದೆ, ಅನಿಲ ಸ್ಥಿತಿಗೆ ಪರಿವರ್ತನೆ ಹೊಂದುತ್ತಾ ಇದೆ. ನಾವು ನ್ಯಾಪ್ಥಲಿನ್ ಅಂತ ಹೇಳ್ತಾ ಇದೀವಿ, ಏನೋ ಅಂತ ಕರೆ ನುಸಿ ಗುಳಿಗೆ ಅಂತ ಹೇಳ್ತಾ ಇದೀವಿ, ಏನೋ ಡಾಂಬರ್ ಗುಳಿಗೆ ಅಂತ ಹೇಳ್ತಾ ಇದೀವಿ. ಇದು ಸಹಿತ ಏನಾಗುತ್ತೆ ಅಂತ ಕೇಳಿದ್ರೆ ಉತ್ಪತನಕ್ಕೆ ಉದಾಹರಣೆ ಆಗುತ್ತೆ. ಅದಕ್ಕೂ ನಾವು ಉಷ್ಣವನ್ನು ನೀಡಿದೀವಿ ಅಂತ ಕೇಳಿದ್ರೆ ಅದು ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬಾರದೆ ನೇರವಾಗಿ ಅನಿಲ ಸ್ಥಿತಿಗೆ ಏನಾಗ್ತಾ ಇದೆ, ಪರಿವರ್ತನೆ ಹೊಂದುತ್ತಾ ಇದೆ. ಇದಕ್ಕೆ ನಾವೇನಂತ ಕರಿತೀವಿ, ಸಬ್ಲಿಮೇಷನ್. ಎಕ್ಸಾಮಿನೇಷನ್ ಕೇಳಿದ್ದ, ವಸ್ತುವಿಗೆ ಉಷ್ಣ ನೀಡಿದಾಗ ಅದು ಘನ ಸ್ಥಿತಿಯಿಂದ ಸಂಪೂರ್ಣವಾಗಿ ಅನಿಲ ಸ್ಥಿತಿಗೆ ಬದಲಾವಣೆಗೊಳ್ಳುವುದನ್ನು ಏನಂತ ಕರಿತೀವಿ ಅಂತ ಕೇಳಿದ್ದ, ಅಲ್ಲಿ ಏನಂತ ಹೇಳ್ತಾ ಇದೀವಿ, ಘನ ಬಟ್ಟಿ ಇಳಿಸುವಿಕೆ ಅಥವಾ ಉತ್ಪತನ ಕ್ರಿಯೆ ಅಂತ ಹೇಳ್ತಾ ಇದೀವಿ. ಇನ್ನು ಈ ಉಷ್ಣದ ಪರಿಣಾಮಗಳಲ್ಲಿ ಏನ್ ಬರ್ತಾ ಇದೆ ಅಂತ ಕೇಳಿದ್ರೆ ತಾಪಮಾನದಲ್ಲಿ ಏರಿಕೆ ಹೇಳ್ತಾ ಇದೆ. ವಸ್ತುಗಳಿಗೆ ಉಷ್ಣತೆಯನ್ನ ನೀಡಿದಾಗ ಅವುಗಳ ತಾಪಮಾನದಲ್ಲಿ ಹೆಚ್ಚಳ ಕಂಡು ಬರ್ತಾ ಇದೆ. ಮೂಲ ತಾಪಮಾನಕ್ಕಿಂತಲೂ ಅದರ ತಾಪಮಾನ ಏನಾಗ್ತಾ ಇದೆ, ಹೆಚ್ಚಳ ಆಗ್ತಾ ಇದೆ. ಉಷ್ಣವನ್ನ ನೀಡಿದಾಗ ವಸ್ತುವಿನ ಮೂಲ ತಾಪಮಾನದಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಏರಿಕೆ ಕಂಡು ಬರ್ತಾ ಇದೆ, ಹೆಚ್ಚಳ ಕಂಡು ಬರ್ತಾ ಇದೆ. ಇದಕ್ಕೆ ನಾವೇನಂತ ಕರಿತಿದೀವಿ, ವಸ್ತುವಿನ ತಾಪಮಾನದಲ್ಲಿ ಹೆಚ್ಚಳ ಆಗ್ತಾ ಇದೆ. ಯಾವುದರ ಪರಿಣಾಮದಿಂದ, ಉಷ್ಣದ ಪರಿಣಾಮದಿಂದ ಏನಾಗ್ತಾ ಇದೆ ಅಂತ ಕೇಳಿದ್ರೆ ವಸ್ತುವಿನ ತಾಪಮಾನದಲ್ಲಿ ಏನಾಗ್ತಾ ಇದೆ, ಏರಿಕೆ ಕಂಡು ಬರ್ತಾ ಇದೆ. ಏನಾಗ್ತಾ ಇದೆ, ಏರಿಕೆ ಕಂಡು ಬರ್ತಾ ಇದೆ. ಇನ್ನು ನಾವು ನೆಕ್ಸ್ಟ್ ಅಂಶವನ್ನ ನೋಡೋದಾದ್ರೆ ಟಾಪಿಕ್ ಅಲ್ಲಿ ಏನು ಬರುತ್ತೆ ಅಂಶ ಅಂತ ಕೇಳಿದ್ರೆ, ಯಾವ ಅಂಶ ಬರುತ್ತೆ ಇಲ್ಲಿ ಅಂತ ಕೇಳಿದ್ರೆ, ಇಲ್ಲೇ ನೆಕ್ಸ್ಟ್ ಯಾವ ಅಂಶ ಬರುತ್ತೆ ಅಂತ ಕೇಳಿದ್ರೆ ಉಷ್ಣ ಯಂತ್ರಗಳು ಅಂತ ಬರ್ತಾ ಇದೆ. ಉಷ್ಣ ಯಂತ್ರಗಳು ಅಂತ ಹೇಳ್ತಾ ಇದೀವಿ. ಉಷ್ಣ ಯಂತ್ರಗಳಿಗೆ ಏನಂತ ಕರೀತಾರೆ ಅಂತ ಕೇಳಿದ್ರೆ ಹೀಟ್ ಎಂಜಿನ್ಸ್ ಅಂತ ಕರಿತೀವಿ. ಉಷ್ಣ ಯಂತ್ರಗಳು ನೋಡ್ರಿ, ಹೀಟ್ ಎಂಜಿನ್ಸ್ ಅಂತ ಕರಿತಾ ಇದೀವಿ, ಉಷ್ಣ ಯಂತ್ರಗಳು ಅಂತ ಕರಿತಾ ಇದೀವಿ. ಈ ಉಷ್ಣ ಯಂತ್ರಗಳು ಏನ್ ಕೆಲಸ ಮಾಡ್ತಾ ಇದಾವೆ ಹೇಳ್ತೀವಿ. ಹೀಟ್ ಎಂಜಿನ್ಸ್ ಗಳ ಕೆಲಸ ಏನು, ಉಷ್ಣ ಯಂತ್ರಗಳ ಕಾರ್ಯ ಏನು, ಏನ್ ಮಾಡ್ತಾ ಇದೆ ಉಷ್ಣ ಯಂತ್ರಗಳು? ಈ ಉಷ್ಣ ಯಂತ್ರಗಳ ಕಾರ್ಯ ಏನು ಅಂತ ಕೇಳಿದ್ರೆ ಉಷ್ಣ ಶಕ್ತಿಯನ್ನು ಏನ್ ಮಾಡ್ತಾ ಇದಾವೆ, ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸ್ತಕ್ಕಂತ ಯಂತ್ರಗಳಿಗೆ ಉಷ್ಣ ಯಂತ್ರಗಳು ಅಂತ ಕರೀತಾರೆ. ಉಷ್ಣ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಯಂತ್ರಗಳಿಗೆ ನಾವೇನಂತ ಕರೆದೀವಿ, ಉಷ್ಣ ಯಂತ್ರಗಳು, ಹೀಟ್ ಎಂಜಿನ್ಸ್ ಅಂತ ಕರಿತಾ ಇದೀವಿ ಉಷ್ಣ ಯಂತ್ರಗಳು. ಹಾಗಾದ್ರೆ ಈ ಉಷ್ಣ ಯಂತ್ರಗಳದಾವಲ್ಲ, ಈ ಉಷ್ಣ ಯಂತ್ರಗಳಲ್ಲಿ ಏನದಾವೆ ಅಂತ ಕೇಳಿದ್ರೆ ಎರಡು ವಿಧದ ಉಷ್ಣ ಯಂತ್ರಗಳದಾವೆ. ಒಂದು ಯಾವುದು ಅಂತ ಕೇಳಿದ್ರೆ ಬಹಿರ್ದಹನ ಉಷ್ಣ ಯಂತ್ರ, ಒಂದು ಬಹಿರ್ದಹನ ಉಷ್ಣ ಯಂತ್ರ. ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಅಂತರ್ದಹನ ಉಷ್ಣ ಯಂತ್ರ. ಒಂದು ಬಹಿರ್ದಹನ ಉಷ್ಣ ಯಂತ್ರ, ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಅಂತರ್ದಹನ ಉಷ್ಣ ಯಂತ್ರ. ಈ ಬಹಿರ್ದಹನ ಉಷ್ಣ ಯಂತ್ರಗಳಿಗೆ ಏನಂತ ಕರೀತಾರ ಅಂತ ಕೇಳಿದ್ರೆ ಎಕ್ಸ್ಟರ್ನಲ್ ಕಂಬಸ್ಟನ್ ಇಂಜಿನ್. ಅಂತರ್ದಹನ ಉಷ್ಣ ಯಂತ್ರಗಳಿಗೆ ಇಂಟರ್ನಲ್ ಕಂಬಸ್ಟನ್ ಇಂಜಿನ್ ಅಂತ ಹೇಳ್ತಾ ಇದೀವಿ. ಬಹಿರ್ದಹನ, ಅಂತರ್ದಹನ ಉಷ್ಣ ಯಂತ್ರಗಳು. ಹಾಗಾದ್ರೆ ಒಂದೇ ಅಂಶವನ್ನು ನೋಡ್ತಾ ಇದೀವಿ, ಏನು ಅಂತ ಕೇಳಿದ್ರೆ ಬಹಿರ್ದಹನ. ಬಹಿರ್ ಅಂದ್ರೆ ಹೊರಗಡೆ, ಬಹಿರ್ದಹನ ಎಕ್ಸ್ಟರ್ನಲ್ ಕಂಬಸ್ಟನ್ ಇಂಜಿನ್. ಬಹಿರ್ದಹನ ಉಷ್ಣ ಯಂತ್ರ ಅಂತ ಹೇಳ್ತಾ ಇದೀವಿ. ಇಲ್ಲೇನು ಅಂತ ಕೇಳಿದ್ರೆ ಯಾವುದೇ ಈ ಒಂದು ಯಂತ್ರದಲ್ಲಿ ಇಂಧನ ದಹನ ಕ್ರಿಯೆ ಇದೆಯಲ್ಲ, ಯಾವುದೇ ಈ ಒಂದು ಬಹಿರ್ದಹನ ಉಷ್ಣ ಯಂತ್ರಗಳಲ್ಲಿ ಇಂಧನ ದಹನ ಕ್ರಿಯೆ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಸಿಲಿಂಡರಿನ ಹೊರಭಾಗಕ್ಕೆ ನಡೀತಾ ಇದೆ. ನೆನ್ಪಿಟ್ಕೊಳ್ಳಿ ನೋಡ್ರಿ, ದಹನ ಕ್ರಿಯೆ ಸಿಲಿಂಡರಿನ ಹೊರಭಾಗಕ್ಕೆ ನಡೆಯೋದು, ಅಲ್ಲಿ ಯಾಂತ್ರಿಕ ಶಕ್ತಿ ನಮಗೆ ಒದಗಿಸ್ತಾ ಇತ್ತು ಅಂತ ಕೇಳಿದ್ರೆ ಅಂತ ಯಂತ್ರಗಳಿಗೆ ಬಹಿರ್ದಹನ ಉಷ್ಣ ಯಂತ್ರಗಳು ಅಂತ ಕರೀತಾರೆ. ದಹನ ಕ್ರಿಯೆ ಸಿಲಿಂಡರ್ನಿಂದ ಹೊರಭಾಗಕ್ಕೆ ನಡಿಬೇಕು, ಅಲ್ಲೇನಾಗ್ಬೇಕು, ಯಾಂತ್ರಿಕ ಶಕ್ತಿ ಪಡ್ಕೋತಾ ಇರಬೇಕು. ಇದು ಯಾವುದು ಅಂತ ಕೇಳಿದ್ರೆ ಎಕ್ಸ್ಟರ್ನಲ್ ಕಂಬಸ್ಟನ್ ಇಂಜಿನ್.
ನಾವು ಹೇಳ್ತಾ ಇದೀವಿ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಹವೆ ಯಂತ್ರಗಳು, ಸ್ಟೀಮ್ ಎಂಜಿನ್ಸ್, ಹವೆ ಯಂತ್ರಗಳಿದ್ದು. ನಾವು ಅದನ್ನು ಉಗಿ ಬಂಡಿ ಅಂತ ಕರಿತಾ ಇದೀವಿ ನಾವು ಹಿಂದಿನ ಕಾಲದಲ್ಲಿ. ಹವೆ ಯಂತ್ರಗಳಿದ್ದು. ಹಾಗಾದ್ರೆ ಈ ಹವೆ ಯಂತ್ರಗಳು ಯಾವುದಕ್ಕೆ ಉದಾಹರಣೆ ಆಗ್ತವೆ ಅಂತ ಕೇಳಿದ್ರೆ, ಸ್ಟೀಮ್ ಇಂಜಿನ್ ಹವೆ ಯಂತ್ರಗಳು ಯಾವುದಕ್ಕೆ ಉದಾಹರಣೆ ಆಗ್ತವೆ ಅಂತ ಕೇಳಿದ್ರೆ ಬಹಿರ್ದಹನ ಉಷ್ಣ ಯಂತ್ರಗಳಿಗೆ ಉದಾಹರಣೆ ಆಗ್ತಾ ಇದಾವೆ. ಇಲ್ಲಿ ಹವೆ ಯಂತ್ರ ಇದೆ ಅಂತ ಕೇಳಿದ್ರೆ ಸ್ಟೀಮ್ ಎಂಜಿನ್ ಇದೆ. ಈ ಸ್ಟೀಮ್ ಎಂಜಿನ್ ಇದೆ ಅಂತಂದ್ರೆ ಇಲ್ಲೇನಾಗ್ತಾ ಇದೆ ಅಂತ ಕೇಳಿದ್ರೆ ದಹನ ಕ್ರಿಯೆ ಇದರಲ್ಲಿ ಸಿಲಿಂಡರಿನ ಹೊರಭಾಗಕ್ಕೆ ನಡೀತಾ ಇದೆ. ದಹನ ಕ್ರಿಯೆ ಸಿಲಿಂಡರಿನ ಹೊರಭಾಗಕ್ಕೆ ನಡೀತಾ ಇದೆ ಅಂತ ಕೇಳಿದ್ರೆ ಈ ಹವೆ ಯಂತ್ರವನ್ನ ಪ್ರಥಮ ಬಾರಿಗೆ ಯಾರು ಕಂಡುಹಿಡಿದ್ರು ಅಂತ ಕೇಳಿದ್ರೆ ಥಾಮಸ್ ಸಾವೇರಿ. ಥಾಮಸ್ ಸಾವೇರಿ. ಅದೇ ರೀತಿ ಆಧುನಿಕವಾಗಿರತಕ್ಕಂತ ಹವೆ ಯಂತ್ರವನ್ನ ಯಾರು ಕಂಡುಹಿಡಿದ್ರು ಅಂತ ಕೇಳಿದ್ರೆ ಜೇಮ್ಸ್ ವ್ಯಾಟ್ ರವರು ಕಂಡುಹಿಡಿದ್ರು. ಯಾರು ಕಂಡುಹಿಡಿದ್ರು? ಜೇಮ್ಸ್ ವ್ಯಾಟ್. ಹವೆ ಯಂತ್ರದಲ್ಲಿ ಎರಡು ವಿಧದ ಹವೆ ಯಂತ್ರಗಳು ಏನು ಅಂತ ಕೇಳಿದ್ರೆ ಈ ಹವೆ ಯಂತ್ರವನ್ನ ಯಾರು ಕಂಡುಹಿಡಿದ್ರು ಅಂತ ಕೇಳಿದ್ರೆ ಥಾಮಸ್ ಸಾವೇರಿ ಅವರು ಕಂಡುಹಿಡಿದ್ರು. ಅದೇ ರೀತಿ ಆಧುನಿಕವಾಗಿರ್ತಕ್ಕಂಥ ಹವೆ ಯಂತ್ರವನ್ನ ಯಾರು ಕಂಡುಹಿಡಿದ್ರು ಅಂತ ಕೇಳಿದ್ರೆ ಜೇಮ್ಸ್ ವ್ಯಾಟ್ ಅವರು ಕಂಡುಹಿಡಿದ್ರು. ಹಾಗಾದ್ರೆ ಈ ಒಂದು ಬಹಿರ್ದಹನ ಉಷ್ಣ ಯಂತ್ರದಲ್ಲಿ ಯಾವ ರೀತಿ ರಚನೆ ಇರ್ತಾ ಇತ್ತು, ಏನಿತ್ತು ಅಂತ ಕೇಳಿದ್ರೆ ಈ ಬಹಿರ್ದಹನ ಉಷ್ಣ ಯಂತ್ರಗಳಲ್ಲಿ, ಹವೆ ಯಂತ್ರಗಳಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಬಾಯ್ಲರ್ ಇರ್ತಾ ಇತ್ತು. ದೊಡ್ಡದಾಗಿರ್ತಕ್ಕಂಥ ಒಂದು ಬಾಯ್ಲರ್ ಇರ್ತಾ ಇತ್ತು. ಈ ಬಾಯ್ಲರ್ ನಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಕೇಳಿದ್ರೆ ನೀರನ್ನ ತುಂಬ್ತಾ ಇದ್ರು. ಏನ್ ಮಾಡ್ತಾ ಇದ್ರು? ಬಾಯ್ಲರ್ ಅಲ್ಲಿ ನೀರನ್ನ ತುಂಬ್ತಾ ಇದ್ರು. ಈ ನೀರನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಕಾಯಿಸ್ತಾ ಇದ್ರು. ಯಾವುದರ ಸಹಾಯದಿಂದ? ಇಂಧನ ಯಾವುದು ಅಂತ ಕೇಳಿದ್ರೆ ಕಲ್ಲಿದ್ದಿಲಿನ ಸಹಾಯದಿಂದ ನೀರನ್ನ ಏನ್ ಮಾಡ್ತಾ ಇದ್ರು? ಕಾಯಿಸ್ತಾ ಇದ್ರು. ಈ ಕಲ್ಲಿದ್ದಲಿನ ಸಹಾಯದಿಂದ ನೀರನ್ನು ಕಾಯಿಸಿದಾಗ ಇಲ್ಲೇನಾಗ್ತಾ ಇತ್ತು? ಹವೆ ಉಂಟಾಗ್ತಾ ಇತ್ತು, ಈ ನೀರಾವಿ ಉಂಟಾಗ್ತಾ ಇತ್ತು. ಈ ನೀರಾವಿಯನ್ನು ಏನ್ ಮಾಡ್ತಾ ಇದ್ರು ಅಂತ ಕೇಳಿದ್ರೆ ಒಂದು ದೊಡ್ಡದಾಗಿರ್ತಕ್ಕಂಥ ಸಿಲಿಂಡರ್ ಇರ್ತಾ ಇತ್ತು. ದೊಡ್ಡದಾಗಿರ್ತಕ್ಕಂಥ ಒಂದು ಸಿಲಿಂಡರ್. ಈ ರೀತಿ ರಚನೆ ಇರ್ಬೋದು. ಸಿಲಿಂಡರ್ ರಚನೆ ಈ ರೀತಿನೇ ಇರ್ಬೋದು. ಏನಿತ್ತು ಅಂತ ಕೇಳಿದ್ರೆ ಒಂದು ದೊಡ್ಡದಾಗಿರ್ತಕ್ಕಂಥ ಸಿಲಿಂಡರ್ ಇರ್ತಾ ಇತ್ತು. ಸಿಲಿಂಡರ್ನ ರಚನೆ ಇತ್ತು. ನೋಡ್ರಿ, ಯಾವಾಗ ನೀರಾವಿ ಒತ್ತಡ ಉಂಟಾಗುತ್ತೋ, ನೀರು ಆವಿಯಾಗಿ ಹೋಗುತ್ತೋ, ನೀರು ಆವಿಯಾಗಿ ಹೋದಾಗ ಇಲ್ಲಿ ಏನಾಗ್ತಾ ಇತ್ತು ಅಂತ ಕೇಳಿದ್ರೆ ಇಲ್ಲಿ ಒಂದು ಕವಾಟ ಇರ್ತಾ ಇತ್ತು. ಇದಕ್ಕೆ ಆಗಮ ಕವಾಟ ಅಂತ ಕರೀತಾ ಇದ್ರು. ಆಗಮ ಕವಾಟ. ಇಲ್ಲೊಂದು ಕವಾಟ ಇತ್ತು. ಯಾವುದು ಅಂತ ಕೇಳಿದ್ರೆ ನಿರ್ಗಮ ಕವಾಟ ಅಂತಿತ್ತು. ಒಂದು ಆಗಮ ಕವಾಟ, ಇನ್ನೊಂದು ನಿರ್ಗಮ ಕವಾಟ. ನೋಡ್ರಿ, ಯಾವಾಗ ಕಲ್ಲಿದ್ದಲಿನ ಸಹಾಯದಿಂದ ನಾವು ನೀರನ್ನ ಕಾಯಿಸ್ತಾ ಇದ್ದೀವಿ, ಆ ಸಂದರ್ಭದಲ್ಲಿ ಇಲ್ಲಿ ನೀರಾವಿ ಉಂಟಾಗ್ತಾ ಇತ್ತು. ಈ ನೀರಾವಿಯನ್ನ ಈ ಆಗಮ ಕವಾಟದ ಮೂಲಕ ಅಧಿಕ ಒತ್ತಡದಿಂದ ನೀರಾವಿ ಒಳಭಾಗಕ್ಕೆ ಬಂದಾಗ ಪಿಸ್ಟನ್ ಏನಾಗ್ತಾ ಇತ್ತು ಅಂತ ಕೇಳಿದ್ರೆ ಇಲ್ಲಿ ದಂಡ, ಸಿಲಿಂಡರ್ ಇರ್ತಕ್ಕಂಥ ಪಿಸ್ಟನ್ನು ಏನಾಗ್ತಾ ಇತ್ತು? ಚಲನೆಯನ್ನು ಹೊಂದುತ್ತಾ ಇತ್ತು. ಯಾಂತ್ರಿಕ ಬಲ. ಈ ನೀರಾವಿಯ ಒತ್ತಡದಿಂದ ಪಿಸ್ಟನ್ನು ಹಿಂದೆ ಮುಂದೆ ಚಲಿಸೋದರಿಂದ ಯಾಂತ್ರಿಕ ಶಕ್ತಿ ಒದಗಿಸ್ತಾ ಇತ್ತು. ಯಾವಾಗ ನೀರಾವಿಯ ಸಾಮರ್ಥ್ಯ ಕಡಿಮೆ ಆಗುತ್ತೋ ಆ ಸಂದರ್ಭದಲ್ಲಿ ನಿರ್ಗಮ ಕವಾಟವನ್ನ ತೆಗೆದು ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ನೀರಾವಿಯನ್ನ ಒಂದು ಸಾಂದ್ರಕ ಒಂದು ಟ್ಯಾಂಕ್ ನಲ್ಲಿ ಜೋಡಣೆ ಮಾಡ್ತಿದ್ರು. ಡೆನ್ಸರ್ ಟ್ಯಾಂಕ್ ಅಂತ ಕರಿತಾ ಇದೀವಿ. ಸಾಂದ್ರಕ ಕೋಡಿ ಏನ್ ಮಾಡ್ತಾ ಇದ್ರು? ಕೋಣೆಯಲ್ಲಿ ನೀರಾವಿ ಬರ್ತಾ ಇತ್ತು. ಇದೇ ನೀರು ಸಾಂದ್ರಕದ ಕೋಣೆಯಿಂದ ನೀರನ್ನ ಮತ್ತೆ ಏನ್ ಮಾಡ್ತಾ ಇದ್ರು ಅಂತ ಕೇಳಿದ್ರೆ ಈ ಒಂದು ಸಿಲಿಂಡರ್ಗೆ ತಗೊಂಡ್ಬರ್ತಾ ಇದ್ರು, ಬಾಯ್ಲರ್ಗೆ ತಗೊಂಡ್ಬರ್ತಾ ಇದ್ರು. ಈ ರೀತಿಯಾಗಿ ಕಲ್ಲಿದ್ದಿಲಿನ ಸಹಾಯದಿಂದ ಇಂಧನ ಹೇಳಿದ್ದೀನಿ ನಾನು. ಇಂಧನ ಸಿಲಿಂಡರ್ನ ಹೊರಭಾಗಕ್ಕೆ ಏನಾದ್ರೂ ದಹಿಸ್ತಿತ್ತು ಅಂದ್ರೆ ಇಲ್ಲಿ ಇಂಧನ ಯಾವುದು ಅಂತ ಕರೆ ಕಲ್ಲಿದ್ದಲು. ಇಂಧನ ಯಾವುದು? ಕಲ್ಲಿದ್ದಲಿದೆ. ಕಲ್ಲಿದ್ದಲನ್ನ ಹೊರಭಾಗಕ್ಕೆ ದಹಿಸಿ ಈ ನೀರಾವಿಯಿಂದ ನಾವು ಸಿಲಿಂಡರ್ನ ಒಳಭಾಗಕ್ಕೆ ಈ ನೀರಾವಿಯನ್ನ ಬಿಟ್ಟಾಗ ಪಿಸ್ಟನ್ ಹಿಂದೆ ಮುಂದೆ ಚಲಿಸೋದರಿಂದ ಯಾಂತ್ರಿಕ ಬಲ ಉಂಟಾಗುತ್ತೆ. ಹಾಗಾಗಿ ಇದೇನು ಅಂತ ಕೇಳಿದ್ರೆ ಯಾವುದು ಯಂತ್ರದ ರಚನೆ ಆಗುತ್ತೆ ಅಂತ ಕೇಳಿದ್ರೆ ಬಹಿರ್ದಹನ ಉಷ್ಣ ಯಂತ್ರದ ರಚನೆ.
ಹಾಗಾದ್ರೆ ಇಲ್ಲಿ ಒಂದು ಅಂಶ ಇದೆ, ಏನಿದೆ ಅಂತ ಕೇಳಿದ್ರೆ ಈ ಒಂದು ಬಹಿರ್ದಹನ ಯಂತ್ರ ಗಾತ್ರದಲ್ಲಿ ಯಂತ್ರದ ರಚನೆ ಬಹಳಷ್ಟು ದೊಡ್ಡದಾಗಿತ್ತು, ಯಂತ್ರದ ಗಾತ್ರದ ರಚನೆಯಲ್ಲಿ ಬಹಳಷ್ಟು ದೊಡ್ಡದಾಗಿತ್ತು, ಆದ್ರೆ ಕಡಿಮೆ ಮಟ್ಟದ ಸಾಮರ್ಥ್ಯವನ್ನ ಹೊಂದಿತ್ತು, ಕಡಿಮೆ ಮಟ್ಟದ ಯಾಂತ್ರಿಕ ಬಲವನ್ನ ಉಂಟು ಮಾಡ್ತಾ ಇತ್ತು. ಯಾವುದು ಅಂತ ಕೇಳಿದ್ರೆ ಬಹಿರ್ದಹನ ಉಷ್ಣ ಯಂತ್ರ. ಓಕೆನಾ? ಇದರ ಸಾಮರ್ಥ್ಯದ ಪ್ರಮಾಣ ಬಹಳಷ್ಟು ಕಡಿಮೆ ಇತ್ತು, ಇದರ ಎಫಿಸಿಯನ್ಸಿ ಬಹಳಷ್ಟು ಕಡಿಮೆ ಇತ್ತು, 10ರಿಂದ 20% ಮಾತ್ರ ದಕ್ಷತೆಯನ್ನು ಒದಗಿಸ್ತಾ ಇತ್ತು. ಹಾಗಾಗಿ ನಾವು ಹೇಳ್ತೀವಿ ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬಹುದು, ಬಹಳಷ್ಟು ದೊಡ್ಡದಾಗಿತ್ತು. ಅದೇ ರೀತಿ ಇಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಇಲ್ಲಿ ಕಾರ್ಯನಿರ್ವಹಿಸಬೇಕಾಗಿದ್ರೆ ಬಹಳಷ್ಟು ಕಾರ್ಮಿಕರ ಅವಶ್ಯಕತೆ ಇತ್ತು. ಏನು ಅಂತ ಕೇಳಿದ್ರೆ ಕಲ್ಲಿದ್ದಲನ್ನ ತಗೊಂಡ್ಬರೋದು, ಕಲ್ಲಿದ್ದಲನ್ನ ಹಚ್ಚೋದು, ನೀರೆಷ್ಟಿದೆ ಅಂತ ನೋಡೋದು, ನೀರನ್ನ ಹಾಕೋದು, ಆಗಮಕ ವಾಟ ಓಪನ್ ಮಾಡೋದು, ನಿರ್ಗಮಕ ವಾಟ ಓಪನ್ ಮಾಡೋದು, ಈ ರೀತಿಯಾಗಿ ಕಾರ್ಮಿಕರ ಅವಶ್ಯಕತೆ ಇತ್ತು. ಅಷ್ಟೇ ಅಲ್ಲದೆ ಈ ಯಂತ್ರದ ಕಾರ್ಯನಿರ್ವಹಣೆಗೆ ಅಧಿಕ ವೆಚ್ಚ ಆಗ್ತಾ ಇತ್ತು. ಈಗ ಯಂತ್ರಗಳ ಕಾರ್ಯನಿರ್ವಹಣೆಗೆ ಅಧಿಕ ವೆಚ್ಚ ಆಗ್ತಾ ಇತ್ತು, ಖರ್ಚಾಗ್ತಾ ಇತ್ತು. ಇನ್ನೊಂದು ಅಂಶ ಇಲ್ಲೇನು ಅಂತ ಕೇಳಿದ್ರೆ ಸಾಮಾನ್ಯ ನೀರನ್ನ ಬಳಸ್ತಾ ಇದ್ರು. ಸಾಮಾನ್ಯ ನೀರನ್ನ ಬಳಸೋದರಿಂದ ಈ ಬಾಯ್ಲರ್ ಏನಾಗ್ತಾ ಇತ್ತು, ಕೊರತಕ್ಕ ಒಳಗಾಗ್ತಾ ಇತ್ತು. ನೆನ್ಪಿಟ್ಕೊಳ್ಳಿ, ಸಾಮಾನ್ಯ ನೀರಿದೆ, ನೀರಿನಲ್ಲಿ ಗಡಸುತನ ಉಂಟು ಮಾಡ್ತಕ್ಕಂಥ ಅಯಾನುಗಳು ಅಂತ ಹೇಳ್ತೀವಿ, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಅಯಾನುಗಳು ಅಂತ ಹೇಳ್ತಿದೀವಿ. ಗಡಸುತನ ಹಾರ್ಡ್ನೆಸ್ ಆಫ್ ವಾಟರ್ ಅಂತ ಹೇಳ್ತಾ ಇದೀವಿ. ಗಡಸುತನ ಉಂಟು ಮಾಡ್ತಕ್ಕಂಥ ಅಯಾನುಗಳು ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ. ಇಲ್ಲಿ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಮ್ಯಾಗ್ನೀಸಿಯಂ ಬೈಕಾರ್ಬೋನೇಟ್ ಇದೆ. ತಾತ್ಕಾಲಿಕ ಗಡಸುತನವನ್ನ ಉಂಟು ಮಾಡಿದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್, ಮ್ಯಾಗ್ನೀಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೇಟು, ಮ್ಯಾಗ್ನೀಸಿಯಂ ಸಲ್ಫೇಟು ಇವೆಲ್ಲ ಏನ್ ಮಾಡ್ತಾ ಇದಾವೆ ಅಂತ ಕೇಳಿದ್ರೆ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ನ ಉಂಟು ಮಾಡ್ತಾ ಇದಾವೆ, ಶಾಶ್ವತ ಗಡಸುತನವನ್ನ ಉಂಟು ಮಾಡ್ತಾ ಇದಾವೆ. ಹಾಗಾಗಿ ಇಲ್ಲಿ ನೀರಿನ ಸಾಮಾನ್ಯ ನೀರನ್ನ ಬಳಸುವುದರಿಂದ ಇಲ್ಲಿ ನೀರಿನ ಗಡಸುತನ ಉಂಟಾಗಿ ಈ ಬಾಯ್ಲರ್ ಕೊರತಕ್ಕೆ ಒಳಗಾಗಿ ಬಾಯ್ಲರ್ ಒಮ್ಮೊಮ್ಮೆ ಸ್ಫೋಟಗೊಳ್ಳುವ ಸಾಧ್ಯತೆ ಇರುತ್ತೆ. ಯಾವುದ್ರಲ್ಲಿ ಅಂತ ಕೇಳಿದ್ರೆ ಬಹಿರ್ದಹನ ಉಷ್ಣ ಯಂತ್ರಗಳಲ್ಲಿ. ಈ ಬಹಿರ್ದಹನ ಉಷ್ಣ ಯಂತ್ರಗಳಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಭುಕ್ತಿ ಮತ್ತು ಶಕ್ತಿ ವ್ಯಾಕೋಚನೆ ಹೊಡೆತಗಳು ಅತಿ ಹೆಚ್ಚಾಗಿ ಇಲ್ಲಿ ಏನಾಗ್ತಾ ಇದಾವೆ, ಕಂಡು ಬರ್ತಾ ಇದಾವೆ. ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಇದರ ಎಫಿಸಿಯನ್ಸಿ ದಕ್ಷತೆಯ ಮಟ್ಟ ಬಹಳಷ್ಟು ಕಡಿಮೆ ಕಂಡು ಬರ್ತಾ ಇದೆ. ಯಾವ ಯಂತ್ರದಲ್ಲಿ ಅಂತ ಕೇಳಿದ್ರೆ ಬಹಿರ್ದಹನ ಉಷ್ಣ ಯಂತ್ರದಲ್ಲಿ ಕಂಡು ಬರ್ತಾ ಇದೆ. ಇನ್ನು ನಾವು ನೆಕ್ಸ್ಟ್ ನೋಡ್ತಾ ಇದೀವಿ ಬಹಿರ್ದಹನ ಉಷ್ಣಗಳ ಯಂತ್ರಗಳಾದ ನಂತರ ಯಾವ ಬರ್ತಾ ಇದಾವೆ ಅಂತ ಕೇಳಿದ್ರೆ ಅಂತರ್ದಹನ ಉಷ್ಣ ಯಂತ್ರಗಳು ಅಂತ ಬರ್ತಾ ಇದಾವೆ. ಅಂತರ್ದಹನ ಉಷ್ಣ ಯಂತ್ರ ಅಂತ ಹೇಳ್ತಾ ಇದೀವಿ. ಇಲ್ಲಿ ಅಂತರ್ದಹನ ಉಷ್ಣ ಯಂತ್ರಗಳಿಗೆ ಏನಂತ ಹೇಳ್ತಾ ಇದೀವಿ ಅಂತ ಕೇಳಿದ್ರೆ ಇಂಟರ್ನಲ್ ಕಂಬಸ್ಟನ್ ಎಂಜಿನ್ ಅಂತ ಹೇಳ್ತಾ ಇದೀವಿ. ಅಂತರ್ದಹನ ಉಷ್ಣ ಯಂತ್ರಗಳು ಏನು ಅಂತ ಕೇಳಿದ್ರೆ ಇಂಟರ್ನಲ್ ಕಂಬಸ್ಟನ್ ಎಂಜಿನ್ ಅಂತ ಹೇಳ್ತಾ ಇದೀವಿ. ಅಂತರ್ದಹನ ಉಷ್ಣ ಯಂತ್ರ. ಬಹಿರ್ದಹನದಲ್ಲಿ ಏನಾಗಿತ್ತು, ದಹನ ಕ್ರಿಯೆ ಸಿಲಿಂಡರ್ನ ಹೊರಭಾಗದಲ್ಲಿ ನಡೆಯಿತು. ಅಂತರ್ದಹನ ಉಷ್ಣ ಯಂತ್ರದಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇದೀವಿ, ದಹನ ಕ್ರಿಯೆ ಸಿಲಿಂಡರಿನ ಒಳಭಾಗದಲ್ಲಿ ಇಂಧನ ದಹನ ಕ್ರಿಯೆ ನಡೀತಾ ಇತ್ತು ಅಂತ ಕೇಳಿದ್ರೆ ಇದು ಯಾವ ಯಂತ್ರ ಅಂತ ಕೇಳಿದ್ರೆ ಅಂತರ್ದಹನ ಉಷ್ಣ ಯಂತ್ರ. ದಹನ ಕ್ರಿಯೆ ಸಿಲಿಂಡರಿನ ಒಳಭಾಗದಲ್ಲಿ ನಡೀತಿತ್ತು ಅಂತ ಕೇಳಿದ್ರೆ ಇಲ್ಲಿ ಯಾವುದು ಅಂತ ಕೇಳಿದ್ರೆ ಅಂತರ್ದಹನ. ಹೆಸರೇ ಸೂಚಿಸುತ್ತೆ, ಸಿಲಿಂಡರ್ ಒಳಭಾಗದಲ್ಲಿನೇ ಇಂಧನ ದಹಿಸ್ತಿತ್ತು ಅಂತಂದ್ರೆ ಅಂತರ್ದಹನ ಉಷ್ಣ ಯಂತ್ರಗಳು. ಈ ಅಂತರ್ದಹನ ಉಷ್ಣ ಯಂತ್ರಗಳಿಗೆ ನಾವೇನ್ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ಇವುಗಳಿಗೆ ಇಂಧನವನ್ನ ಬಳಸ್ತಾ ಇದೀವಿ. ಈ ಅಂತರ್ದಹನ ಉಷ್ಣ ಯಂತ್ರಗಳು ಕಾರ್ಯನಿರ್ವಹಿಸಬೇಕಾಗಿದ್ರೆ ಇವುಗಳಿಗೆ ಏನ್ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ನಾವು ಇಂಧನಗಳನ್ನ ಬಳಸ್ತಾ ಇದೀವಿ. ಎಂತ ಇಂಧನಗಳನ್ನ ಬಳಸ್ತಾ ಇದೀವಿ ಅಂತ ಕೇಳಿದ್ರೆ ಇತ್ತೀಚೆಗೆ ಇಂಟರ್ನಲ್ ಕಂಬಸ್ಟನ್ ಎಂಜಿನ್ಗೆ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಬಳಸ್ತಾ ಇದೀವಿ. ಹೈಡ್ರೋಕಾರ್ಬನ್ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಬಳಸ್ತಾ ಇದೀವಿ. ಇವುಗಳು ದಹಿಸಿದಾಗ ಕಾರ್ಬನ್ನಿನ ಅಂಶ ಬಿಡುಗಡೆ ಆಗುತ್ತೆ ಹೇಳ್ತಾ ಇದೀವಿ. ಇಲ್ಲಿ
ಇಂಟರ್ನಲ್ ಕಂಬಸ್ಟನ್ ಇಂಜಿನ್ ಇದೆ. ಇಂಟರ್ನಲ್ ಕಂಬಸ್ಟನ್ ಇಂಜಿನ್ ಅಲ್ಲಿ ಏನಾಗ್ತಾ ಇದೆ, ದಹನ ಕ್ರಿಯೆ ಒಳಭಾಗಕ್ಕೆ ನಡೀತಾ ಇದೆ. ಇವುಗಳಿಗೆ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಬಳಸ್ತಾ ಇದೀವಿ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳನ್ನ ಬಳಸ್ತಾ ಇದೀವಿ. ಸಾವಿರಾರು ಈ ವರ್ಷಗಳ ಹಿಂಭಾಗದಲ್ಲಿ ಹೂತು ಹೋಗಿರ್ತಕ್ಕಂಥ ಜೈವಿಕ ವಸ್ತುಗಳು ಸ್ರವಿಕೆ ಮಾಡಿರ್ತಕ್ಕಂಥ ಒಂದು ಪದಾರ್ಥ ಯಾವುದು ಅಂತ ಪೆಟ್ರೋಲಿಯಂ ಪ್ರಾಡಕ್ಟ್. ಇದು ಹೈಡ್ರೋಕಾರ್ಬನ್. ಇದು ದಹಿಸಿದಾಗ ಕಾರ್ಬನ್ನಿನ ಅಂಶ ಏನಾಗುತ್ತೆ, ಬಿಡುಗಡೆ ಆಗುತ್ತೆ. ಹಾಗಾದ್ರೆ ಈ ಒಂದು ಅಂತರ್ಧಾನ ಉಷ್ಣಯಂತ್ರಗಳಲ್ಲಿ ನಾವು ಎಷ್ಟು ವಿಧದ ಉಷ್ಣಯಂತ್ರಗಳು ಮಾಡ್ತಾ ಇದೀವಿ ಅಂತ ಕೇಳಿದ್ರೆ, ಒಂದು ಪೆಟ್ರೋಲ್ ಎಂಜಿನ್, ಪೆಟ್ರೋಲ್ ಯಂತ್ರ. ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಡೀಸೆಲ್ ಎಂಜಿನ್. ಒಂದು ಪೆಟ್ರೋಲ್ ಯಂತ್ರ, ಇನ್ನೊಂದು ಡೀಸೆಲ್ ಯಂತ್ರ ಹೇಳ್ತಾ ಇದೀವಿ. ನೋಡ್ರಿ, ಯಾವುಗಳಿಗೆ ಯಾವ ಇಂಧನವನ್ನ ಬಳಸ್ತಾ ಇದೀವಿ ಅವುಗಳಿಗೆ ಯಂತ್ರಗಳು. ಪೆಟ್ರೋಲ್ ಅಂತಕ್ಕಂಥ ಹೈಡ್ರೋಕಾರ್ಬನ್ ಅನ್ನ ಬಳಸ್ತಾ ಇದೀವಿ, ಅದು ಏನು ಅಂತ ಕೇಳಿದ್ರೆ ಪೆಟ್ರೋಲ್ ಎಂಜಿನ್. ಡೀಸೆಲ್ ಅಂತಕ್ಕಂಥ ಹೈಡ್ರೋಕಾರ್ಬನ್ ಅನ್ನ ಬಳಸ್ತಾ ಇದೀವಿ, ಡೀಸೆಲ್ ಎಂಜಿನ್. ಓಕೆನಾ? ನೆನ್ಪಿಟ್ಟುಕೊಳ್ಳಿ, ಈ ಪೆಟ್ರೋಲ್ ಮತ್ತು ಡೀಸೆಲ್ ಇದೆಯಲ್ಲ, ಪೆಟ್ರೋಲ್ನ ಸಾಂದ್ರತೆಯ ಮಟ್ಟ ಬಹಳಷ್ಟು ಕಡಿಮೆ ಇದೆ. ಯಾಕಂತ ಕೇಳಿದ್ರೆ ಪೆಟ್ರೋಲ್ ಬೇಗನೆ ಆವಿಯಾಗಿ ಹೋಗುವ ಸಾಮರ್ಥ್ಯ ಹೊಂದಿದೆ, ಬೇಗನೆ ದಹಿಸುವ ಸಾಮರ್ಥ್ಯ ಹೊಂದಿದೆ. ಇದರಲ್ಲಿರ್ತಕ್ಕಂಥ ಏನು ಅಂತ ಕೇಳಿದ್ರೆ ಕಾರ್ಬನ್ನಿನ ಅಣುಗಳು, ಪೆಟ್ರೋಲ್ ನಲ್ಲಿ ಕಾರ್ಬನ್ ಅಣುಗಳು 5 ರಿಂದ 9 ಕಾರ್ಬನ್ ಅಣುಗಳು ಏನ್ ಮಾಡ್ತಾ ಇದಾವೆ ಅಂತ ಕೇಳಿದ್ರೆ ಹೈಡ್ರೋಜನ್ ನೊಂದಿಗೆ ಬಂಧ ನಿರ್ಮಿಸಿರ್ತಾರೆ. ಹಾಗಾಗಿ ಇದರ ಸಾಮರ್ಥ್ಯದ ಮಟ್ಟ ಕಡಿಮೆ ಇರೋದ್ರಿಂದ ಇಂಥ ಒಂದು ಪೆಟ್ರೋಲ್ ಯಂತ್ರಗಳನ್ನ ಕಡಿಮೆ ಸಾಮರ್ಥ್ಯ ಹೊಂದಿರತಕ್ಕಂತ ಒಂದು ಯಂತ್ರಗಳಿಗೆ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ಪೆಟ್ರೋಲ್ ಎಂಜಿನ್ ಅನ್ನ ಏನ್ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ಬಳಕೆ ಮಾಡ್ತಾ ಇದೀವಿ, ಪೆಟ್ರೋಲ್ ಎಂಜಿನ್. ಹಾಗಾದ್ರೆ ಈ ಪೆಟ್ರೋಲ್ ಎಂಜಿನ್ ರಚನೆಯನ್ನ ಅಮೆರಿಕದ ವಿಜ್ಞಾನಿ ನಿಕೋಲಸ್ ಒಟ್ಟೋಹಾನ್ ರವರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಗುರುತಿಸಿದ್ರು ಅಂತ ಹೇಳ್ತಾ ಇದ್ದೀವಿ. ಪೆಟ್ರೋಲ್ ಎಂಜಿನ್, ಪೆಟ್ರೋಲ್ ಎಂಜಿನ್ ರಚನೆಯನ್ನು ಗುರುತಿಸಿದವರು ಯಾರು ಅಂತ ಕೇಳಿದ್ರೆ ನಿಕೋಲಸ್ ಒಟ್ಟೋಹಾನ್ ಗುರುತಿಸಿದ್ರು. ಹಾಗಾದ್ರೆ ಈ ಪೆಟ್ರೋಲ್ ಎಂಜಿನ್ ರಚನೆಯನ್ನು ನಾವೇನಾದ್ರೂ ನೋಡಿದೀವಿ ಅಂತ ಕೇಳಿದ್ರೆ, ಇಲ್ಲಿ ಪೆಟ್ರೋಲ್ ಎಂಜಿನ್ ರಚನೆ ನೋಡಿದೀವಿ ಅಂತ ಕೇಳಿದ್ರೆ, ಈ ಪೆಟ್ರೋಲ್ ಎಂಜಿನ್ ರಚನೆ ಏನಾಗಿರುತ್ತೆ ಅಂತ ಕೇಳಿದ್ರೆ ದೊಡ್ಡದಾಗಿರ್ತಕ್ಕಂಥ ಒಂದು ಸಿಲಿಂಡರ್ ಇರ್ತಾ ಇದೆ. ಸಿಲಿಂಡರ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ 2 ಕವಾಟಗಳನ್ನು ಜೋಡಿಸ್ತಾ ಇದ್ದಾರೆ. ಸಿಲಿಂಡರ್ ನಲ್ಲಿ 2 ಕವಾಟಗಳು. ನಾವು ಎಂಜಿನ್ ಅನ್ನ ಹಿಂಗ್ ಬೇಕಾದಂಗ ರಚನೆ ಮಾಡಬಹುದು. 2 ಏನದಾವೆ ಅಂತ ಕೇಳಿದ್ರೆ ಕವಾಟಗಳು ಇರ್ತಾ ಇದಾವೆ. ಇಲ್ಲಿ ಏನು ಅಂತ ಕೇಳಿದ್ರೆ ಇದು ಆಗಮ ಕವಾಟ, ಇಲ್ಲೊಂದು ಏನಿದೆ ಅಂತ ಕೇಳಿದ್ರೆ ನಿರ್ಗಮ ಕವಾಟ ಅಂತಿದೆ. ಇದು ಆಗಮ ಕವಾಟ, ಇದು ನಿರ್ಗಮ ಕವಾಟ. ಇಲ್ಲಿ ಮೇಲ್ಭಾಗದಲ್ಲಿ ಏನ್ ಮಾಡಿರ್ತಾರೆ ಅಂತ ಕೇಳಿದ್ರೆ ಕಿಡಿ ಬೇಣೆಗಳನ್ನ ಜೋಡಿಸಿರ್ತಾರೆ. ಏನ್ ಜೋಡಿಸಿರ್ತಾರೆ ಅಂತ ಕೇಳಿದ್ರೆ ಕಿಡಿ ಬೇಣೆಗಳು, ಸ್ಪಾರ್ಕ್ ಪ್ಲಗ್ ಅಂತ ಕರೀತಾರೆ. ಕಿಡಿ ಬೇಣೆಗಳು, ಕಿಡಿ ಬೇಣೆಗಳನ್ನ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಜೋಡಿಸಿದ್ದಾರೆ. ಕಿಡಿ ಬೇಣೆಗಳು ಅಂತ ಕರಿತೀವಿ, ಸ್ಪಾರ್ಕ್ ಪ್ಲಗ್ಸ್. ಇನ್ನ ಇಲ್ಲಿ ಸಿಲಿಂಡರ್ನ ಕೆಳಭಾಗದಲ್ಲಿ ಈ ರೀತಿ ರಚನೆ ಇರ್ತಾ ಇದೆ. ಈ ಹೊರಭಾಗದ ರಚನೆ ನಾವು ಗುರುತಿಸ್ತಾ ಇದ್ದೀವಿ. ಈ ರೀತಿ ರಚನೆ ಇರ್ತಾ ಇದೆ. ಕೆಳಭಾಗದಲ್ಲಿ ಸಿಲಿಂಡರ್ ಇರ್ತಾ ಇದೆ. ನಾವು ಹೆಂಗ್ ಬೇಕಾದಂಗೆ ಸಿಲಿಂಡರ್ ರಚನೆ ಮಾಡಬಹುದು. ಈ ರೀತಿ ಇರ್ತಾ ಇದೆ. ಇಲ್ಲಿ ಏನು ಅಂತ ಕೇಳಿದ್ರೆ ಪಿಸ್ಟನ್ ಇರ್ತಾ ಇದೆ. ಪಿಸ್ಟನ್ ಮೇಲೆ ಕೆಳಗೆ ಚಲಿಸ್ತಾ ಇದೆ. ಈ ಪಿಸ್ಟನ್ ಕೇಂದ್ರ ಅಂತ ಕರಿತಾ ಇದೀವಿ. ಈ ಪಿಸ್ಟನ್ ಇಂದ ಒಂದು ವಕ್ರದಂಡ ಇರ್ತದೆ. ಈ ವಕ್ರದಂಡವನ್ನ ನಾವೇನು ಅಂತ ಕೇಳಿದ್ರೆ ಜೋಡಿಸ್ತಾ ಇದ್ದೀವಿ. ಒಂದೇನು ಅಂತ ಕೇಳಿದ್ರೆ ಇನ್ನೊಂದು ದಂಡಕ್ಕೆ ಚಲಿಸ್ತಾ ಇದೀವಿ, ಚಲಿಸುವಂತ ದಂಡಕ್ಕೆ ಜೋಡಿಸ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಚಕ್ರವನ್ನ ನಾವ್ ಏನ್ ಮಾಡ್ಬೋದು ಅಂತ ಕೇಳಿದ್ರೆ ಒಂದು ನೇರ ನಳಿಕೆಗೆ ಏನ್ ಮಾಡ್ಬೋದು ಅಂತ ಕೇಳಿದ್ರೆ ಜೋಡಿಸ್ಬೋದು. ಇಲ್ಲ ಅಂತಂದ್ರೆ ನಾವ್ ಏನ್ ಮಾಡ್ಬೋದು ಅಂತ ಕೇಳಿದ್ರೆ ಯಾವುದೋ ಒಂದು ರೀತಿ ರಚನೆಯನ್ನ ಮಾಡ್ಕೋಬಹುದು. ನೋಡ್ರಿ, ಈ ಪೆಟ್ರೋಲ್ ಯಂತ್ರ ಕೆಲಸ ಮಾಡ್ತಾ ಇದೆ. ಇನ್ನೊಂದೇನು ಅಂತ ಕೇಳಿದ್ರೆ ಇಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಇಲ್ಲಿ ಏನ್ ಮಾಡಿರ್ತಾರೆ ಅಂತ ಕೇಳಿದ್ರೆ ಆಗಮ ಕವಾಟದ ಮುಂಭಾಗದಲ್ಲಿ ಇನ್ನೊಂದು ಏನ್ ಮಾಡಿರ್ತಾರೆ ಅಂತ ಕೇಳಿದ್ರೆ ಒಂದು ಸಾಧನವನ್ನ ಜೋಡಿಸಿರ್ತಾರೆ. ಅದು ಕಾರ್ಬೋರೇಟರ್ ಅಂತಕ್ಕಂಥ ಒಂದು ಸಾಧನ. ಯಾವ ಸಾಧನ? ಕಾರ್ಬೋರೇಟರ್ ಅಂತಕ್ಕಂಥ ಸಾಧನ. ಹಾಗಾದ್ರೆ ಈ ಪೆಟ್ರೋಲ್ ಯಂತ್ರ ಕಾರ್ಯನಿರ್ವಹಿಸಬೇಕಾಗಿದ್ರೆ ಎಷ್ಟು ಹೊಡೆತಗಳು, ಸ್ಟ್ರೋಕ್ಸ್ ಗಳು ಉಂಟಾಗ್ತವೆ,
ಎಷ್ಟು ಹೊಡೆತಗಳ ಮೂಲಕ ಇದು ಕಾರ್ಯನಿರ್ವಹಿಸುತ್ತೆ. ಸ್ಟ್ರೋಕ್ಸ್. ಇಲ್ಲಿ ಪೆಟ್ರೋಲ್ ಯಂತ್ರ ಕಾರ್ಯನಿರ್ವಹಿಸಲು ಎಷ್ಟು ಅಂತ ಕೇಳಿದ್ರೆ 4 ಹೊಡೆತಗಳು ಕಾರಣ ಅಂತ ಹೇಳ್ತಾ ಇದ್ದೀವಿ. ಇಲ್ಲೇನು ಅಂತ ಕೇಳಿದ್ರೆ ಒಂದೇದು ಹೇಳ್ತಾ ಇದೀವಿ ಭುಕ್ತಿ ಹೊಡೆತ. ಇದಕ್ಕೆ ಇನ್ಟೇಕ್ ಸ್ಟ್ರೋಕ್ ಅಂತ ಕರೀತಾರೆ. ಭುಕ್ತಿ ಹೊಡೆತ, ಇನ್ಟೇಕ್ ಸ್ಟ್ರೋಕ್. ಎರಡನೇದು ಬರ್ತಾ ಇದೆ ಸಂಪೀಡನೆ ಹೊಡೆತ ಅಂತ ಬರ್ತಾ ಇದೆ. ಸಂಪೀಡನೆ ಹೊಡೆತ. ಇದಕ್ಕೆ ನಾವೇನಂತ ಕರಿತೀವಿ ಕಾಂಪ್ರೆಷನ್ ಸ್ಟ್ರೋಕ್. ಕಾಂಪ್ರೆಷನ್ ಸ್ಟ್ರೋಕ್. ಇನ್ನೊಂದು ಶಕ್ತಿ ವ್ಯಾಕೋಚನೆ ಹೊಡೆತ ಅಂತ ಬರ್ತಾ ಇದೆ. ಶಕ್ತಿ ವ್ಯಾಕೋಚನೆ ಹೊಡೆತ. ಇದಕ್ಕೆ ಪವರ್ ಸ್ಟ್ರೋಕ್ ಅಂತ ಕರೀತಾ ಇದ್ದೇವೆ. ಇನ್ನೊಂದು ಬರ್ತಾ ಇದೆ ನಿಷ್ಕಾಸ ಹೊಡೆತ ಅಂತ ಬರ್ತಾ ಇದೆ. ನಿಷ್ಕಾಸ ಹೊಡೆತ ಅಂತ ಬರ್ತಾ ಇದೆ. ಇದಕ್ಕೇನು ಅಂತ ಕೇಳಿದ್ರೆ ಎಕ್ಸಾಸ್ಟ್ ಸ್ಟ್ರೋಕ್ ಅಂತ ಕರಿತೀವಿ. ಎಕ್ಸಾಸ್ಟ್ ಸ್ಟ್ರೋಕ್. ಎಕ್ಸಾಸ್ಟ್ ಸ್ಟ್ರೋಕ್. ನೋಡ್ರಿ, ಪೆಟ್ರೋಲ್ ಯಂತ್ರ ಕಾರ್ಯನಿರ್ವಹಿಸಬೇಕಾಗಿದ್ರೆ ಪ್ರಮುಖವಾಗಿ 4 ಹೊಡೆತಗಳ ಮೂಲಕ ಕಾರ್ಯನಿರ್ವಹಿಸುತ್ತೆ. ಈ 4 ಹೊಡೆತಗಳು ತಿಳಿದುಕೊಳ್ಳೋಕ್ಕಿಂತ ಮುಂಚಿತವಾಗಿ ನಮಗೆ ಕೆಲವು ಭಾಗಗಳು ಗೊತ್ತಾಗಬೇಕು. ಈ ಕಿಡಿಬೇಣೆ ಇದೆಯಲ್ಲ, ಕಿಡಿಬೇಣೆ ಇಂಧನ ದಹಿಸಲು ಬೆಂಕಿಯನ್ನು ಹೊತ್ತಿಸುತ್ತೆ. ಸ್ಪಾರ್ಕ್ ಪ್ಲಗ್ ಅಂತ ಕರೀತಾರೆ. ಇಂಧನ ದಹಿಸಲು ಬೆಂಕಿಯನ್ನು ಹೊತ್ತಿಸ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಸ್ಪಾರ್ಕ್ ಪ್ಲಗ್ ಅಂತ ಕರಿತೀವಿ, ಕಿಡಿಬೇಣೆ ಅಂತ ಕರಿತಾ ಇದೀವಿ. ಸ್ಪಾರ್ಕ್ ಪ್ಲಗ್. ಇನ್ನು ಇಲ್ಲೇನು ಅಂತ ಕೇಳಿದ್ರೆ ಆಗಮ ಕವಾಟದ ಮುಂಭಾಗದಲ್ಲಿ ಕಾರ್ಬೋರೇಟರ್ ಅಂತಕ್ಕಂಥ ಒಂದು ಉಪಕರಣವನ್ನ ಬಳಸಿದ್ದೀವಿ. ಕಾರ್ಬೋರೇಟರ್ ಅಂತಕ್ಕಂಥ ಉಪಕರಣ. ಈ ಕಾರ್ಬೋರೇಟರ್ ಅಂತಕ್ಕಂಥ ಉಪಕರಣ ಏನ್ ಕೆಲಸ ಮಾಡುತ್ತೆ ನಮಗ್ ಗೊತ್ತಾಗಬೇಕು. ಕಾರ್ಬೋರೇಟರ್ ಸಿಲಿಂಡರ್ಗೆ ಸಮ ಪ್ರಮಾಣದ ಇಂಧನ ಮತ್ತು ಆಮ್ಲಜನಕದ ಮಿಶ್ರಣವನ್ನ ಮಾಡುತ್ತೆ. ನೆನ್ಪಿಟ್ಕೊಳ್ಳ. ಪೆಟ್ರೋಲ್ ಮತ್ತು ಆಕ್ಸಿಜನ್ ಅನ್ನ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಒದಗಿಸುವ ಕೆಲಸ ಮಾಡುತ್ತೆ. ಪೆಟ್ರೋಲ್ ಮತ್ತು ಒದಗಿಸುತ್ತೆ ಯಾವುದು ಅಂತ ಕೇಳಿದ್ರೆ ಬಹುಮುಖ್ಯ ಉಪಕರಣ ಕಾರ್ಬೋರೇಟರ್ನ ಕಾರ್ಯ. ಹಾಗಾದ್ರೆ ಇಲ್ಲಿ ನಾವು ಒಂದು ನೋಡ್ಬೇಕಾಗಿರ್ತಕ್ಕಂಥ ಅಂಶ ಏನು ಅಂತ ಕೇಳಿದ್ರೆ ಈ ಆಗಮ ಕವಾಟ ಇದೆಯಲ್ಲ, ಈ ಆಗಮ ಕವಾಟದ ಮುಂಭಾಗದಲ್ಲಿ ಕಾರ್ಬೋರೇಟರ್ ಇರುತ್ತೆ. ನಾವು ಹೇಳ್ತಾ ಇದೀವಿ ಒಂದೇ ಸ್ಟ್ರೋಕ್ ಭುಕ್ತಿ ಹೊಡೆತ ಅಂತ ನೋಡಿದೀವಿ. ಭುಕ್ತಿ ಹೊಡೆತ. ಈ ಭುಕ್ತಿ ಹೊಡೆತದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಆಗಮ ಕವಾಟ ತೆಗೆದುಕೊಂಡು ಈ ಆಗಮ ಕವಾಟದ ಮೂಲಕ ಈ ಕಾರ್ಬೋರೇಟರ್ ಅಂತಕ್ಕಂಥ ಒಂದು ಸಾಧನ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಸಿಲಿಂಡರ್ಗೆ ಸಮ ಪ್ರಮಾಣದ ಪೆಟ್ರೋಲ್ ಮತ್ತು ಆಮ್ಲಜನಕವನ್ನ ಒದಗಿಸುತ್ತೆ. ಇನ್ನಿಟ್ಟೆ ಒಳಗಡೆ ತಗೊಳ್ಳೋದು. ಏನ್ ಮಾಡೋದು? ಒಳಗಡೆ ತಗೊಳ್ಳೋದು. ಇಲ್ಲೇನು ಅಂತ ಕೇಳಿದ್ರೆ ಆಗಮ ಕವಾಟ ತೆಗೆದುಕೊಂಡು ಆಗಮ ಕವಾಟದ ಸಹಾಯದಿಂದ ಇದು ಕಾರ್ಬೋರೇಟರ್ ಏನ್ ಮಾಡುತ್ತೆ, ಈ ಆಗಮ ಕವಾಟದ ಮೂಲಕ ಪೆಟ್ರೋಲ್ ಮತ್ತು ಆಮ್ಲಜನಕದ ಮಿಶ್ರಣವನ್ನ ಸಿಲಿಂಡರ್ನ ಒಳಭಾಗದಲ್ಲಿ ಹಾಯಿಸ್ತು ಅಂತ ಕೇಳಿದ್ರೆ ಅದು ಯಾವ ಹೊಡೆತ ಅಂತ ಕೇಳಿದ್ರೆ ಭುಕ್ತಿ ಹೊಡೆತ. ದಟ್ ಇಸ್ ಇನ್ಟೇಕ್ ಸ್ಟ್ರೋಕ್. ಈ ಎರಡನೇದು ಬರುತ್ತೆ ಸಂಪೀಡನೆ ಹೊಡೆತ ಅಂತ ಬರುತ್ತೆ. ಯಾವಾಗ ಆಮ್ಲಜನಕ ಇಂಧನ ಒಳಭಾಗಕ್ಕೆ ಹೋಗಿರುತ್ತೆ ಸಿಲಿಂಡರ್ ಒಳಭಾಗದಲ್ಲಿ, ಸಿಲಿಂಡರ್ನ ಇಲ್ಲೇನು ಅಂತ ಕೇಳಿದ್ರೆ ಪಿಸ್ಟನ್ ಮೇಲಕ್ಕೆ ಕಾಂಪ್ರೆಸ್ ಆಗುತ್ತೆ. ಕಾಂಪ್ರೆಷನ್ ಎಲ್ಲಿ ಅಂತ ಕೇಳಿದ್ರೆ ಮೇಲದವರೆಗೆ ಏನಾಗಿರುತ್ತೆ ಅಂತ ಕೇಳಿದ್ರೆ ಚಲಿಸುತ್ತೆ. ಕಾಂಪ್ರೆಷನ್ ಸ್ಟ್ರೋಕ್. ಒತ್ತಡಕ್ಕೆ ಒಳಗಾಗಿ ಏನಾಗುತ್ತೆ ಅಂತ ಕೇಳಿದ್ರೆ ಕಾಂಪ್ರೆಸ್ ಆಗುತ್ತೆ. ಸಂಪೀಡನೆ ಹೊಡೆತ. ಇನ್ನು ನೆಕ್ಸ್ಟ್ 3ನೇ ಹೊಡೆತ ಬರುತ್ತೆ ಶಕ್ತಿ ವ್ಯಾಕೋಚನೆ ಹೊಡೆತ ಅಂತ ಬರುತ್ತೆ. ದಟ್ ಇಸ್ ಪವರ್ ಸ್ಟ್ರೋಕ್ ಅಂತ ಕರಿತಾ ಇದೀವಿ. ಈ ಪವರ್ ಸ್ಟ್ರೋಕ್ ಅಲ್ಲಿ ಏನಾಗುತ್ತೆ, ಯಾವಾಗ ಕಿಡಿಬೇಣೆ ಬೆಂಕಿಯನ್ನ ಹೊತ್ತಿಸುತ್ತೋ, ಕಿಡಿಬೇಣೆ ಬೆಂಕಿಯನ್ನು ಹಚ್ಚುತ್ತೋ ಆ ಸಂದರ್ಭದಲ್ಲಿ ಇಂಧನ ದಹಿಸಲು ಪ್ರಾರಂಭಿಸುತ್ತೆ. ಇಂಧನ ದಹಿಸಲು ಪ್ರಾರಂಭಿಸಿದಾಗ ಪಿಸ್ಟನ್ನು ಮೇಲೆ
ಕೆಳಗೆ ಚಲಿಸುವುದರಿಂದ ನಮಗೇನಾಗುತ್ತೆ ಅಂತ ಹೇಳಿದ್ರೆ ಈ ಯಾಂತ್ರಿಕ ಬಲ ಒದಗಿಸುತ್ತೆ. ಇಲ್ಲಿ ಪಿಸ್ಟನ್ ದಂಡ, ವಕ್ರದಂಡ ಏನಾಗ್ತಾ ಇದಾವೆ ಅಂತ ಹೇಳಿದ್ರೆ ಚಲಿಸಲು ಪ್ರಾರಂಭಿಸ್ತಾ ಇದಾವೆ. ಅಂದ್ರೆ ಮೂರನೇ ಹೊಡೆತ ಯಾವುದು ಅಂತ ಹೇಳಿದ್ರೆ ಶಕ್ತಿ ವ್ಯಾಕೋಚನೆ ಹೊಡೆತ. ಇನ್ನು 4 ನಿಷ್ಕಾಸ ಹೊಡೆತ ಅಂತ ಕರಿತೀವಿ, ಎಕ್ಸಾಸ್ಟ್ ಸ್ಟ್ರೋಕ್ ಅಂತ ಕರಿತೀವಿ, ನಿಷ್ಕಾಸ ಹೊಡೆತ. ಈ ಹೊಡೆತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸಂಪೂರ್ಣವಾಗಿ ಇಂಧನ ದಹಿಸಿದ ನಂತರ ಈ ನಿರ್ಗಮ ಕವಾಟ ತೆಗೆದುಕೊಂಡು ನಿರ್ಗಮ ಕವಾಟದ ಮೂಲಕ ಏನು ಅಂತ ಹೇಳಿದ್ರೆ ಇಲ್ಲಿ ಉಳಿದಿರ್ತಕ್ಕಂಥ ಕಾರ್ಬನ್ ಹೊರಭಾಗಕ್ಕೆ ಹೋಗುತ್ತೆ, ಎಕ್ಸಾಸ್ಟ್ ಸ್ಟ್ರೋಕ್. ಇದರ ಮೂಲಕ ಕಾರ್ಬನ್ ಏನಾಗುತ್ತೆ ಅಂತ ಹೇಳಿದ್ರೆ ಹೊರಭಾಗಕ್ಕೆ ಹೋಗುತ್ತೆ. ಓಕೆನಾ? ಹಾಗಾದ್ರೆ ನಾವು ಹೇಳ್ತಾ ಇದೀವಿ ಇಲ್ಲಿ 4 ಹೊಡೆತಗಳ ಮೂಲಕ ಏನ್ ಮಾಡ್ತು ಅಂತ ಹೇಳಿದ್ರೆ ಪೆಟ್ರೋಲ್ ಯಂತ್ರ ಕಾರ್ಯನಿರ್ವಹಿಸ್ತು. ಪೆಟ್ರೋಲ್ ಯಂತ್ರ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ, ಪೆಟ್ರೋಲ್ ಯಂತ್ರದ ಸಾಮರ್ಥ್ಯದ ಮಟ್ಟ ಕಡಿಮೆ ಆಗಿರುತ್ತೆ. ಹಾಗಾಗಿ ಕಡಿಮೆ ಭಾರವನ್ನ ಹೊತ್ತೊಯ್ತಕ್ಕಂಥ ವಾಹನಗಳಿಗೆ ಪೆಟ್ರೋಲ್ ಅನ್ನ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಒದಗಿಸ್ತಾ ಇದೀವಿ, ಪೆಟ್ರೋಲ್ ಯಂತ್ರದ ರಚನೆ. ಇನ್ನು ಡೀಸೆಲ್ ಯಂತ್ರ ಇದೆಯಲ್ಲ, ಡೀಸೆಲ್ ಯಂತ್ರವನ್ನ ಈ ಡೀಸೆಲ್ ಅಂತ ಹೇಳ್ತಾ ಇದೀವಿ, ಡೀಸೆಲ್ ನ ಸಾಂದ್ರತೆಯ ಮಟ್ಟ ಏನಿದೆ ಅಂತ ಹೇಳಿದ್ರೆ ಹೆಚ್ಚಳವಾಗಿದೆ. ಇದರಲ್ಲಿ ಡೀಸೆಲ್ ನಲ್ಲಿ 9 ರಿಂದ 15 ಕಾರ್ಬನ್ ಅಣುಗಳು, ಡೀಸೆಲ್ ನಲ್ಲಿ 9 ರಿಂದ 15 ಕಾರ್ಬನ್ ಅಣುಗಳು ಜಲಜನಕದೊಂದಿಗೆ ಬಂಧವನ್ನು ನಿರ್ಮಿಸಿರ್ತವೆ. ಹಾಗಾಗಿ ಡೀಸೆಲ್ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರುತ್ತೆ. ನೆನಪಿಟ್ಟುಕೊಳ್ಳಿ, ಡೀಸೆಲ್ ಏನಾಗಿರುತ್ತೆ, ಹೆಚ್ಚಿನ ಮಟ್ಟದ ಸಾಂದ್ರತೆಯ ಮಟ್ಟವನ್ನು ಹೊಂದಿರುತ್ತೆ. ಇಲ್ಲೇನು ಅಂತ ಕೇಳಿದ್ರೆ ಡೀಸೆಲ್ ಯಂತ್ರವನ್ನ ಯಾರು ಗುರುತಿಸಿದ್ರು ಅಂತ ಕೇಳಿದ್ರೆ ರುಡಾಲ್ಫ್ ಡೀಸೆಲ್ ಅವರು ಗುರುತಿಸಿದ್ರು. ಹಾಗಾಗಿ ಡೀಸೆಲ್ ನಲ್ಲಿ 9 ರಿಂದ 15 ಕಾರ್ಬನ್ ಅಣುಗಳು ಏನಾಗಿರ್ತವೆ, ಜೋಡಣೆಗೊಂಡಿರ್ತವೆ ಹೈಡ್ರೋಜನ್ ಒಂದಿಗೆ. ಸಾಂದ್ರತೆಯ ಮಟ್ಟ ಹೆಚ್ಚಳವಾಗಿರುತ್ತೆ. ಜೊತೆಗೆ ಇದು ನಿಧಾನವಾಗಿ ದಹಿಸಿ ಹೆಚ್ಚಿನ ಕ್ಯಾಲೋರಿ ಮೌಲ್ಯದ ಉಷ್ಣ ಶಕ್ತಿಯನ್ನ ನೀಡುತ್ತೆ. ಹೆಚ್ಚಿನ ಕ್ಯಾಲೋರಿ ಮೌಲ್ಯದ ಉಷ್ಣ ಶಕ್ತಿಯನ್ನ ಯಾವುದು ಒದಗಿಸುತ್ತೆ ಅಂತ ಕೇಳಿದ್ರೆ ಡೀಸೆಲ್ ಯಂತ್ರ ಒದಗಿಸುತ್ತೆ. ಹಾಗಾಗಿ ಡೀಸೆಲ್ ಯಂತ್ರದಲ್ಲಿ ಏನು ವ್ಯತ್ಯಾಸ ಇದೆ ಅಂತ ಕೇಳಿದ್ರೆ ಕಿಡಿಬೇಣೆ, ಸ್ಪಾರ್ಕ್ ಪ್ಲಗ್ ಇದೆ, ಕಿಡಿಬೇಣೆ ಮತ್ತು ಈ ಒಂದು ಕಾರ್ಬೋರೇಟರ್ನ ಬದಲಾಗಿ ಇಂಜೆಕ್ಷನ್ ಪಂಪ್ ಒಂದನ್ನ ಬಳಸ್ತಾ ಇದ್ದಾರೆ. ಇಂಜೆಕ್ಷನ್ ಪಂಪ್ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಡೀಸೆಲ್ ಮತ್ತು ಏನು ಅಂತ ಕೇಳಿದ್ರೆ ಈ ಆಮ್ಲಜನಕದ ಮಿಶ್ರಣವನ್ನ ಮಾಡಿ ದಹಿಸಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಸಿಲಿಂಡರ್ನ ಒಳಭಾಗಕ್ಕೆ ಬಿಡ್ತಾ ಇದೆ. ಡೀಸೆಲ್ ಯಂತ್ರಗಳು ಹೆಚ್ಚಿನ ಮಟ್ಟದ ಗಾತ್ರದಲ್ಲಿ ದೊಡ್ಡದಾಗಿದ್ದು ಹೆಚ್ಚಿನ ಮಟ್ಟದ ಸಾಮರ್ಥ್ಯವನ್ನು ಹೊಂದಿರ್ತವೆ. ಇವು 20 ರಿಂದ 40% ಏನ್ ಮಾಡ್ತಾ ಇದಾವೆ, ದಕ್ಷತೆಯನ್ನ, ಎಫಿಸಿಯನ್ಸಿಯನ್ನ ಒದಗಿಸ್ತಾ ಇದಾವೆ. ನೆನ್ಪಿಟ್ಟುಕೊಳ್ಳಿ. ಹಾಗಾದ್ರೆ ನಾವ್ ಹೇಳ್ತಾ ಇದೀವಿ ದಕ್ಷತೆ ಅಂತ ಬಂದ್ರೆ ಯಾವುದೇ ಯಂತ್ರಗಳು ಸಹ 100ಕ್ಕೆ 100% ದಕ್ಷತೆಯನ್ನ ಏನ್ ಮಾಡಲ್ಲ, ಒದಗಿಸುವುದಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ ದಹನ ಕ್ರಿಯೆಯ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಸ್ವಲ್ಪ ಪ್ರಮಾಣದ ಉಷ್ಣ ಶಕ್ತಿ ನಷ್ಟತೆಗೆ ಒಳಗಾಗ್ತಾ ಇದೆ. ಹಾಗಾಗಿ ಎಫಿಸಿಯನ್ಸಿಯ ಮಟ್ಟ ಫಸ್ಟ್ ಏನಾಗ್ತಾ ಇದೆ ಅಂತ ಕೇಳಿದ್ರೆ ವ್ಯತ್ಯಾಸವಾಗ್ತಾ ಇದೆ. ಹಾಗಾಗಿ ದಕ್ಷತೆಯನ್ನ ಕಂಡುಹಿಡಿಯಬೇಕಾಗಿದ್ರೆ ದಕ್ಷತೆ ಈಸ್ ಈಕ್ವಲ್ ಟು ಒಂದು ಸೂತ್ರ ಬರ್ತಾ ಇದೆ, ದಕ್ಷತೆ ಈಸ್ ಈಕ್ವಲ್ ಟು ಒದಗಿಸಿದ ಉಷ್ಣ ಶಕ್ತಿ, ದಕ್ಷತೆ ಈಸ್ ಈಕ್ವಲ್ ಟು ನಡೆದ ಕೆಲಸ, ದಕ್ಷತೆ ಈಸ್ ಈಕ್ವಲ್ ಟು ನಡೆದ ಕೆಲಸ ಡಿವೈಡೆಡ್ ಬೈ ಒದಗಿಸಿದ ಉಷ್ಣ ಶಕ್ತಿ ಇಂಟು 100 ಅಂತ ಹೇಳ್ತಾ ಇದೀವಿ. ಇಲ್ಲಿ ನಾವ್ ಏನ್ ಮಾಡಬಹುದು ಅಂತ ಹೇಳಿದ್ರೆ ಯಾವುದೇ ಒಂದು ಯಂತ್ರದ ದಕ್ಷತೆಯನ್ನ ಕಂಡುಹಿಡಿಬಹುದು. ಇಲ್ಲಿ ದಕ್ಷತೆ ಏನಾಗಲ್ಲ ಅಂತ ಹೇಳಿದ್ರೆ 100% ದಕ್ಷತೆ ಯಾವುದೇ ಯಂತ್ರಗಳು ಒದಗಿಸುವುದಿಲ್ಲ. ನೆನ್ಪಿಟ್ಟುಕೊಳ್ಳಿ. ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಯಾವ ಅಂಶಗಳನ್ನು ನೋಡಿದೀವಿ ಅಂತ ಹೇಳಿದ್ರೆ ಈ ಉಷ್ಣ ಟಾಪಿಕ್ ಅಲ್ಲಿ ಉಷ್ಣ ಅಂದ್ರೆ ಏನು,
ಉಷ್ಣದ ಏಕಮಾನ, ಉಷ್ಣವನ್ನ ದಾಖಲಿಸಲು ಬಳಸ್ತಕ್ಕಂಥ ಸಾಧನ. ಉಷ್ಣತೆ, ಏಕಮಾನ ದಾಖಲಿಸಲು ಬಳಸ್ತಕ್ಕಂಥ ಸಾಧನ. ತಾಪಮಾಪಕ ಪದ್ಧತಿಗಳು, ಉಷ್ಣದ ವರ್ಗಾವಣೆ. ಈ ಉಷ್ಣ ತಾಪಮಾಪಕ ಪದ್ಧತಿಗಳ ವರ್ಗಾವಣೆ, ಉಷ್ಣದ ಪರಿಣಾಮಗಳು, ಯಾವ್ಯಾವ ರೀತಿ ಪರಿಣಾಮ ಉಂಟಾಗ್ತಾವ ಅಂತ ನೋಡಿದೀವಿ. ಅಷ್ಟೇ ಅಲ್ಲದೆ ಇಲ್ಲೇನು ಅಂತ ಕೇಳಿದ್ರೆ ಉಷ್ಣ ಯಂತ್ರಗಳು ನೋಡಿದೀವಿ. ಈ ಉಷ್ಣ ಯಂತ್ರಗಳಲ್ಲಿ 2 ವಿಧದ ಉಷ್ಣ ಯಂತ್ರಗಳು ಯಾವುವು ಅಂತ ಕೇಳಿದ್ರೆ ಬಹಿರ್ದಹನ ಉಷ್ಣ ಯಂತ್ರಗಳು, ಇನ್ನೊಂದು ಅಂತರ್ದಹನ ಉಷ್ಣ ಯಂತ್ರಗಳ ಬಗ್ಗೆ ನೋಡಿದೀವಿ. ಹಾಗಾದ್ರೆ ಆತ್ಮೀಯರೇ, ಇಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳಿರ್ತಾನೆ. ನೀವೇನ್ ಮಾಡ್ರಿ ಅಂತ ಕೇಳಿದ್ರೆ ಸೂಕ್ಷ್ಮವಾಗಿ ಈ ಟಾಪಿಕ್ ಅಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಿದಾನೆ, ಎಲ್ಲೆಲ್ಲಿ ಕೇಳಿದಾನೆ ಎಲ್ಲ ನೋಡ್ತಾ ಹೋಗ್ರಿ. ಏನು ಅಂತ ಕೇಳಿದ್ರೆ ಇಲ್ಲಿವರೆಗೆ ನಾವು ಏನ್ ಮಾಡಿದೀವಿ ಅಂತ ಕೇಳಿದ್ರೆ ಉಷ್ಣದ ಬಗ್ಗೆ ನೋಡಿದೀವಿ. ಅಲ್ಲೇನು ಅಂತ ಕೇಳಿದ್ರೆ ಕಾರ್ಬೋರೇಟರ್ನ ಬಗ್ಗೆ ಕೇಳಿದ್ದ. ಕಾರ್ಬೋರೇಟರ್ನ ಕಾರ್ಯವೇನು ಅಂತ ಕೇಳಿದ್ದ. ಕಾರ್ಬೋರೇಟರ್ ಏನ್ ಮಾಡುತ್ತೆ? ಇಂಧನ ಮತ್ತು ಆಮ್ಲಜನಕದ ಮಿಶ್ರಣವನ್ನ ಮಾಡುತ್ತೆ ಅಂತ ಹೇಳಿದೀವಿ. ಇಲ್ಲೇನು ಅಂತ ಕೇಳಿದ್ರೆ ಈ ವಿದ್ಯುತ್ ಕಂಬದ ತಂತಿಗಳು ಜ್ಯೋತಿ ಬೀಳಲು ಯಾವ ಪರಿಣಾಮ ಕಾರಣ ಅಂತ ಕೇಳಿದ? ಉಷ್ಣ ವ್ಯಾಕೋಚನೆ ಪರಿಣಾಮ. ಪಾದರಸದ ಅಣುಗಳು ವ್ಯಾಕೋಚನೆ ಹೊಂದುತ್ತಾ ಇದಾವೆ, ಪಾದರಸದಲ್ಲಿ ಅಣುಗಳಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತ ಕೇಳಿದ್ರೆ ಅಲ್ಲಿನೂ ಉಷ್ಣ ವ್ಯಾಕೋಚನೆಯ ಪರಿಣಾಮ ಅನ್ವಯ ಆಗುತ್ತೆ ಅಂತ ಹೇಳಿದೀವಿ. ಓಕೆನಾ? ಇಲ್ಲಿವರೆಗೆ ಏನು ಅಂತ ಕೇಳಿದ್ರೆ ಉಷ್ಣದ ಕೆಲವು ಥರ್ಮೋಡೈನಾಮಿಕ್ಸ್ ಅಲ್ಲಿ ಉಷ್ಣದ ಕೆಲವು ಕಾನ್ಸೆಪ್ಟ್ ಗಳನ್ನ ನೋಡಿದೀವಿ. ನಿಮಗೇನಾಯ್ತು ಅಂತ ಕೇಳಿದ್ರೆ ಇದರಲ್ಲಿ ಕೆಲವು ಅಂಶಗಳನ್ನ ನೀವು ಗಮನಿಸಿರ್ಲೇಬೇಕು. ಏನು ಅಂತ ಕೇಳಿದ್ರೆ ಯಾವ್ಯಾವ ಅಂಶಗಳನ್ನ ನೀವು ಯಾವ ಪಾಯಿಂಟ್ ಔಟ್ ಮಾಡ್ಕೊಂಡಿರ್ತೀರಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಅಲ್ಲಿ ಕೆಲವು ಅಂಶಗಳನ್ನ ಇಂಪಾರ್ಟೆಂಟ್ ಅಂಶಗಳನ್ನ ತೆಗೆದುಕೊಂಡು ಇಲ್ಲಿವರೆಗೆ ಡಿಸ್ಕಷನ್ ಮಾಡಿದೀವಿ. ಥರ್ಮೋಡೈನಾಮಿಕ್ಸ್ ಹೇಳ್ಬೇಕಾದ್ರೆ ಸಿಕ್ಕಾಪಟ್ಟೆ ಏನಿದೆ ಅಂತ ಕೇಳಿದ್ರೆ ವೈಡ್ ಆಗಿ ಹೋಗಿರ್ತಕ್ಕಂಥ ಟಾಪಿಕ್ ಇದೆ ಇದು. ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಇದಾವೆ, ಪ್ರಶ್ನೆಗಳು ಎಲ್ಲೆಲ್ಲಿ ಅರೈಸ್ ಆಗಿದಾವೆ, ಅವುಗಳ ಬಗ್ಗೆ ನಾವೇನ್ ಮಾಡಿದೀವಿ ಅಂತ ಕೇಳಿದ್ರೆ ಇಲ್ಲಿವರೆಗೆ ಡಿಸ್ಕಷನ್ ಮಾಡಿದೀವಿ. ಓಕೆನಾ? ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಹೆಚ್ಚಿನ ಮಟ್ಟದ ನೀವೇನಾದ್ರೂ ಜ್ಞಾನವನ್ನ ನಾವು ಈ ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿ ವತಿಯಿಂದ ನೀವು ಪಡ್ಕೋಬೇಕಾಗಿದ್ರೆ ನೀವು ಮೊದಲನೇದಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ CCA ಚಾನಲ್ಗೆ ಏನ್ ಮಾಡ್ರಿ ಅಂತ ಕೇಳಿದ್ರೆ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಜೊತೆಗೆ ಅಲ್ಲಿ ಬೆಲ್ ಬಟನ್ ಇರ್ತದೆ, ಅದನ್ನ ಒತ್ತಿ. ಯಾವುದೇ ನೋಟಿಫಿಕೇಶನ್ ನಾವು ಹೊಸದಾಗಿರ್ತಕ್ಕಂಥ ನೋಟಿಫಿಕೇಶನ್ ಇದ್ರೆ ನಿಮ್ಗೇನಾಗುತ್ತೆ ಬಂದು ತಲುಪುತ್ತೆ. ಹೊಸದಾಗಿರ್ತಕ್ಕಂಥ ಕ್ಲಾಸ್ಗಳೇನಾದ್ರೂ ನಾವು ನಡೆಸ್ತಾ ಇದ್ರೆ ಬಂದು ತಲುಪುತ್ತೆ. ಹಾಗಾಗಿ ಈ ಒಂದು ಜ್ಞಾನದ ಸದುಪಯೋಗವನ್ನ ನೀವೆಲ್ಲರೂ ಮಾಡ್ಕೋತೀರಿ ಅಂತೇಳಿ ನಾವು ಏನ್ ಮಾಡಿದೀವಿ ಅಂತ ನಂಬಿದೀವಿ. ಚಾಣಕ್ಯ ಕರಿಯರ್ ಅಕಾಡೆಮಿ ನಮ್ಮ ಹೆಮ್ಮೆಯ, ನಮ್ಮ ಸಂಸ್ಥಾಪಕರು, ನಮ್ಮ ನೆಚ್ಚಿನ ಗುರುಗಳು. ನಮಗೇನು ಅಂತ ಕೇಳಿದ್ರೆ NM ಬಿರಾದರ್ ಸರು ನಿಮಗೆ ಒಳ್ಳೆಯ ಒಂದು ಜ್ಞಾನದ ಒಂದು ಸದುಪಯೋಗ ಮಾಡಿಕೊಳ್ಳಕ್ಕೆ ಈ CCA ಚಾನಲ್ ಅನ್ನ ನಿಮ್ಗೆ ಏನ್ ಮಾಡಿದ್ದಾರೆ, ಈ ಒಂದು ಚಾನಲ್ ಮೂಲಕ ನಿಮ್ಗೆ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಜ್ಞಾನದ ಕೊಡುಗೆಯನ್ನ ನೀಡ್ತಾ ಇದ್ದಾರೆ. ಓಕೆನಾ? ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗ ಈ ವಿಷಯ ಜ್ಞಾನ ಮನದಟ್ಟಾಗಿದೆ ಅಂತ ನಾನು ತಿಳ್ಕೊತೀನಿ. ಇಲ್ಲಿವರೆಗೆ ನಿಮ್ಗೇನು ಅಂತ ಕೇಳಿದ್ರೆ ಅಲ್ಪ ಪ್ರಮಾಣದ ಒಂದು ಜ್ಞಾನದ ಒಂದು ಕೊಡುಗೆಯನ್ನ ಕೊಟ್ಟಿದ್ದೀವಿ. ಇರಲಿ, ಒಳ್ಳೆಯದಾಗಲಿ. ಮುಂದಿನ ಜೀವನದಲ್ಲಿ ನಿಮ್ಮ ಮುಂದಿನ ಒಂದು ಜೀವನ ಜರ್ನಿ ನಡೀತಾ ಇದೆ. ಇಲ್ಲಿ ಏನು ಅಂತ ಕೇಳಿದ್ರೆ ಒಂದು ದೊಡ್ಡದಾಗಿರ್ತಕ್ಕಂಥ ಹುದ್ದೆಯನ್ನ ಪಡೆದುಕೊಂಡು ಈ ಜ್ಞಾನದ ದಾಹದಿಂದ ನೀವೇನ್ ಮಾಡ್ರಿ ಅಂತ ಕೇಳಿದ್ರೆ ಒಂದು ಉತ್ತಮ ಜ್ಞಾನವನ್ನು ಪಡೆದುಕೊಳ್ರಿ ಅಂತ ಹೇಳ್ತಾ ಇಲ್ಲಿಗೇನೆ ಏನು ಅಂತ ಕೇಳಿದ್ರೆ ಈ ಟಾಪಿಕ್ ಅನ್ನ ಕೊನೆಗೊಳಿಸ್ತಾ ಇದ್ದೀನಿ. ನಮಸ್ಕಾರ.